ಜಯತಿ ಹರಿರಚಿಂತ್ಯಗ ಸರ್ವದೇವೈಕವಂದ್ಯಗ ಪರಮ ಗುರುರಭೀಷ್ಟಾವಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಗ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಜ್ಯಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಘ ಜಿಕ್ವಾಗ್ರ ಸುರಂಗ ನರ್ತಕಿ ಭವ ಪ್ರಸನ್ನ ವದನೆ ಚ ಮೇ ಶ್ರೀ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಗೆ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಯ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ವಾದಗೇತ್ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನಮದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ಇದಮಾಪಶುಕೋಪಿ ಲಾಲನಂ ನ ಸಮಗ್ರಂ ಜಗತಾಂ ಪಿತುಃ ಪಿತುಃ ಫಲಭಿಷ್ಟಯದೇಶಧನ್ಯಗಿತ್ಯತಿ ಕೌತೂಹಲಮಾಪಿತಾಪಸೈಃ ಸ್ವಸ್ತಿಯಸ್ತು. ನಿನ್ನೆ ಕೊನೆಯಲ್ಲಿನ ಕೆಲವು ಶ್ಲೋಕಗಳು ಮುಕ್ತಾಯವಾದರೆ 7ನೇ ಸರ್ಗ ಮುಕ್ತಾಯವಾಗ್ತಿತ್ತು. ನಿನ್ನೆ ಸಮಯವಾದದ್ದರಿಂದ ನಿಲ್ಲಿಸಿದ್ದೆ. ಇವತ್ತು ಆ 7ನೇ ಸರ್ಗದ ಕೊನೆಯ ಕೆಲವು ಶ್ಲೋಕಗಳನ್ನು ಹೇಳಿ 7ನೇ ಸರ್ಗವನ್ನು ಮುಕ್ತಾಯ ಮಾಡೋಣ. ಹರಿವಾಯು ಗುರುಗಳ ಅನುಗ್ರಹ ನಮ್ಮ ಮೇಲೆ ಇದೆ ಅಂತನ್ನೋದಕ್ಕೆ ಇವತ್ತಿನ ಪ್ರವಚನವೇ ಸಾಕ್ಷಿ. ಇವತ್ತಿಗೆ ಸರಿಯಾಗಿ ಪ್ರವಚನ ಪ್ರಾರಂಭವಾಗಿ 50 ದಿವಸಗಳಾಯಿತು ಪೂರ್ಣವಾಗಿ. ಯಾಕೆಂದರೆ 50 ದಿನಗಳಿಂದ ಅದು ನಮ್ಮ 119 ದಿನಗಳಲ್ಲಿ ಅರ್ಧ ಪ್ರವಚನ ಮುಕ್ತಾಯ ಆದಂತೆ, ಅರ್ಧ ಮಂಗಳ. 8ನೇ ಸರ್ಗವಾದರೆ ಅರ್ಧ ಮಂಗಳ ಆದಂತೆ. ಇನ್ನೊಂದು ಸರ್ಗ 58 ಪ್ರಾರಂಭ ಆಗಬೇಕು. ಅದರಿಂದ ಲಕ್ಷ್ಮೀ ನರಸಿಂಹ ಪರಮಾನುಗ್ರಹವನ್ನು ಮಾಡಿ, ಮುಖ್ಯ ಪ್ರಾಣದೇವರು ಪರಮಾನುಗ್ರಹವನ್ನು ಮಾಡಿ 50 ದಿನಗಳ ಉಪನ್ಯಾಸ ಮಾಲಿಕೆಯನ್ನು ನಿರ್ವಿಘ್ನವಾಗಿ ನಡೆಸಿದ್ದಾರೆ. ಇವತ್ತಿನ 50ನೇ ದಿವಸದ ಪ್ರವಚನ ಮಾಲಿಕೆ ಈ 50 ದಿನದ್ದನ್ನು ಅಸ್ಮದ್ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಮಧ್ವವಿಜಯ ಪ್ರತಿಪಾದ್ಯರಾದ ಭಾರತೀಶನಿಂದ ವಂದ್ಯರಾದ ಅಂಬರಣೀಪತಿ ಬಾದರಾಯಣ ದೇವರಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಇನ್ನು ನಾಳೆಯಿಂದ 51ನೇ ದಿವಸದ ಪ್ರವಚನ ಪ್ರಾರಂಭ. 119 ದಿವಸಗಳು ಮಧ್ವನವಮಿಯವರೆಗೆ ನಡೆಯಬೇಕಾದದ್ದು. ದೇವರು ಸಂಕಲ್ಪ ಮಾಡಿದ ಅಂತಂದರೆ ಕಾರ್ಯಕ್ರಮಗಳನ್ನು ನಡೆಸ್ತಾನೆ ಅಂತನ್ನೋದಕ್ಕೆ ಅದು ಈ ಕಲಿಯುಗದಲ್ಲಿ. ಬೇರೆ ಯುಗದಲ್ಲಿ ದೇವರು ಸಂಕಲ್ಪ ನಡೆಸಿದರೆ ಏನು ದೊಡ್ಡ ವಿಚಾರ ಅಲ್ಲ. ಯಾಕೆಂದರೆ ಎಲ್ಲರೂ ವಿಷ್ಣು ಭಕ್ತರೇ, ಅಚ್ಚಿನ್ನ ಭಕ್ತರೇ. ಇವತ್ತು ಕಲಿಯುಗದಲ್ಲಿ ದೇವರು ಇಂತಹ ಒಂದು ಮಂಗಳ ಕಾರ್ಯವನ್ನು ವಿಶೇಷವಾಗಿ ನಡೆಸ್ತಾ ಇದ್ದಾನೆ ಅಂತನ್ನುವುದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ. ಹರಿವಾಯುಗುರು ಅನುಗ್ರಹದಿಂದ 50ನೇ ದಿವಸ ಪ್ರವಚನ ಮಾಲಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. 7ನೇ ಸರ್ಗದ ಕೊನೆ ಕೆಲವು ಶ್ಲೋಕಗಳು ನಿನ್ನೆ ಕೇಳುವಾಗ ಆಚಾರ್ಯರನ್ನ
ಆಲಿಂಗಿಸಿಕೊಂಡ್ರು ವೇದವ್ಯಾಸ ದೇವರು. ಅವರಿಬ್ಬರ ಆಲಿಂಗನ ಹೇಗಿತ್ತು ಅಂತನ್ನುವುದಕ್ಕೆ ಒಂದು ವೇದ ಮಂತ್ರದ ಉದಾಹರಣೆಯನ್ನು ಹೇಳಿದೆ. ಇದಾದ ಮೇಲೆ ಅಲ್ಲಿರುವ ಜನ ಎಲ್ಲ ಅಂದುಕೊಂಡ್ರಂತೆ, ಇಷ್ಟೊಂದು ಪ್ರೀತಿಯನ್ನೇನು ಈ ಎದುರಿಗಿರುವಂತಹ ವ್ಯಕ್ತಿ ವೇದವ್ಯಾಸ ದೇವರಿಂದ ಪಡಿತಾ ಇದ್ದಾರೆ, ಪ್ರಾಯ ಇಷ್ಟು ಪ್ರೀತಿಯನ್ನ ಈ ಅವತಾರದಲ್ಲಿ ಮಗನಾಗಿರುವಂತಹ ಶುಕಾಚಾರ್ಯರು ಪಡೆದಿರ್ಲಿಕ್ಕಿಲ್ಲ. ಇಷ್ಟೊಂದು ಪ್ರೀತಿಯನ್ನ ಇದಮಾಪ ಶುಕೋಪಿ ಲಾಲನಂ ನ ಸಮಗ್ರಂ ಜಗತಾಂ ಪಿತುಃ. ಜಗತ್ತಿನ ತಂದೆಯಾದ ಭಗವಂತನಿಂದ ಶುಕಾಚಾರ್ಯರು ಇಷ್ಟು ಸೌಭಾಗ್ಯವನ್ನ ಪಡೆದಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಎಲ್ಲಿಯ ಆನಂದ ತೀರ್ಥರು, ಎಲ್ಲಿಯ ಶುಕಾಚಾರ್ಯರು? ವಾಯುದೇವರ ಅವತಾರಿಗಳಾಗಿರುವ ಆನಂದ ತೀರ್ಥರಿಗೆ ನೀಡುವಂತಹ ಒಂದು ಪ್ರೀತಿ ರುದ್ರಾವತಾರಿಗಳಾಗಿರುವಂತಹ ಶುಕಾಚಾರ್ಯರಿಗೆ ನೀಡಲಿಕ್ಕೆ ಸಾಧ್ಯ ಇಲ್ಲ. ಸಹಜವಾಗಿ ತಾರತಮ್ಯ ಸ್ವರೂಪದಲ್ಲೇ ಅಷ್ಟು ವ್ಯತ್ಯಾಸ ಇರ್ತದೆ. ಇವತ್ತು ಮತ್ತೆ ನಿನ್ನೆ ಚರ್ಚೆ ಮಾಡಿದ್ರದ್ದು ಮುಂದೊಂದು ಚರ್ಚೆ ಬರ್ತದೆ. ಇವತ್ತು ಹೇಳೋ ಪ್ರಯತ್ನ ಮಾಡ್ತೀನಿ. ಯಾಕೆಂದ್ರೆ ವಾಯುದೇವರ ಜ್ಞಾನದ ಬಗ್ಗೆ ಬರುವಂತಹ ವಿಚಾರ, ವಾಯುದೇವರ ಜ್ಞಾನ ಹೇಗಿದೆ ಅಂತ, ಭಕ್ತಿ ಹೇಗಿದೆ ಅಂತ ಅನ್ನೋ ವಿಚಾರ ಬರ್ತದೆ. ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೆ ಇವತ್ತು ಇದಮಾಪ ಶುಕೋಪಿ ಲಾಲನಂ ನ ಸಮಗ್ರಂ ಜಗತಾಂ ಪಿತುಃ. ಸ್ವಂತ ತಂದೆ ಈ ಅವತಾರದಲ್ಲಿ ವೇದವ್ಯಾಸರು, ಅವರಿಂದ ಇಷ್ಟು ಪ್ರೀತಿಯನ್ನ, ಎಷ್ಟು ಪ್ರೀತಿಯನ್ನ ಆನಂದ ತೀರ್ಥರು ಎಷ್ಟು ಪ್ರೀತಿಯನ್ನ ಹೊಂದಿದರೋ ಅಷ್ಟು ಪ್ರೀತಿಯನ್ನ ಹೊಂದಲಿಲ್ಲ. ಶುಕಾಚಾರ್ಯರಿಗೂ ಅಷ್ಟು ಪ್ರೀತಿ ಸಿಕ್ಕಿರ್ಲಿಕ್ಕಿಲ್ಲ. ಅಲಭಿಷ್ಟ ಯದೇಶ ಧನ್ಯ. ಈ ವ್ಯಕ್ತಿ ಏನು ಬಂದಿದ್ದಾರೆ ಆನಂದ ತೀರ್ಥರು ಅಂದ್ರೆ ಅವರಿಗೆ ಗೊತ್ತಿಲ್ಲ ಬಂದವರು ಆನಂದ ತೀರ್ಥರು ಅಂತ ಹೇಳಿ. ಇನ್ನು ಮುಂದೆ ವೇದವ್ಯಾಸ ದೇವರು ಹೇಳಿದಾಗ ಅವರಿಗೆ ಇವರು ವಾಯುದೇವರ ಅವತಾರ ಅಂತ ಗೊತ್ತಾಗಬೇಕು. ತತ್ಪೂರ್ವದಲ್ಲಿ ಕೇವಲ ಇವರು ಯಾರೋ ಒಬ್ಬರು ಸನ್ಯಾಸಿಗಳು ಬಂದಿದ್ದಾರೆ, ಯಾರೋ ಮಹಾನುಭಾವರು ಬಂದಿದ್ದಾರೆ, ವೇದವ್ಯಾಸ ದೇವರವರನ್ನ ಆಲಿಂಗನ ಮಾಡಿಕೊಂಡಿದ್ದಾರೆ. ಆ ಆಲಿಂಗನವನ್ನ ನೋಡಿ ಶುಕಾಚಾರ್ಯರಿಗೂ ಇಷ್ಟು ಒಂದು ಪ್ರೀತಿ ಸಿಕ್ಕಿರ್ಲಿಕ್ಕಿಲ್ಲ ಅಂತ ಉದ್ಗಾರ ತೆಗೆದ್ರು. ಅದರ ಮೇಲೆ ಮತ್ತೊಂದು ಮಾತು ಹೇಳಿದ್ರು, ಏಷ ಧನ್ಯ. ಇವರೇನಿದ್ದಾರಲ್ಲ ಇವರು ಧನ್ಯ. ಧನ್ಯ ಧನ್ಯ ಅಂತಂದ್ರೆ ಅದಕ್ಕೆ ಅನಪೇಕ್ಷ ಗುಣೈಃ ಪೂರ್ಣಃ ಧನ್ಯ ಇತ್ಯುಚ್ಯತೆ ಬುಧೈಃ. ಭಾಗವತದ ಏಕಾದಶ ಸ್ಕಂದಲ್ಲಿ ಹೇಳುವಾಗ ಶ್ರೀಕೃಷ್ಣ ಒಂದು ಮಾತನ್ನು ಹೇಳ್ತಾನೆ, ಯಾವ ಬಯಕೆಯೂ ಇಲ್ಲದೆ ಇರುವಂತಹ ವ್ಯಕ್ತಿ ಅನಪೇಕ್ಷ, ಗುಣೈಃ ಪೂರ್ಣಃ, ಭಕ್ತಿ ಜ್ಞಾನಾದಿ ಗುಣಗಳಿಂದ ಪೂರ್ಣನಾಗಿದ್ದ ಅಂದ್ರೆ ಆ ವ್ಯಕ್ತಿಯನ್ನ ಏನಂತ ಕರಿಬೇಕು? ಧನ್ಯ ಅಂತ ಕರಿಬೇಕಂತೆ. ಇಲ್ಲಿ ಹಾಗೆ ಆಗಿತ್ತು. ಅನಪೇಕ್ಷ ಗುಣೈಃ ಪೂರ್ಣಃ ಧನ್ಯ ಇತ್ಯುಚ್ಯತೆ ಬುಧೈಃ. ವೇದವ್ಯಾಸ ದೇವರ ಆಲಿಂಗನ, ವೇದವ್ಯಾಸ ದೇವರ ದರ್ಶನ, ವೇದವ್ಯಾಸ ದೇವರ ಪಾದಸ್ಪರ್ಶ, ಅವರನ್ನ ಸ್ತೋತ್ರ ಮಾಡುವುದು, ಇದರಲ್ಲಿ ಧನ್ಯ ಆಗಿಬಿಟ್ಟಿದ್ರು ಆಚಾರ್ಯರು. ಹೀಗಾಗಿ ಇಂತಹ ಒಂದು ಸೌಭಾಗ್ಯ ಉಳಿದವರು ಯಾರಿಗೂ ಕೂಡ ಇಲ್ಲ ಅಂತನ್ನುವುದನ್ನು ಹೇಳ್ತಾರೆ. ಇದಮಾಪ ಶುಕೋಪಿ ಲಾಲನಂ ನ ಸಮಗ್ರಂ ಜಗತಾಂ ಪಿತುಃ ಅಲಭಿಷ್ಟ ಯದೇಶ ಧನ್ಯ ಇತ್ಯತಿ ಕೌತೂಹಲಮಾಪಿ ತಾಪಸೈಃ. 56ನೇ ಶ್ಲೋಕ. ಯಾರಾದರೂ ಅತಿಥಿಗಳು ಬಂದಾಗ ಮೊದಲೇನ್ ಮಾಡಬೇಕು? ಅವರಿಗೆ ಕೂಡ್ರಿ ಅಂತ ಒಂದು ಆಸನ ಕೊಡಬೇಕಂತ. ನಾವು ನಿಂತೇ ಮಾತಾಡಿಸ್ತಿರ್ತೀವಿ. ಯಾರಾದರೂ ಅತಿಥಿಗಳು ಬಂದಿದ್ದಿದ್ರೆ ಅವ್ರನ್ನಲ್ಲೇ ನಿಲ್ಲಿಸಿ ಯೋಗಕ್ಷೇಮ ವಿಚಾರ ಮಾಡಿ ಹಂಗಿಂದಂಗೆ ಹೊರಗೆ ಹಾಕ್ಬಿಡ್ತೀವಿ. ಮತ್ತೆ ಸುಮ್ಮನೆ ಕೂತ್ಕೊಂಡ್ರೆ ಮುಂದಿನ ಶುರುವಾಗ್ತದೆ. ಕೂತ ಮೇಲೆ ಮುಂದಿನ ಮತ್ತೆ ಶುರುವಾಗಬಾರ್ದು ಅಂತ ಹೇಳಿ ಮೊದಲೇ ವಿಚಾರ ಮಾಡಿ ಅಲ್ಲಿಂದಲ್ಲೇ ಅವ್ರನ್ನ ಹಂಗೆ ಸಾಗಾಕೋ ಕಾರ್ಯಕ್ರಮ. ಮೊದಲು ಬಂದು ಕೂಡಲೇ ಅವ್ರಿಗೊಂದು ಆಸನ ಕೊಡ್ಬೇಕಂತೆ. ಅದಕ್ಕೆ ತೃಣಾನಿ ಭೂಮಿ ರುಧಕಂ ವಾಕ್ಚತುರ್ಥಿ ಚ ಸೂನೃತ ಸತಾಂ ಗೇಹೇ ನೋಚ್ಛಿದ್ಯಂತೆ ಕದಾಚನ. ವಿದುರ ತನ್ನ ವಿದುರ ನೀತಿಯಲ್ಲಿ ಧೃತರಾಷ್ಟ್ರನಿಗೆ ಹೇಳುವಾಗ ಸಜ್ಜನರ ಮನೆಯಲ್ಲಿ 4 ರೆಡಿ ಇರ್ಬೇಕಂತೆ. ಯಾವಾಗ ಬಂದ್ರೆ ಯಾರೇ ಬಂದರೂ ಕೂಡ 4 ಇರ್ಬೇಕಂತೆ. ತೃಣಾನಿ ಭೂಮಿ ರುಧಕಂ ವಾಕ್ಚತುರ್ಥಿ ಚ ಸೂನೃತ. ಬಂದವರಿಗೆ ಬರ್ರಿ ಕೂಡ್ರಿ ಅಂತ ಹೇಳೋ ಒಂದು ಮಾತಿರ್ಬೇಕಂತೆ. ಯದ್ಯಪಿ ಅವ್ರಿಗೆ ನಿಮ್ಗೆ ಬೇಕಾಗಿದ್ದಾರೋ ಬೇಡವಾಗಿದ್ದಾರೋ ಬೇರೆ ವಿಷಯ. ಸಾಮಾನ್ಯವಾಗಿ ನಮಗೆ ಬೇಕಾದವ್ರು ಬಂದಾಗಿ ಪ್ರಶ್ನೆ ಬರೋದಿಲ್ಲ. ಬೇಡವಾಗಿದ್ದವರೇನಾದರೂ ಮನೆಗೆ ಬಂದ್ರೆ ಆಗ ಚರ್ಚೆ ಶುರುವಾಗ್ತದೆ, ಚಿಂತೆ ಶುರುವಾಗ್ತದೆ, ಇವ್ರಿಗೇನ್ ಮಾಡಬೇಕು ಅಂತೇಳಿ. ಬೇಡವಾದವರು ಬಂದರೂ ಕೂಡ ಅತಿಥಿ ಅವನಿಗೆ ಸ್ವಾಗತ ಮಾಡಬೇಕು. ತೃಣಾನಿ ಭೂಮಿ ಉದಕಂ ವಾಕ್ಚತುರ್ಥಿ ಚ ಸೂನೃತ. ಕೊನೇನೇನು ಅಂದ್ರೆ ಒಳ್ಳೆ ಮಾತು. ಕುಡಿಲಿಕ್ಕೆ ಏನಾದರೂ ತಗೋತೀರಾ ಅಂತ ಕೇಳೋ ಸಂಪ್ರದಾಯದಂತೆ ಕೇಳಬೇಕು. ಅವರು ಒಲ್ಲೆ ಅಂತಾರೋ ಬೇಕಂತಾರೋದು ಬೇರೆ ವಿಷಯ.
ನಾವು ಕೇಳೋದಂತೂ ಕೇಳಬೇಕು. ಬಂದು ಕೂಡಲೇ ಹೇಳ್ಬಿಡೋದು, ನಮ್ಮ ಮನ್ಯಾಗ ಚಹಾ ಕಾಫಿ ಇರಂಗಿಲ್ಲ ನೋಡ್ರಿ, ನಮ್ಮ ಮನ್ಯಾಗ ಏನಿದ್ರು ಹಾಲು ಅದು ಇಡ್ಲಿ ಒಲೆ ಮೇಲೆ ಕಾಸ್ಬೇಕು, ಎಷ್ಟೊತ್ತಾಗ್ತದೋ ಏನೋ, ಅವ್ ಮುಗ್ದ ಹೊತ್ತ ಅವ್ ಕೇಳಂಗೇ ಇಲ್ಲವ. ನೀವ್ ಇಡ್ಲಿ ಒಲಿ ಹೊತ್ಸಿ ಇನ್ನ ಆಮೇಲೆ ಹಾಲು ಕಾಸಿ ಆಮೇಲೆ ಕೊಡೋ ತನಕ ಅಲ್ಲಿ ನಾವು ಕೆಲಸ ಮುಗಿದು ಹೋಗ್ತದೆ ನಮ್ದು. ಅದಕ್ಕೆ ಕೆಲವ್ರು ಮೊದ್ಲೇ ಹೇಳ್ಬಿಟ್ಟಿರ್ತಾರೆ, ಆಚಾರ ನಮ್ಮಲ್ಲಿ ಹಿಂಗ್ ವ್ಯವಸ್ಥೆ ಅದ, ನಿಮಗೆ ನಿಮ್ ಗ್ಯಾಸಿನ ಮೇಲೆ ನಡೀತದೇನೋ ಅಂತ ಕೇಳ್ತಾವ್ರ, ಮತ್ತೆ ನಮ್ಗೆ ಉಲ್ಟಾ ನಾವ ಸ್ಪಷ್ಟ ಹೇಳ್ಬೋದು, ಇಲ್ಲಪ್ಪ ನಾವು ತಗೊಳ್ಳೋದಿಲ್ಲ ಹೊರಗೆ ಎಲ್ಲೂ, ಈ ಊಟ ಮಾಡಿ ಬಂದು ಹಿಂಗೊಂದೇನು ಹೇಳುವಲ್ಲಿ ಅನ್ಬೇಕಾಗ್ತದೆ. ಅದಕ್ಕೆ ಹಂಗಿರಬಾರ್ದು. ಮನೆಗೆ ಯಾರಾದ್ರೂ ಬಂದಿದ್ದಿದ್ರೆ ಅವನಿಗೆ ಅತಿಥಿಗೆ ಕೊಡುವಂತಹದ್ದು ಪದಾರ್ಥಗಳನ್ನು ಮನೆಯಲ್ಲಿ ಇಟ್ಟುಕೊಂಡಿರ್ಬೇಕು. ತೃಣಾನಿ ಭೂಮಿ ಉದಕಂ ವಾಕ್ಚತುರ್ಥೀ ಚ ಸುನೃತ ಸತಾಂಗೇಹೇ ನೋಚ್ಛಿದ್ಯಂತೆ ಕದಾಚನ. ಎಂದೂ ಕೂಡ ಸಜ್ಜನರ ಮನೆಯಲ್ಲಿ ಇದಿಲ್ಲ ಅಂತ ತಿಳಿಬಾರದು, ಇದ್ದೇ ಇರ್ತದಂತೆ. ಅದಕ್ಕೆ ಬಂದ್ರು, ಆಸನ ಕೊಟ್ರಂತೆ. ಅಮುಷ್ಯ ಶಿಷ್ಯ ವಿನಯೇನ ಶಿಕ್ಷಿತ್ ವಿನಯೇನ ತಸ್ಮೈ ಗುರೋರಭಿಪ್ರಾಯ ವಿದೋ ವಿದಗ್ಧಾಃ ತದಾನುರೂಪಂ ದದುರಾಸನಂ ತೇ ಚತುರ್ಮುಖಾಗೇವ ಮುಕುಂದ ದಾಸಾಃ. ಅಮುಷ್ಯ ಶಿಷ್ಯಾಃ, ಈ ವೇದವ್ಯಾಸ ದೇವರ ಶಿಷ್ಯರು, ವಿನಯೇನ ವಿನಯದಿಂದ ಬಂದವರಿಗೆ ಹೆಂಗ ಆಸನ ಕೊಟ್ರಂತೆ. ಅನುರೂಪಂ ಆಸನಂ, ಅವರಿಗೆ ಕುಳಿತುಕೊಳ್ಳಿಕ್ಕೆ ಯಾವ ಆಸನವೋ ಅಂಥ ಆಸನವನ್ನ ಕೊಟ್ರು. ಮನೆಗೆ ಆಚಾರ ಬಂದಿರ್ತಾರೆ, ಅವರಿಗೆ ಎಂಥ ಆಸನ ಕೊಡ್ಬೇಕು ಅಂತಾನೆ ಕೊಡ್ಬೇಕು. ಡೈನಿಂಗ್ ಟೇಬಲ್ ಕುರ್ಚಿ ಇರ್ತಾವಲ್ಲ, ಕೂಡ್ರಿ ಆಚಾರ ಅಂದ್ರೆ ಆಚಾರ ಮೊದ್ಲೇ ಮಡಿ ಮನುಷ್ಯ ಅವ. ಈ ಡೈನಿಂಗ್ ಟೇಬಲ್ ಮೇಲೆ ಕುರ್ಚಿ ಮೇಲೆ ಕೂತಾರ, ಮನೆಗೆ ಹೋಗಿ ಸ್ನಾನ ಮಾಡ್ತಾರ ಮತ್ತವ. ಅದಕ್ಕೆ ಅಂಥವು ಕೊಡಬಾರ್ದು. ಅವ್ರಿಗೆ ಎಂಥ ಯೋಗ್ಯ ಇರ್ತಾವೋ ಅಂತಹದ್ದನ್ನ ಕೊಡ್ಬೇಕು. ಕೆಲವು ಆಸನ ಹಂಗಿರ್ತಾವ್ರಿ, ನಿಮಗ ನನಗೆ ಅನುಭವ ಜಾಸ್ತಿ ಇರ್ತದೆ, ಯಾಕಂದ್ರೆ ಹೋಗಿರ್ತಿಲ್ಲ. ಆಚಾರ ಕೂಡ್ರಿ ಅಂತ ಕೂಡ್ಸ್ಬಿಡ್ತಾರೆ, ಜಾಗ ಬೇರೆದಿಲ್ಲ, ಅದ ಒಂದೇ ಟೇಬಲ್. ಹಿಂಗ್ ಕುತ್ಕೊಂಡಾಗ ಊಟಕ್ಕ, ಹಿಂಗ್ ಕುತ್ಕೊಂಡಾಗ ಆಚಾರಿಗೆ ಆಹಾ ಏನ್ ಆನಂದ. ಅದಕ್ಕೆ ಮತ್ತದು ಕೂತ ಮೇಲೆ ಬಂದ ಮೇಲೆ ಮುಂದೆ ಇಲ್ಲ ಅದಕ್ಕೆ ತದಾನುರೂಪಂ ದದುರಾಸನಂತೆ, ಅವರಿಗೆ ಅನುರೂಪವಾದ ಆಸನವನ್ನ ಕೊಟ್ಟಿದ್ದಾರೆ. ಹೇಗೆ ಕೊಟ್ರು? ಚತುರ್ಮುಖಾಗೇವ ಮುಕುಂದ ದಾಸಾಹ. ಚತುರ್ಮುಖ ಬ್ರಹ್ಮದೇವರು ಮನೆಗೆ ಬಂದಿದ್ದಾಗ, ವಿಷ್ಣುವಿನ ಮನೆಗೆ ಬಂದಾಗ, ವಿಷ್ಣು ಪಾರ್ಷದರು ವಿಷ್ಣು ಸೇವಕರು ಹೇಗೆ ಬ್ರಹ್ಮದೇವರಿಗೆ ಆಸನವನ್ನ ಕೊಡಬೇಕು, ಹಾಗೆ ಇಲ್ಲಿ ಮಧ್ವಾಚಾರ್ಯರಿಗೆ ಆ ವೇದವ್ಯಾಸ ದೇವರ ಶಿಷ್ಯರೆಲ್ಲರೂ ಕೂಡ ಆಸನವನ್ನ ಕೊಟ್ರಂತೆ. ಅಮುಷ್ಯ ಶಿಷ್ಯ ವಿನಯೇನ ತಸ್ಮೈ, ಕೊಡ್ಬೇಕಾದ್ರೆ ಹೆಂಗ್ ಕೊಟ್ರು? ಗುರೋರಭಿಪ್ರಾಯ ವಿದೋ ವಿದಗ್ಧಾಃ, ಗುರುಗಳ ಅಭಿಪ್ರಾಯವನ್ನು ತಿಳ್ಕೊಂಡಿದ್ರಂತ. ಗುರುಗಳು ಕೊಡುವಂತನ್ನೋ ಸೂಚನಾ ಬಂದು ಕೂಡ್ಲೆ, ಯಾಕಂದ್ರೆ ಏನಾಗ್ತಿರ್ತದ್ರಿ, ಇವ್ರು ಗುರುಗಳ ಮನೆಯಾಗ ಇರ್ತಾರ, ಗುರುಗಳ ಅಭಿಪ್ರಾಯ ಏನಿರ್ತದೋ ಯಾರಿಗ್ ಗೊತ್ತು, ಕೊಡ್ಬೇಕು ಅಂತ ಇರ್ತದೋ ಬೇಡ ಅಂತ ಇರ್ತದೋ. ಅದಕ್ಕೆ ಅವರ ಅಭಿಪ್ರಾಯವನ್ನ ತಿಳಿದವರು ವಿದಗ್ಧಾಹ, ಆದ್ದರಿಂದಲೇ ಜಾಣರಾಗಿರುವಂಥವರು. ತದಾನುರೂಪಂ ದದುರಾಸನಂತೆ, ಆಸನ ಕೊಟ್ರು. ನಮಸ್ಕಾರ ಆಯಿತು, ಆಲಿಂಗನ ಆಯಿತು, ಆಸನ ಕೊಟ್ರು. ಕೊಟ್ಟು ಕೂಡಲೇ ಕೂತ್ರೇನು, ಒಂದೊಂದು ಹೆಜ್ಜೆ ವರ್ಣನೆ ಮಾಡ್ತಾರೆ ಪಂಡಿತಾಚಾರ್ಯರು. ಕೊಟ್ಟ ಕೂಡಲೇ ದಬಕ್ಕಂತ ಕೂಡ್ಲಿಕ್ಕೆ ಹೋಗ್ಬಾರ್ರಿ, ನೋಡ್ಕೋಬೇಕು ಮೊದಲು ನಾವು. ಕೊಟ್ಟಾರ ಕೂತ್ಬೋಣ ಅಂತ ಹೇಳಿ ಕೂತ್ಬೋಣ, ಮುಂದೆ ಆಮೇಲೆ ಆನಂದ ಆಗಿಬಿಟ್ರೆ ಕೂತ್ ಮೇಲೆ ಅದಕ್ಕೆ ಹಂಗಾಬಾರ್ದು, ಮೊದಲೇ ನೋಡ್ಕೊಂಡಿರ್ಬೇಕು. ಅದಕ್ಕೇನಾಯಿತು ಅಂದ್ರೆ ಆಚಾರ್ಯರ ವಿನಯ. ನಿಂತಿದ್ರು, ಕೈ ಕಟ್ಕೊಂಡೇ ನಿಂತಿದ್ರು. ಅದಕ್ಕೆ ಯಾಕಂದ್ರೆ ಕೂಡು ಅಂತ ಪರಮಾತ್ಮ ಹೇಳ್ಬೇಕ್ರಿ. ವೇದವ್ಯಾಸ ದೇವರು ಹೇಳಿದ ಮೇಲೆ ಕೂಡ್ಬೇಕೇ ವಿನಃ ಆಸನ ಕೊಟ್ಟಾರ ಶಿಷ್ಯರು ಅಂತ ತಿಳ್ಕೊಂಡು ಹೇಳಿ ಹೋಗಿ ಧಮ್ ಅಂತ ಕುತ್ಕೊಂಡ್ಬಿಟ್ರೆ. ಆಸ್ಯತಾಮಿತ್ಯುದೀರ್ಯೋಪವಿಷ್ಟೇ ಸತ್ಯವತ್ಯಾ ಸುತೆ ಸತ್ಯವಾಚಿ ನಂದಯನ್ ಮಂದಹಾಸಾವಲೋಕೈಃ ತಾನ್ ಮುನೀಂದ್ರಾನಿಹೋಪಾವಿಶತ್ಸಃ. ಸತ್ಯವಾಚಿ ಸತ್ಯವತ್ಯಾಹ ಸುತೆ, ಸತ್ಯ ಮಾತುಗಾರರಾದ ವೇದವ್ಯಾಸ ದೇವರು ಆಸ್ಯತಾಂ ಕೂಡ್ರಿ ಅಂತ ಹೇಳಿ ಉಪವಿಷ್ಟೆ, ಅವರು ಕೂತ್ರು. ಕೂಡ್ರಿ ಅಂತ ಹೇಳಿ ಎದ್ ನಿಂತಿದ್ರು ನೋಡ್ರಿ. ಇವ್ರು ಬಂದಾಗ ನಮಸ್ಕಾರ ಮಾಡಿಸ್ಕೊಂಡು ಆಲಿಂಗನ ಮಾಡ್ಕೊಳ್ಳಿಕ್ಕೆ ಎದ್ ನಿಂತಿದ್ರು. ಈಗ ಕೂಡ್ರಿ ಅಂತ ಅವರು ಹೇಳಿ ಇವರು ಕೂತ್ರು. ವೇದವ್ಯಾಸ ದೇವರು ಕೂಡೋವರೆಗೂ ಕೂಡ ಆಚಾರ್ಯ ಕೂತಿದ್ದಿಲ್ಲ. ಇದು ಗುರುಭಕ್ತಿ. ಇದು ಗುರುಭಕ್ತಿ. ಹೇಗಿರಬೇಕು ಅಂದ್ರೆ, ಗುರುಗಳು ಕೂಡೋವರೆಗೂ ಕೂಡ ಕೂಡಬಾರದು, ಗುರುಗಳು ನಿಂತಿದ್ದರೆ ನಿಂತ್ಕೊಂಡಿರ್ಬೇಕು. ಇದೆಲ್ಲ ಹಿಂದೆ ಅವರಿಗೆ ಸಹಜವಾಗಿ ಗುರುಕುಲದಲ್ಲಿ ನೋಡಿ 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 ಅಭ್ಯಾಸ ಆಗಿರ್ತಿತ್ತು. ಈಗ ಇವರೇ ಕೂತಿರ್ತಾರೆ, ಆಚಾರ ನೋಡ್ರಿ ಅಂತ ಇವರ ಆಚಾರ ಬಂದು ಪಾಪಿಗೆ ಪರಿಸ್ಥಿತಿ ಹೆಂಗಿರ್ತದೆ, ಏನ್ ಮಾಡ್ಲಿ ಬರ್ತದೆ. ಅದು ಕಲಿಯುಗಪ್ಪ ಇದೆಲ್ಲ. ಅದಕ್ಕೆ ಗುರುಗಳು ಕೂತ ಮೇಲೆ ಎಲ್ಲ ಕಾಲಕ್ಕೂ ಅಷ್ಟೇ, ಎಲ್ಲ ಕಾಲಕ್ಕೂ ಅಷ್ಟೇ. ಕೆಲವು ಪ್ರಸಂಗದಲ್ಲಿ ಮಾತ್ರ ಗುರುವಾಜ್ಞೆಯನ್ನು ಸ್ವೀಕಾರ ಮಾಡಿ ಮೊದಲು ಮಾಡಬೇಕು ಅಂತದ, ಕೆಲವು ಪ್ರಸಂಗದಲ್ಲಿ ಇಲ್ಲವೇ ಇಲ್ಲ. ಆಸ್ಯತಾಂ ಇತಿ ಉದೀರ್ಯ ಉಪವಿಷ್ಟೇ ಸತ್ಯವತ್ಯ ಸುತೆ ಸತ್ಯವಾಚಿ, ಸತ್ಯ ಮಾತುಗಾರರಾದ
ಸತ್ಯವತಿಯ ಪುತ್ರರಾದ ವೇದವ್ಯಾಸ ದೇವರು ಕೂಡ್ರಿ ಅಂತ ಹೇಳಿದ ಮೇಲೆ ಕೂತ್ರು. ಕೂಡುವಾಗ ಹ್ಯಾಕ್ ಕೂತ್ರು ಅಂತ ಕೇಳಿದ್ರೆ, ನಂದಯನ್ ಮಂದಹಾಸಾವಲೋಕೈಹಿ, ಆ ಆಸನ ಕೊಟ್ಟಿದ್ರಲ್ಲ ಅವ್ರನ್ನೆಲ್ಲ ಒಂದ್ಸರ್ತಿ ಹೀಗೆ ನೋಡಿದ್ರಂತೆ ಮುಗುಳ್ನಗೆಯಿಂದ. ನೋಡ್ರಿ ಎಷ್ಟು ಸೂಕ್ಷ್ಮ ಇರ್ತದೆ ನೋಡ್ರಿದೆಲ್ಲ. ಆಸನ ಕೊಟ್ಟವ್ರವರು, ಕೂಡ್ರಿ ಅಂತ ಹೇಳಿದವ್ರು ಇವರು, ಕೂಡ್ಲಿಕ್ಕೆ ಹೊಂಟವ್ರು ಇವರು, ಇವ್ರಿಗೇನು ಸಂಬಂಧ ಇಲ್ಲ ಅಂತ ಬಿಡಬಾರ್ದು. ಆಸನ ಕೊಟ್ಟಿದ್ದಕ್ಕೆ ಅವ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ಬೇಕಾಗ್ತಿರ್ತದೆ. ಅದಕ್ಕೊಂದು ಮುಗುಳ್ನಗೆ ಕೊಟ್ರು. ಸುಮ್ಮನೆ ಒಂದು ಮಂದಹಾಸಾವಲೋಕೈಹಿ ತಾನ್ ಮುನಿ ಇಂದ್ರಾನಿ ಹೋಪಾವಿಷತ್ಸಹ ಆಯಿತು. ಅವರಿಗೆ ಮುಗುಳ್ನಗೆಯಿಂದ ಗೌರವ ಸೂಚಿಸಿ ವೇದವ್ಯಾಸ ದೇವರ ಮಾತಿನಂತೆ ಇವರು ಆಸನದಲ್ಲಿ ಕುಳಿತುಕೊಂಡಿದ್ದಾರೆ. ವೇದವ್ಯಾಸ ದೇವರು ಕಟ್ಟೆಯ ಮೇಲೆ, ಇವರು ಒಂದು ಆಸನದಲ್ಲಿ, ಅವರೆಲ್ಲ ನೆಲದ ಮೇಲೆ. ನೋಡ್ರಿ ಎಷ್ಟು ಚೆನ್ನಾಗಿದೆ ತಾರತಮ್ಯ. ವೇದವ್ಯಾಸ ದೇವರು ಸರ್ವೋತ್ತಮ, ಇವರಿಗೆ ಆಸನ ಕೊಟ್ಟದ್ರಿಂದ ಇವರು ಜೀವೋತ್ತಮ. ಅವರೆಲ್ಲ ನೆಲದ ಮೇಲೆ ಕೃಷ್ಣಾಂಜನೆಗಳನ್ನು ಹಾಸಿಕೊಂಡು ಕೂತದ್ರಿಂದ ಅವೆಲ್ಲ ಸಾಮಾನ್ಯ ಜೀವರಾಶಿಗಳು ಅನ್ನೋದು ತಾರತಮ್ಯಕ್ಕೆ ತಕ್ಕದಾದದ್ದು. ಅವ್ರು ಸುಮ್ಮನೆ ಕೂತಿದ್ರಿ, ಯಾರಿವರು ಅಂತ ಒಟ್ಟ ತಿಳಿಲಿಲ್ರಿ. ಇಷ್ಟು ಪರಿಯಿಂದ ಗೌರವ ಕೊಡ್ಲಿಕ್ಕತ್ತಾರೆ ಇವರಿಗೆ, ಯಾರಿರಬಹುದು ಏನೋ ಅಂತ ಹೇಳಿ. ಆಗ 58ನೇ ಶ್ಲೋಕದಲ್ಲಿ ನಾರಾಯಣ ಪಂಡಿತಾಚಾರ್ಯ ನಿರೂಪಣೆ ಮಾಡ್ತಾರೆ. ಅವಗಮ್ಯ ತಂ ಮುನಿಗಣ ವರಿಷ್ಠತೋ ವಿಧಿವದ್ವಿದುರ್ವಿಧಿ ವಿದೋಸ್ಯಮಾನನಾಂ ಅಪಿ ಸಂಕತಾ ಶ್ರುತಿ ಸುಖ ಕವೀಂದ್ರಯೋರನಯೋರ್ ನಿಶಮ್ಯ ಪರಮಾಮುದಂ ಯಯೋ. ಅವಗಮ್ಯ ತಂ ಮುನಿಗಣ ವರಿಷ್ಠತೋ, ವೇದವ್ಯಾಸ ದೇವರು ಎಲ್ಲರೂ ನೋಡಿದ್ರಂತೆ. ಎಲ್ಲರ ಮುಖದಲ್ಲೂ ಒಂದೇ ಪ್ರಶ್ನೆ ಚಿಹ್ನೆ, ಕ್ವಶನ್ ಮಾರ್ಕ್. ಯಾರಿವರು ಯಾರಿವರು ಯಾರಿವರು, ಇಷ್ಟು ಗೌರವ ನೀಡ್ಲಿಕ್ಕತ್ತಾರ ಯಾರಿವರು? ಆಗ ವೇದವ್ಯಾಸ ದೇವರು ಹೇಳಿದ್ರಂತೆ, ಗೊತ್ತಾಗ್ಲಿಲ್ವೇನು ಯಾರಿವರು ಅಂತ ಹೇಳಿ. ಎಲ್ಲ ಋಷಿಗಳು ಪಾಪ ಅಡ್ಡಕ್ಕೆ ತಲೆ ಹಾಕಿದ್ರು, ಇಲ್ಲ ಅಂತ ತಿಳ್ಕೊಂಡು ಹೇಳಿ. ಕೆಲವರು ಏನಿದ್ರು ಹಿಂಗೆ ಹಾಕ್ತಿರ್ತಾರೆ. ಅಂದ್ರೆ ಗೊತ್ತದ ಅಂದ್ರು ಹಿಂಗ, ಗೊತ್ತಿಲ್ಲ ಹಿಂಗೆ, ಎಲ್ಲದಕ್ಕೂ ಒಂದೇ ತರ ತಲೆ ಅವ್ರದ್ದು. ಏನ್ ತಿಳ್ಕೊಬೇಕು ಎದುರಿಗಿದ್ದವರು? ಅದಕ್ಕೆ ಗೊತ್ತಿಲ್ಲ ಅನ್ನೋ ಕಾಲಕ್ಕೆ ಹೆಂಗ್ ತಿರುಗಿಸ್ಬೇಕು ಹಂಗೆ ತಿರುಗಿಸ್ಬೇಕು, ಗೊತ್ತದ ಅನ್ನೋ ಕಾಲಕ್ಕೆ ಹೆಂಗ್ ತಿರುಗಿಸ್ಬೇಕು ಹಂಗೆ ತಿರುಗಿಸ್ಬೇಕು. ಎರಡಕ್ಕೂ ಆಚಾರ ನಿಮಗರಿ ಅಂತ ನಿಮಗರಿ ಇದ್ರೆ ಅರ್ಥ ಅದಕ್ಕೆ ಹಂಗಾಗ್ಬಾರ್ದು. ಅದಕ್ಕೆ ಗೊತ್ತಿಲ್ಲ ಅಂತ ಸೂಚನೆ ಮಾಡಿದಾಗ ಅವಗಮ್ಯ ತಂ ಮುನಿಗಣ ವರಿಷ್ಠತೋ, ವೇದವ್ಯಾಸ ಹೇಳಿದ್ರಂತೆ, ಇವರೇ ಅಪ್ಪ ವಾಯುದೇವರ ಅವತಾರ, ಭಗವಂತ ಪರಿಚಯ ಮಾಡಿಕೊಟ್ಟ ಮುನಿಗಳಿಗೆ ಏನಂತ ಹೇಳಿ, ನಾನು ಯಾರನ್ನ ಭೂಮಿಗೆ ಕಳಿಸಿದ್ದೆ, ಮೂರನೇ ಅವತಾರವನ್ನ ಎತ್ತಿ ಸಕಲ ಸತ್ಶಾಸ್ತ್ರಗಳ ನಿರ್ಮಾಣವನ್ನ ಮಾಡು ಅಂತ ಹೇಳಿ ಅವರೇ ಇವರು ಅಂತ ಹೇಳಿದಾಗ ಈ ಕೂತವರೆಲ್ಲ ಧಗ್ಗಂತ ಎದ್ದಿಂತಾರೆ. ಮತ್ತೆ ಇಷ್ಟೊತ್ತು ಕೂತಿದ್ರು, ಅಯ್ಯೋ ಅಯ್ಯಯ್ಯೋ ಭಾರತೀಪತಿಗಳು ಬಂದಿದ್ದಾರೆ. ಇಷ್ಟೊತ್ತು ಯಾರೋ ಸ್ವಾಮಿಗಳು ಅಂತ ತಿಳ್ಕೊಂಡಿದ್ರಿ, ಆಮೇಲೆ ಗೊತ್ತಾಗ್ತಿದ್ದು ಮಠದ ಸ್ವಾಮಿಗಳು ಅಂತ ಹೇಳಿ ದನ್ನ ತೆದ್ದು ನಿಂತ್ಬಿಟ್ರು, ಮುಗಿದೋದ್ ಕೆಲಸ. ವಿಧಿವದ್ ವ್ಯಧು ವಿಧಿ ವಿದೋಸ್ಯಮಾನನಾಂ, ಹಿಂದೆ ಸನ್ಯಾಸಿಗಳು ಅಂತ ಮಾಡಿದಾಗ ಗೌರವಕ್ಕಿಂತಲೂ ವಾಯುದೇವರು ಅಂತ ತಿಳಿದ ಮೇಲೆ ಮಾಡುವ ಗೌರವ ಇದೆಯಲ್ಲ, ಅದು ಅದ್ಭುತವಾದ ಗೌರವ. ಅದು ಹಿಂದೆ ಯಾರೋ ಸಾಮಾನ್ಯ ಆಚಾರ ಅಂತ ತಿಳ್ಕೊಂಡಿರ್ತಾರೆ, ಆಮೇಲೆ ದೊಡ್ಡ ಪಂಡಿತರು ಅಂತ ಗೊತ್ತಾಗ್ಬಿಡ್ತೀವಿ ಅಂದ್ರೆ ಹತ್ರ ಕೂಳಿದ್ರೆ ಹೆದರ್ಕೊಳ್ಳಿ ಶುರು ಮಾಡ್ತಾರೆ. ಬ್ಯಾಡ್ ಬಿಡ್ರಪ್ಪ ಆಚಾರ, ನಿಮ್ ಜೊತೆಗೆ ಯಾಕೆ ಸುಳ್ಳೆ, ಅದಕ್ಕೆ ಅಲ್ಲೇ ಕೂತಿರ್ತೀವಿ ನೀವು ಇಲ್ಲೇ ಕೂತಿರಿ ಅಂತ ತಿಳ್ಕೊಂಡು ಹೇಳಿ. ಮೊದಲು ಹಿಂಗಾಗಿರ್ತದೆ, ಟ್ರೈನಾಗ ಹೊಂಟಾಗ ನಮ್ಮ ಪರಿಚಯ ಗಿರಿಚಯ ಇರಂಗಿಲ್ಲ, ಕೂತ್ಬಿಟ್ಟಿರ್ತಾರೆ ನಮ್ಮ ಜೊತೆಗೆ ಒಂದೇ ಸೀಟಿನ ಮೇಲೆ. ನೀವ್ಯಾರು ಯಾವ್ದೂರು ಹಿಂಗ್, ಓ ನೀವ ಏನ್ರಿ ಅಯ್ಯಪ್ಪ ಅಂತ ಎದ್ ಮತ್ತೆ ನಮಸ್ಕಾರ ಮಾಡ್ತಾರಲ್ಲ ಉಲ್ಟಾ. ಅಲ್ಲೇ ಖಾಲಿ ಪಿಲಿ ಕೂತಿರೋದು. ಅದಕ್ಕೆ ಅವರ ಸ್ವರೂಪ ಪರಿಚಯ ಆಗೋ ತನಕ ಒಂದು ಹಂತ, ಸ್ವರೂಪ ಪರಿಚಯ ಆದ್ಮೇಲೆ ಇನ್ನೊಂದು ಹಂತ. ಇವರು ಹೇಳಿದರು, ಅವಗಮ್ಯ ತಂ ಮುನಿಗಣ ವರಿಷ್ಠತೋ ವಿಧಿವದ್ ವ್ಯಧುರ್ವಿಧಿ ವಿದೋಸ್ಯಮಾನನಾಂ ಅಪಿ ಸಂಕಥಾ. ಅವರಿಬ್ಬರ ಮಾತುಕತೆಗಳ ಪ್ರಾರಂಭ ಆಯ್ತಂತೆ. ಅವರಿಬ್ರು ಯಾರು, ವೇದವ್ಯಾಸ ದೇವರು ಆಚಾರ್ಯರು ಮಾತಾಡ್ತಾ ಇದ್ರು. ಹೆಂಗಿತ್ತವರ ಮಾತು ಅಂದ್ರೆ, ಶ್ರುತಿ ಸುಖಾಹ ಕವೀಂದ್ರಯೋಹೋ, ಇಬ್ಬರು ಜ್ಞಾನಿಗಳು ಮಾತಾಡ್ತಾ ಇರುವಾಗ ಆ ಮಾತುಗಳು ಯಾವಾಗಲೂ ಕೂಡ ಕಿವಿಗೆ ಹಿತವನ್ನು ಉಂಟು ಮಾಡ್ತದಂತೆ. ನಾವು ಮಾತಾಡ್ತಾ ಇರೋ ಮಾತುಗಳು ಇನ್ನೊಬ್ಬರಿಗೆ ಅಹಿತ ಉಂಟು ಮಾಡಿ, ನಿಲ್ಲಿಸ್ತೀರಾ ನಾವು ಓದ್ಬೇಕಾಗ್ಯದ, ನಿಲ್ಲಿಸ್ತೀರಾ ನಾವು ಮಲ್ಕೋಬೇಕಾಗ್ಯದ, ನಿಲ್ಲಿಸ್ತೀರಾ ನಮಗೆ ಭಂಗ ಬರ್ಲಿಕ್ಕೆ ಧ್ಯಾನಕ್ಕೆ ಅಂತ ಹೇಳ್ಬೇಕಾಗ್ತದೆ. ಆದರೆ ಜ್ಞಾನಿಗಳ ಮಾತುಗಳು, ಅದರಲ್ಲೂ ಸೂತ್ರಕಾರರು ಭಾಷ್ಯಕಾರರು ಇಬ್ಬರು ಮಾತಾಡ್ತಾ ಇದ್ರೆ ಎಷ್ಟು ಆನಂದ ಆಗ್ಬೇಡ. ಶ್ರುತಿ ಸುಖಾಹ ಕವೀಂದ್ರಯೋಹೋ ಅನಯೋರ್ ನಿಶಮ್ಯ ಪರಮಾಂ ಮುದಂ ಯಯುಹು. ಇವರೆಲ್ಲರೂ ಕೂಡ ಭಾರೀ ಸಂತಸ ವ್ಯಕ್ತಪಡಿಸಿದ್ರಂತೆ. ನಮ್ದೊಂದು ದೊಡ್ಡ ಸೌಭಾಗ್ಯ, ವಾಯುದೇವರು ಬಂದಿದ್ದಾರೆ, ವೇದವ್ಯಾಸ ದೇವರು ಕುಳಿತಿದ್ದಾರೆ, ಮಾತಾಡ್ತಾ ಇದ್ದಾರೆ ಅಂದ್ರೆ ಏನೋ ವಿಶೇಷವಾದ ಕಾರ್ಯವೇ ಇರಬೇಕು, ವಿಶೇಷ ಪಾಠಗಳೇ ನಡೀಬೇಕು, ವಿಶೇಷ ಪ್ರವಚನವೇ ಆಗಬೇಕು. ಹಾಗಿದ್ರೆ ನಾವು ಕೇಳೋಣ ಅಂತ ಹೇಳಿ ಎರಡೂ ಕಿವಿಗಳನ್ನ ಆಲಿಸಿ ಕೇಳ್ತಾ ಕೂತಿದ್ದಾರೆ ಅಂತ ಹೇಳಿ 58ನೇ ಶ್ಲೋಕ ಮುಕ್ತಾಯ ಮಾಡ್ತಾರೆ. 59ನೇ ಶ್ಲೋಕ, ಈ ಸರ್ಗದ ಕೊನೆ ಶ್ಲೋಕದಲ್ಲಿ ಅವರಿಬ್ಬರನ್ನ ವಂದಿಸಿ ಮುಕ್ತಾಯ ಮಾಡ್ತಾರೆ ಪಂಡಿತಾಚಾರ್ಯ.
ಅಂತೂ 7ನೇ ಸರ್ಗದಲ್ಲಿ ಪ್ರಾರಂಭ ಮಾಡಿದ್ದು ಆಚಾರ್ಯರು ಬದರಿಗೆ ಬಂದರು. ಬದರಿಗೆ ಬಂದಾಗ ಹೊರಗಡೆಯಿಂದ ಬರ್ತಾ ಬರ್ತಾ ಮೊದಲು ಋಷಿಗಳು ಅವರನ್ನ ಏನು ಅಂತ ಸ್ವರೂಪ ಚಿಂತನೆ ಮಾಡಿದರು. ಆಮೇಲೆ ಆನಂದ ತೀರ್ಥರು ವೇದವ್ಯಾಸರ ಸ್ವರೂಪ ಚಿಂತನೆಯನ್ನು ಮಾಡಿದರು. ಆಶ್ರಮ ಪ್ರವೇಶ ಮಾಡಿದರು, ನಮಸ್ಕಾರ ಆಯಿತು, ಆಲಿಂಗನ ಆಯಿತು, ಆಸನ ಕೊಟ್ಟರು, ಕೂತರು, ಮಾತಾಡಿದರು ಅನ್ನುವ ಈ ಘಟನೆಯನ್ನ 1 ಸರ್ಗದ 59 ಶ್ಲೋಕದಲ್ಲಿ ಮುಕ್ತಾಯ ಮಾಡಿದರು ಪಂಡಿತಾಚಾರ್ಯ. ಏನದ ಹೇಳೋಣ ಅಂತ, ಮನೆಗೆ ಬಂದು ಕೂತರು, ಇಷ್ಟೇ ಕೆಲಸ ಇರೋದಿಲ್ಲ ಇರೋದು. ಮನೆಗೆ ಬಂದು ಕೂತರು ಅಂತ ಹೇಳಲಿಕ್ಕೇನೆ ಇಷ್ಟು ಸುಂದರವಾಗಿ ಹೇಳಬೇಕಾದ್ರೆ ಇನ್ನು ಮುಂದೆ ವೇದವ್ಯಾಸ ದೇವರಿಂದ ಪಾಠ ಕಲ್ತರು ಅಂತ ಹೇಳಬೇಕಾಗಿದೆ. ಪಾಠಕ್ಕೆ ಬಂದಿದ್ರು ಅವರಲ್ಲಿ. ಎದಕ್ಕೆ ಬಂದಿದ್ರು? ಪಾಠಕ್ಕೆ. ಬ್ರಹ್ಮಸೂತ್ರಗಳನ್ನ ಅವರ ಬಾಯಿಯಿಂದಲೇ ಕಲ್ತು ಬಿಟ್ಟು, ಗೀತೆಯನ್ನ ಅವರ ಬಾಯಿಯಿಂದಲೇ ಕೇಳಿಕೊಂಡು, ಈಗ ಗೀತಾ ಭಾಷ್ಯ ಬರೆದಾರ, ಮತ್ತು ಮುಂದೆ ಗೀತಾ ತಾತ್ಪರ್ಯ ಬರೋರಿದ್ದಾರೆ, ಅದಕ್ಕಲ್ಲಿ ವಿಷಯಗಳನ್ನೆಲ್ಲವನ್ನ ರಹಸ್ಯವನ್ನ ಸಂಗ್ರಹ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಸೂತ್ರ ಭಾಷ್ಯಕ್ಕೆ ಆಜ್ಞಾ ತಗೊಳ್ಬೇಕು ಅಂತ ಹೇಳಿ ಬಂದು ಅವರ ಕಡೆಯಿಂದ ಪಾಠ ಆಗ್ತಾ ಇತ್ತು. ಅದು ಇವತ್ತು ಬಂದ ದಿವಸ ಕುಳಿತರು, ಮುಂದಿನ ದಿನಗಳಿಂದ ಪಾಠಗಳೆಲ್ಲ ಪ್ರಾರಂಭ ಆಯಿತು ಅಂತ ಹೇಳಬೇಕಾಗಿದೆ. ಇದಕ್ಕೆ ಮುಕ್ತಾಯ ಮಾಡ್ತಾರೆ. 7ನೇ ಸರ್ಗವನ್ನ ಮಂಗಳ ಹಾಡ್ತಾರೆ. ಸಜ್ಞಾನಾಯಾನಂದ ವಿಜ್ಞಾನ ಮೂರ್ತಿ ಪ್ರಾಪ್ತೌ ಪೃಥ್ವಿ ವಾಶ್ರಮೇ ತತ್ರ ತಾವತ್ ಜಾಜ್ವಲ್ಲೇತೆ ವಿಷ್ಣುವಾಯುಸ್ಮದೇವೌ ವೇದವ್ಯಾಸಾನಂದ ತೀರ್ಥಾಭಿಧಾನೌ ವೇದವ್ಯಾಸಾನಂದ ತೀರ್ಥಾಭಿಧಾನೌ. ವೇದವ್ಯಾಸ ಆನಂದ ತೀರ್ಥರೆಂಬ ಹೆಸರಿರುವಂಥವರು ಯಾರಿವರು? ಜಾಜ್ವಲ್ಲೇತೆ ವಿಷ್ಣುವಾಯು ಸ್ಮದೇವವು. ಇವರು ವಿಷ್ಣು, ಇವರು ವಾಯು, ಇವರು ವಿಷ್ಣು, ಇವರು ವಾಯು. ವೇದವ್ಯಾಸ ದೇವರು ವಿಷ್ಣುವಿನ ಅವತಾರ, ಆನಂದ ತೀರ್ಥರು ವಾಯುವಿನ ಅವತಾರ. ಆದರೆ ವಿಷ್ಣು ವೇದವ್ಯಾಸ ಆದರು, ವಾಯು ಆನಂದ ತೀರ್ಥರಾದರು. ಎದಕ್ಕೆ ಬಂದಿದ್ರಪ್ಪ ಇವರು? ಎದಕ್ಕೆ ಬಂದಿದ್ದಾರೆ? ಸಜ್ಞಾನಾಯಾನಂದ ವಿಜ್ಞಾನ ಮೂರ್ತಿ ಪ್ರಾಪ್ತೌ ಪೃಥ್ವೀಮಾಶ್ರಮೇ ತತ್ರ ತಾವತ್ ಸತಾಂ ಜ್ಞಾನಾಯ. ಸಜ್ಜನರಿಗೆ ಜ್ಞಾನವನ್ನ ಕೊಡಬೇಕು ಅಂತನ್ನುವುದಕ್ಕಾಗಿ ಬಂದಿದ್ದಾರೆ. ಯಾವುದು ಬಹಳ ದುರ್ಲಭ ಸಿಗುವುದು ಅದು ಜ್ಞಾನ. ನೆನಪಿಟ್ಟುಕೊಳ್ಳ್ರಿ. ನಮಗೆಲ್ಲರಿಗೂ ಕೂಡ ಸುಲಭವಾಗಿ ಸಿಗೋದೇನು ಅಂದರೆ ಮಾರ್ಕೆಟಿನಲ್ಲಿ ಬೇಕಾದಷ್ಟು ಸಿಗ್ತದೆ. ಮಾರ್ಕೆಟ್ನಲ್ಲಿ ಪಲ್ಯ, ಕಾಯಿ ಎಲ್ಲ ಏನೇನು ಬೇಕೋ ಎಲ್ಲ ಪದಾರ್ಥಗಳು ಒಂದು ಅಂಗಡಿ ಬಿಟ್ಟು ಇನ್ನೊಂದು ಅಂಗಡಿಗೆ ಹೋಗಿ ತಗೋಬಹುದು. ಜ್ಞಾನವನ್ನ ಒಂದು ಅಂಗಡಿಯಾಗಿ ಬಿಟ್ಟು ಇನ್ನೊಂದು ಅಂಗಡಿಯಾಗಿ ತಗೊಂಡ್ವಿ ಅಂತಿಲ್ಲ. ಒಂದು ಅಂಗಡಿ ಬಿಟ್ಟು ಇಲ್ಲ ಚರ ಈ ಅಂಗಡಿಯಾಗ ಜ್ಞಾನ ಸರಿ ಸಿಗ್ಲಿಲ್ಲ, ಮುಂದೆ ಅಂಗಡಿಗೆ ಹೋಗಿ ತಗೊಂಡ್ಬಂದ್ವಿ. ಎಷ್ಟು ತಗೊಂಡ್ಬಂದ್ರಿ? ಒಂದು 4-5 ಕಿಲೋ ತಗೊಂಡ್ಬಂದ್ವಿ. ಬರೋದಿಲ್ಲ ಹೇಳಲಿಕ್ಕೆ. ಜ್ಞಾನ ದುರ್ಲಭವಾದ ವಸ್ತು. ಅದನ್ನು ಕೊಡುವರು ಕೂಡ ಎಷ್ಟು ದುರ್ಲಭರು ಅಂತ ಈಗ ಅರ್ಥ ಮಾಡಿಕೊಳ್ಬೇಕು. ಸಜ್ಞಾನಾಯಾನಂದ ವಿಜ್ಞಾನ ಮೂರ್ತಿ ಸತಾಂ ಜ್ಞಾನಾಯ. ಸಜ್ಜನರಿಗಾಗಿ ಜ್ಞಾನವನ್ನ ಕೊಡಬೇಕು ಅಂತ ಬಂದ ಆನಂದ ವಿಜ್ಞಾನ ಮೂರ್ತಿ, ಸಚ್ಚಿದಾನಂದ ವಿಗ್ರಹ ಉಳ್ಳಂತಹ ವಾಯುದೇವರು, ವೇದವ್ಯಾಸ ದೇವರು ಪೃಥ್ವಿ ಆಶ್ರಮೇ ತತ್ರ ತಾವತ್. ಈ ಆಶ್ರಮದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ಕೊನೆಗೆ ಅವರ ಸಚ್ಚಿದಾನಂದ ಸ್ವರೂಪವನ್ನು ಹೇಳಿ ಮಂಗಳವನ್ನ ಮಾಡಿದರು. ಸಜ್ಞಾನಾಯಾನಂದ ವಿಜ್ಞಾನ ಮೂರ್ತಿ ಪ್ರಾಪ್ತೌ ಪೃಥ್ವೀಮಾಶ್ರಮೇ ತತ್ರ ತಾವತ್ ಜಾಜ್ವಲ್ಲೇತೆ ವಿಷ್ಣುವಾಯುಸ್ಮದೇವೌ ವೇದವ್ಯಾಸಾನಂದ ತೀರ್ಥಾಭಿಧಾನೌ. ಇತಿ ಶ್ರೀಮತ್ ಕವಿಕುಲ ತಿಲಕ ತ್ರಿವಿಕ್ರಮ ಪಂಡಿತಾಚಾರ್ಯ ಸುತ ನಾರಾಯಣ ಪಂಡಿತಾಚಾರ್ಯ ವಿರಚಿತೆ ಶ್ರೀಮತ್ ಸುಮಧ್ವ ವಿಜಯ ಮಹಾಕಾವ್ಯೆ ಆನಂದಾಂಕಿತೆ ಸಪ್ತಮ ಸರ್ಗ ಸಮಾಪ್ತಃ. ಶ್ರೀಕೃಷ್ಣಾರ್ಪಣಮಸ್ತು. 7ನೇ ಸರ್ಗ ಮುಕ್ತಾಯವಾಯಿತು. ಇನ್ನು 8ನೇ ಸರ್ಗ ಪ್ರಾರಂಭ ಆಗಬೇಕು. 8ನೇ ಸರ್ಗದಲ್ಲಿ ಏನೇನು ಕಥೆ ಇದೆ ಅಂತ ಸುಮ್ಮನೆ ಒಂದು ಮಾತು ಹೇಳಿರ್ತೀನಿ. ಮೊದಲು ವ್ಯಾಸಾಶ್ರಮದಿಂದ ನಾರಾಯಣಾಶ್ರಮಕ್ಕೆ ಹೋಗ್ತಾರೆ. ಮತ್ತೆ ಇಲ್ಲಿಂದ ಇದ್ಯಾವ ನಾರಾಯಣಾಶ್ರಮ ಮತ್ತೆ ಅಂದ್ರೆ, ಯಮಪುತ್ರನಾದ ನಾರಾಯಣ ಇದ್ದಾನಲ್ಲ, ಅವನು ವ್ಯಾಸರ ಜೊತೆಗೆ ಅಲ್ಲೇ ಒಂದು ಆಶ್ರಮ ಮಾಡ್ಕೊಂಡಿದ್ದಾರಂತೆ. ಬಹಳ ದೂರಿಲ್ಲ, ವ್ಯಾಸಾಶ್ರಮದ ಹತ್ತಿರ ನಾರಾಯಣಾಶ್ರಮ. ಅದಕ್ಕಾಗಿ ಈ ವ್ಯಾಸಾಶ್ರಮಕ್ಕೆ ಹೋದ ಆಚಾರ್ಯರು ವ್ಯಾಸಾಶ್ರಮದಲ್ಲಿ ಮೊದಲು ಪಾಠವನ್ನೆಲ್ಲ ಕಲಿತು ಅವರ ಜೊತೆ ಕೂಡಿಕೊಂಡು ನಾರಾಯಣಾಶ್ರಮಕ್ಕೆ ಹೋದ್ರಂತೆ. ಬರೀ ಆಚಾರ ಬರೀ ನಾರಾಯಣಾಶ್ರಮಕ್ಕೆ ಹೋಗಿದ್ದಾರೆ. ಅಲ್ಲಿ ನಾರಾಯಣಾಶ್ರಮದಲ್ಲಿ ನಾರಾಯಣನನ್ನ ಭೇಟಿಯಾದರು. ಆ ನಾರಾಯಣನ ಭೇಟಿಯಾದ ಮೇಲೆ ನಾರಾಯಣ ದೇವರು, ಬಾದರಾಯಣ ದೇವರು, ಇವರು ಬಾದರಾಯಣ, ಅವರು ನಾರಾಯಣ. ಆ ಬಾದರಾಯಣ ನಾರಾಯಣನ ಮಧ್ಯದಲ್ಲಿ ಇವ ಪ್ರಾಣ. ಇವೆಲ್ಲ 3 ಮಂದಿ ನಕಾರಗಳೇ. ಬಾದರಾಯಣ ನಾರಾಯಣನ ಮಧ್ಯದಲ್ಲಿ ಪ್ರಾಣ. ಈ ಪ್ರಾಣದೇವರು 3 ಜನ ಸೇರಿಕೊಂಡು ಕೆಲವು ರಹಸ್ಯ ವಿಚಾರಗಳನ್ನ ಚರ್ಚೆ ಮಾಡಿದ್ರಂತೆ. ಆಮೇಲೆ ಬಾದರಾಯಣ ದೇವರು ನಾರಾಯಣ ದೇವರಿಗೆ ಹೇಳಿದ್ರಂತೆ, ಇವರಿಗೇನಾದರೂ ಒಂದು ಆದೇಶ ನೀಡ್ರಿ ಅಂತ ಹೇಳಿ. ಆಗ
ನಾರಾಯಣ ದೇವರು ಇವರಿಗೆ ಪ್ರಾಣದೇವರಿಗೆ ಆದೇಶ ನೀಡಿದ್ದು ಬ್ರಹ್ಮಸೂತ್ರ ಭಾಷ್ಯ ಬರೀರಿ ಅಂತ ತಿಳಿದುಕೊಂಡು ಹೇಳಿ. ಅಂದ್ರೆ ವೇದವ್ಯಾಸ ದೇವರು ತಾವು ಸಮ್ಮತಿಯನ್ನು ಕೊಡೋದಲ್ಲದೆ ನಾರಾಯಣನ ಕಡೆಯಿಂದ ಸಮ್ಮತಿಯನ್ನು ಕೊಡಿಸಿದ್ದಾರೆ. ನೀವು ಬ್ರಹ್ಮಸೂತ್ರ ಭಾಷ್ಯ ಬರೀರಿ ಅಂತ. ಆ ಸಮ್ಮತಿಯನ್ನು ಹೊತ್ತುಕೊಂಡು ಮತ್ತೆ ವೇದವ್ಯಾಸ ದೇವರ ಜೊತೆಗೆ ಸೇರಿಕೊಂಡು ಎಲ್ಲಿಗೆ ಬಂದ್ರು? ವ್ಯಾಸಾಶ್ರಮಕ್ಕೆ ಬಂದ್ರು. ಇಡೀ ಒಂದು ಸರ್ಗ. ಏನ್ರಿ ಆಚಾರ್ಯ ಇಷ್ಟ ಕಥೆ ಅದನ್ನದ್ರೊಳಗೆ ಇರೋದು 8ನೇ ಸರ್ಗದಾಗ? ಏನ್ ಕಥೆ? ಮೊದಲು ವೇದವ್ಯಾಸ ದೇವರ ಶಿಷ್ಯತ್ವ ಪಾಠ ಹೇಳಿಸ್ಕೊಂಡ್ರು, ನಾರಾಯಣಾಶ್ರಮಕ್ಕೆ ಹೋದ್ರು. ನಾರಾಯಣಾಶ್ರಮದಲ್ಲಿ ಅವರ ಕಡೆಯಿಂದ ಒಂದಿಷ್ಟು ಪಾಠ ಕೇಳಿ ಬ್ರಹ್ಮಸೂತ್ರ ಭಾಷ್ಯವನ್ನ ಬರೀ ಅಂತ ಆದೇಶ ತಗೊಂಡು ತಿರುಗಿ ವ್ಯಾಸಾಶ್ರಮಕ್ಕೆ ಬಂದ್ರು. ಮುಗಿದ ಕೆಲಸ. ಒಂದೇ ಒಂದು ಕಥೆ. ಆದರೆ ಇಲ್ಲೇನು ಸ್ವಾರಸ್ಯ ಅಂದ್ರೆ, ಈ ನಾರಾಯಣ ದೇವರನ್ನ ಹಿಂದೆ ವೇದವ್ಯಾಸ ದೇವರನ್ನ ಹೇಗೆ ಚಿಂತನೆ ಮಾಡಿದರು ಅಂತ ಕೇಳಿದ್ದೇವೆ. ಈಗ ಏನ್ ಚಿಂತನೆ ಅಂದ್ರೆ, ಇಲ್ಲೇನು ಎದುರಿಗೆ ನಾರಾಯಣ ದೇವರಿದ್ದಾರಲ್ಲ, ಈ ನಾರಾಯಣ ದೇವರ ಜೊತೆಗೆ ಭಗವಂತನ 10 ಅವತಾರಗಳನ್ನು ಅನುಸಂಧಾನ ಮಾಡ್ತಾರೆ. ಮತ್ಸ್ಯಾಭಿನ್ನ ನಾರಾಯಣ, ಕೂರ್ಮಾಭಿನ್ನ ನಾರಾಯಣ, ನರಸಿಂಹಾಭಿನ್ನ ನಾರಾಯಣ. ಎಷ್ಟು ಸುಂದರವಾದ ಕಾವ್ಯ ರಚನಾ ಅಂದ್ರೆ, ರಾಮನ ಚಿಂತನೆ, ನಾರಾಯಣನ ಚಿಂತನೆ, ಕೃಷ್ಣನ ಚಿಂತನೆ, ನಾರಾಯಣ ಎಲ್ಲ ಶ್ಲೇಷಾಲಂಕಾರ. ಯಾವ ಶ್ಲೋಕದಿಂದ ಮತ್ಸ್ಯಾವತಾರನಿಗೆ ಸ್ತೋತ್ರ ಆಗಿರ್ತದೋ ಅದೇ ಶ್ಲೋಕವೇ ಈ ನಾರಾಯಣನಿಗೂ ಸ್ತೋತ್ರ ಆಗಬೇಕು. ನರಸಿಂಹದೇವರಿಗೆ ಯಾವುದು ಸ್ತೋತ್ರ ಆಗಿರ್ತದೋ ಅದೇ ಇದಾಗಿರ್ಬೇಕು. ಅಂದ್ರೆ ಹೀಗೆ ಶ್ಲೇಷಾಲಂಕಾರದಿಂದ ಒಂದೇ ಶ್ಲೋಕದಲ್ಲಿ ಇಬ್ಬರಿಬ್ಬರಿಗೆ 3 ಮಂದಿಗೆ ನಮಸ್ಕಾರ ಮಾಡ್ಯಾರ ಪಂಡಿತಾಚಾರ್ಯ. ಅದು ಯಾರು ಅನುಸಂಧಾನ ಮಾಡಿದರು ಅಂದ್ರೆ, ಮಧ್ವಾಚಾರ್ಯರು ನಾರಾಯಣನ ಅನುಸಂಧಾನ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈಗೇನೀಗ ವ್ಯಾಸಾಶ್ರಮದಿಂದ ಹೊರಟು ನಾರಾಯಣಾಶ್ರಮಕ್ಕೆ ಹೋಗಿ ನಾರಾಯಣನ ಕಂಡು ಅವನ ಎಲ್ಲ ರೂಪಗಳನ್ನು ಅನುಸಂಧಾನ ಮಾಡ್ತಾರೆ. ಇದು ಪ್ರಧಾನ. ಅನುಸಂಧಾನ ಮಾಡಿದ ಮೇಲೆ ಮುಂದೆ ಅವರ ಮಾತುಕತೆಗಳು, ಭಾಷ್ಯಕ್ಕೆ ಅನುಮತಿ, ತಿರುಗಿ ಬರೋದು ಅನ್ನುವಂತಹ ಈ ಕಥೆಯನ್ನ ನಾವು ಮುಂದಿನ ಕೆಲವು ದಿನಗಳಲ್ಲಿ ಕೇಳುವರಿದ್ದೇವೆ. ಈ ಮತ್ತೆ 7 ದಿವಸ ಬೇಕೀಗ. 8ನೇ ಸರ್ಗ ಮುಗಿಬೇಕಾದ್ರೆ 7 ದಿವಸ ಬೇಕೀಗ. ಅದರಲ್ಲಿ 54 ಶ್ಲೋಕಗಳು 8ನೇ ಸರ್ಗದಲ್ಲಿರುವುದು. ಆ 54 ಶ್ಲೋಕಗಳ ವಿವರಣೆಯನ್ನ ನಿತ್ಯದಲ್ಲಿ 6-7 ಶ್ಲೋಕಗಳಂತೆ ಕೊಟ್ರೆ 1 ವಾರಕ್ಕೆ ಸರಿಯಾಗಿ ಮುಕ್ತಾಯವಾಗ್ತದೆ. ಪ್ರಾರಂಭ ಮಾಡೋಣಂತೆ. ಶ್ರೀ ಗುರುಭ್ಯೋ ನಮಃ. ಏನಾಯಿತು ಅಂತಂದ್ರೆ, ಈಗ ಮೊದಲನೇ ಶ್ಲೋಕದಲ್ಲಿ ಬದರಿಗೆ ಬಂದಾಯ್ತಲ್ಲ, ಬಂದಾದ ಮೇಲೆ ವೇದವ್ಯಾಸ ದೇವರ ಬಳಿ ಆಶ್ರಮದಲ್ಲಿ ಇದ್ದಾರೆ. ಇದು ಈ ಆಶ್ರಮದ ಅನುಸಂಧಾನ ಕಲ್ಪನೆ ನಾವು ಬರೋದು ಕಷ್ಟ. ಯಾಕೆ? ಮೇರು ಪರ್ವತದ ಮೇಲೆ ಒಂದು ದೊಡ್ಡ ಭಾಗ, ಅಲ್ಲಿ ಎಲ್ಲ ಸುತ್ತಲೂ ಮರಗಳು, ಕಾಡು, ನದಿಗಳು ಎಲ್ಲ ಹರಿತಾ ಇದೆ. ಪ್ರಕೃತಿ ಸೌಂದರ್ಯ ಅಂದ್ರೆ ಪರಮಾದ್ಭುತವಾದ ಪ್ರಕೃತಿ ಸೌಂದರ್ಯ. ಯಾರು ನದಿ ಇದ್ದು ಊರ್ನಾಗ ಇರ್ತಾರ ನೋಡ್ರಿ, ಯಾರು ಬೆಟ್ಟ ಕಾಡಿದ್ದು ಊರ್ನಾಗ ಇರ್ತಾರಲ್ಲ, ಅವ್ರಿಗೆ ಮಾತ್ರ ಅದು ಕಲ್ಪನಾ ಮಾಡ್ಕೊಳ್ಳಿ ಬರ್ತದೆ. ಉಳಿದವರಿಗೆ ನಮ್ಮ ಇವೆಲ್ಲ ಕಾಂಕ್ರೀಟ್ ಕಾಡು, ಅಪಾರ್ಟ್ಮೆಂಟು, ಬಿಲ್ಡಿಂಗು, ಮತ್ತೆ PWD, LIC ಬರೇ ಇಂಥವಿದ್ರೆ ನಮಗೇನು ಕಲ್ಪನಾ ಬರ್ತದೆ ಎಲ್ಲರ? ಅಂತಹ ಸುಂದರವಾದ ಪ್ರಾಂತ ಭಾಗದಲ್ಲಿ ಒಂದು ಕಡೆಗೆ ಒಂದು ಜಾಗ ಮಧ್ವಾಚಾರ್ಯರಿಗೆ, ಒಂದು ಜಾಗ, ಒಂದು ಕಡೆಗೆ ವೇದವ್ಯಾಸ ದೇವರು. ನಿತ್ಯ ಅವರ ಜಾಗದಲ್ಲಿ ವೇದವ್ಯಾಸ ದೇವರು ತಮ್ಮ ಆಶ್ರಮದಲ್ಲಿ ಇರಬೇಕು, ಕುಟೀರದಲ್ಲಿ. ಆನಂದ ತೀರ್ಥರು ಇನ್ನೊಂದು ಕಡೆಗೆ ಇರಬೇಕು. ಅಲ್ಲಿಂದ ಬಂದು ಇವರನ್ನು ಭೇಟಿಯಾಗಬೇಕು. ಆ ಗುರುಗಳ ಮನೆಗೆ ಹೋಗಬೇಕು ಅಂತ ಇರ್ತದಲ್ಲ, ಅದು ಮಹತ್ವದ್ದು. ಗುರುಗಳು ಇವರು ಇಬ್ಬರು ಒಂದ ಮನೆಯಾಗಿ ಇದ್ಬಿಟ್ರೆ ಅಂದ್ರೆ ಮುಗಿದ ಹೊತ್ತು ಕೆಲಸ ಅಂತ. ಅದಕ್ಕೆ ಇವರೇನ್ ಮಾಡಬೇಕು ಅಂದ್ರೆ, ತಾವು ಎಲ್ಲಿ ಇಳ್ಕೊಂಡಿದ್ರೋ ಆ ಕೋಣೆಯಿಂದ ವೇದವ್ಯಾಸ ದೇವರಿರು ಮನೆಗೆ ಹೋದ್ರಂತೆ ಅಂತ ಮೊದಲನೇ ಶ್ಲೋಕದಲ್ಲಿ. ಅದು ಹೋಗುವಾಗ ಹೆಂಗ್ ಹೋದ್ರು ಅಂದ್ರೆ, ಪಾಠ ಹೇಳಿಸಿಕೊಳ್ಳಿಕ್ಕೆ ಹೇಗೆ ಶಿಷ್ಯ ಒಬ್ಬ ಹೋಗಬೇಕಲ್ಲ ಹಾಗೆ ಹೋದ್ರು ಅಂತ ಪಂಡಿತಾಚಾರ್ಯ. ಪ್ರತಿಭಾ ಪ್ರಭಾ ಪ್ರಮುಖ ಸದ್ಗುಣೈರ್ ನಿಜೈಹಿ ಅತಿ ವಿಸ್ಮಯಂ ನಿಯಮಿನಾಂ ಮನೋನಯನ್ ಪುರುದೀಃ ಕದಾಚಿದತ ವೇದನಾಯಕಂ ವಿಜನೇಶನೈರುಪಸಸಾದ ತಂಬನೆ. ಮಂಜುಭಾಷಿಣಿ ಅಂತ ಛಂದಸ್ಸಿನ ಹೆಸರು ಇದಕ್ಕೆ. ಈ ಶ್ಲೋಕದಲ್ಲಿ ಹಿಂದೆ ಸುಂದರಿ ವೃತ್ತ ಅಂತ ಇತ್ತು ಅಂತ ಹೇಳಿದ್ದೆ 7ನೇ ಸರ್ಗದಲ್ಲಿ. ಸುಂದರಿ ವೃತ್ತ ಅಂದ್ರೆ ಪರಮ ಸುಂದರವಾದ ವೇದವ್ಯಾಸ ದೇವರ ಚರಿತ್ರೆಯನ್ನು ಹೇಳುವುದಕ್ಕೆ ಆ ಛಂದಸ್ಸನ್ನ ಆರಿಸಿಕೊಂಡಿದ್ರು. ಇಲ್ಲಿ ಮಂಜುಭಾಷಿಣಿ, ಇದು ಅಷ್ಟೇ, ಸುಂದರವಾಗಿ ಮಾತಾಡೋದು ಅಂತ ಅರ್ಥ. ಈ 8ನೇ ಸರ್ಗದ ತುಂಬ ಏನೇನು ಮಾತುಗಳಿವೆಯೋ ಎಲ್ಲ ಪರಮ ಸುಂದರವಾದ ಮಾತು. ಅದಕ್ಕೆ ಹೇಳಿದರು, ಎದ್ದು ಬಂದ್ರಂತೆ. ತಮ್ಮ ಆಶ್ರಮದಿಂದ ತಮ್ಮ ಜಾಗದಿಂದ ಎದ್ದು ಬರುವಾಗ ಹೇಗ್ ಬರ್ತಾ ಇದ್ರು ಅಂದ್ರೆ, ವಿಜನೇ ಶನೈರುಪಸಸಾದ ತಂಬನೆ, ಮೆಲ್ಲನೆ ನಡೀತಾ ಬರ್ತಾ ಇದ್ದಾರೆ. ಅವಸರ ಇಲ್ಲ, ಧಾವಂತ ಇಲ್ಲ. ವೇದವ್ಯಾಸದೇವರು ಸಿಕ್ಬಿಟ್ಟಾರ, ಬಡ 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 ಮುಗಿಸ್ಬೋಣಂತ ಪಾಠ, ಹಿಂಗೇನಿಲ್ಲ, ನಿಧಾನಕ್ಕೆ ಬಂದಿದ್ದಾರೆ. ಬರುವಾಗ ಅತಿ ವಿಸ್ಮಯಂ ನಿಯಮಿನಾಂ ಮನೋನಯನ್, ಇವರು ಯಾವಾಗ ಆಶ್ರಮದಿಂದ ಎದ್ದು ಹೊರಟ್ರೋ, ತಮ್ಮ ಜಾಗದಿಂದ ಎದ್ದು ಹೊರಟ್ರೋ
ಅಲ್ಲಿರುವ ಋಷಿ ಮುನಿಗಳೆಲ್ಲ ನೋಡಿದ್ರಂತೆ, ಏನು ಸುಂದರ ಇದು, ಏನು ಸುಂದರ. ಬಂದವರು ವಾಯುದೇವರು, ಅವರು ವೇದವ್ಯಾಸ ದೇವರ ಕಡೆಗೆ ಹೋಗ್ತಾ ಇದ್ದಾರೆ ಅಂದ್ರೆ ಈಗ ಪಾಠಕ್ಕೆ ಹೊರಟಿದ್ದಾರೆ ಅಂತ ಅರ್ಥ. ಹಾಲ್ ಹಟ್ಟಿ ಹೊಡಿಬೇಕು ಅಂತ ಹೊರಟಿಲ್ಲ, ಸಾಯಂಕಾಲ ಒಂಚೂರು ಸ್ಟೇಷನ್ಗೆ ವಾಕಿಂಗ್ ಹೋಗೋಣ ಬರ್ತೀರಾ ಅಂತ ಕರ್ಲಿಕ್ಕೆ ಹೊರಟಿಲ್ಲ. ನಮ್ಮ ಇರ್ತಾವಲ್ಲ ಖಾಲಿ ಕುದಿರ್ತಾವೆ, ಹೋಗುದು ವಾಕಿಂಗ್ ಹೋಗು ನಡ್ರಿ, ವಾಕಿಂಗ್ ಹೋಗು ನಡ್ರಿ ಅಂತ ತಿಳ್ಕೊಂಡು ಹೇಳಿ ಹೋಗಬೇಕು, ಬೇಡ ಅಂದಿಲ್ಲ. ಅದೇ ಪ್ರಧಾನ ಆಗಿ ಕೂಡಬಾರದು. ವಾಕಿಂಗ್ 4 ತಾಸು ವಾಕಿಂಗ್ ಮಾಡ್ಬಿಡುದು, ಪಾಠ ಪ್ರವಚನ 15 ನಿಮಿಷ 20 ನಿಮಿಷ ಮುಗಿದು ಹೊತ್ತು ಕೆಲಸ. ದೊಡ್ಡ ಜೀವನದ ಸಾಧನ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಹಂಗಾಗಬಾರದು ಅಂತ ತಿಳ್ಕೊಂಡು ಹೋಗುವಾಗ ಪಾಠಕ್ಕೆ ಹೊರಟಿದ್ದಾರೆ. ಹೆಂಗಿದ್ರು ಆಚಾರ್ಯರು? ಪ್ರತಿಭಾ ಪ್ರಭಾ ಪ್ರಮುಖ ಸದ್ಗುಣೈರ್ನಿಜೈ ಅತಿ ವಿಸ್ಮಯಂ ನಿಯಮಿನಾಂ ಮನೋನಯನ್ ಪುರುಧೀ ಕದಾಚಿದಚ ವೇದನಾಯಕಂ ವಿಜನೇಶನೈರುಪಸಸಾದ ತಂಬನೆ. ಪ್ರತಿಭಾ, ಪ್ರತಿಭಾ ಅಂತಂದ್ರೆ ಪ್ರತಿಭಾ ನಾಮ ಮಾನಸ ಗುಣ, ಮನಸ್ಸಿನ ಗುಣ ಅದು. ಪ್ರತಿಭಾ ಅಂತನ್ನೋದು ಬುದ್ಧಿಯ ಗುಣ, ಅದು ಅದ್ಭುತವಾದ ಪ್ರತಿಭೆ. ಪ್ರತಿಭಾ ಪ್ರತಿಭಾ ಅಂತ ಯಾವುದಕ್ಕೆ ಕರೀತಾರೆ ಹೇಳಿ ನೋಡಂತೆ? ಅದು ನವನವೋನ್ಮೇಷ ಶಾಲಿನಿ ಪ್ರತಿಭಾ ಆಗಿರ್ಬೇಕು, ಹೊಸ 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 ಹೊಸದನ್ನ ಕೊಡುವಂತಹದ್ದಾಗಿರ್ಬೇಕು. ಆಚಾರ್ಯರ ಸರ್ವಮೂಲ ಗ್ರಂಥಗಳದ್ದು ನೀವು ಅಭ್ಯಾಸ ಮಾಡ್ತಾ ಇದ್ರೆ ನಿತ್ಯ ಹೊಸತು, ನಿತ್ಯ ಹೊಸದು. ಇವತ್ತು ನಿನ್ನೆ ಕೇಳಿದ್ದೀರಿ, ಇವತ್ತು ಮತ್ತೆ ಅದೇ ಕೇಳ್ತೀರಾ ಅಂತಂದ್ರೆ ಸಾರಿ, ನಿನ್ನೆ ಕೇಳಿದ್ದನ್ನು ಇವತ್ತು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಹೊಸ ವಿಷಯಗಳು ಮತ್ತೆ ಅದರಲ್ಲಿ ತುಂಬಿರುವಂತಹದ್ದು. ಹಾಗಾಗಿ ಪ್ರತಿಭಾ, ಪ್ರತಿಭೆಯಿಂದ ಕೂಡಿದ್ದಾರೆ. ನಮ್ಮಲ್ಲಿ ಪ್ರತಿಭಾ ಪುರಸ್ಕಾರ ಅಂತ ಇರ್ತದೆ ನೋಡಿರಲ್ಲ, ಕೊಡ್ತಿರ್ತಾರಲ್ಲ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ಅಂತ ಕೊಟ್ಟಿರ್ತಾರಲ್ಲ. ಯಾವ ಜಗತ್ತಿನೊಳಗೆ ಅತಿ ಹಸಿ ದಡ್ರಿರ್ತಾವಲ್ರಿ ಅವಕ್ಕ ಪ್ರತಿಭಾ ಪುರಸ್ಕಾರ ಅಂತ ಕೊಡೋದ್ರಿ. ಪುರಸ್ಕಾರ ತಗೊಂಡು ಪ್ರತಿಭಾವಂತರ ಆಗೋಕ್ಕಿಂತ ಪ್ರತಿಭಾವಂತರ ಆಗಲಿಲ್ಲ ಚಲೋ ರೀ ನಮಗೆಲ್ಲ. ಯಾಕಂದ್ರೆ ಇವ್ರು ಯಾರು ಗೊತ್ತ ಇರೋದು ಪರಿಚಯ ಮಾಡಿ ಹೆಂಗ ಪ್ರತಿಭಾ ಪುರಸ್ಕಾರ ಪಡೆದವರು. ಅರ್ಥ ಆತಂಗಾರ ಪ್ರತಿಭಾ ಪುರಸ್ಕಾರ ಪಡೆದ ಅದು ಬೇರೆ, ಶಾಣೆ ಅಲ್ಲ ಅಂತ ಅರ್ಥ. ಯಾಕಂದ್ರೆ ಇನ್ನೊಬ್ಬರ ಕಡೆಯಿಂದ ಇವರು ಪ್ರತಿಭಾ ಪುರಸ್ಕಾರ ಪಡಿಬಾರ್ದು. ನಾವೆಲ್ಲ ನಮ್ ಸ್ವಯಂ ಪ್ರತಿಭಾ ಇರ್ಬೇಕು. ಅದು ಲೋಕದಲ್ಲಿ ಜನ ಇವು ಏನಾಗ್ಯಾವ್ರಿ, ನೋಡ್ರಿ ನಮ್ ಪ್ರತಿಭಾ ಪುರಸ್ಕಾರ ಅಂತ ಹಿಂಗ್ ತೋರಿಸ್ತಿರ್ತಾರೆ. ಅದು ನೀವು ಮನೆಗೆ ಹೋದ್ರೆ ಕಟ್ ಹಾಕಿಬಿಟ್ಟಿರ್ತಾರೆ, ಚೌಕಟ್ಟು ಹಾಕಿಟ್ಟಿರ್ತಾರೆ ಅದಕ್ಕೆ. ಅಂದ್ರೆ ಅದು ಅಲ್ಲೇ ಇವ್ರ ಪ್ರತಿಭಾ ಅಲ್ಲದ ಇವ್ರು ಇಲ್ಲಿದ್ದಾರೆ ಅಂತ ಅರ್ಥ. ಇಷ್ಟೇ ಕೆಲಸ, ಪ್ರತಿಭಾ ಪುರಸ್ಕಾರ ಇಷ್ಟೇ ಅಂತ, ಬೇರೆ ಏನಿಲ್ಲ. ಅದಕ್ಕೆ ಪ್ರತಿಭಾ ಹೆಂಗಿರ್ಬೇಕು ಅಂದ್ರೆ ಬುದ್ಧಿ ಗುಣ ಹರಿತ ಇರ್ಬೇಕು. ಬುದ್ಧಿಯ ಹರಿತ ಹೆಂಗಿರ್ಬೇಕು ಅಂದ್ರೆ ತೀಕ್ಷ್ಣತೆ ಹೆಂಗಿರ್ಬೇಕು ಅಂದ್ರೆ ಅದು ಎದುರಿಗಿದ್ದವನಿಗೆ ಕಂಪನ ಉಂಟು ಮಾಡಬೇಕು, ಅಬ್ಬಾ ಅನಿಸ್ಬೇಕು, ಅಷ್ಟು ಪ್ರತಿಭಾ ಇರ್ಬೇಕು ಅದಕ್ಕೆ. ಅದು ಪ್ರತಿಭಾ. ಇನ್ನು ಪ್ರಭಾ ಅಂದ್ರೆ ದೇಹದ ಗುಣ. ಅದು ಎರಡು ಹೇಳಿದ್ದಾರೆ, ಪ್ರತಿಭಾ ಪ್ರಭಾ ಪ್ರಮುಖ ಸದ್ಗುಣೈ ನಿಜೈ. ಪ್ರತಿಭೆ ಇದು ಬುದ್ಧಿಯ ಗುಣ, ಮನಸ್ಸಿನ ಗುಣ. ಇದು ಪ್ರಭಾ, ಇದು ದೇಹದ ಗುಣ. ಈ ಗುಣಗಳಿಂದ ಪ್ರಮುಖ ಮೊದಲಾದ ಸದ್ಗುಣಗಣೈಹಿ, ಒಳ್ಳೆಯ ಗುಣಗಳಿಂದ ಅತಿವಿಸ್ಮಯಂ ನಿಯಮಿನ ಮನೋನಯನ್, ಅತ್ಯಂತ ಆಶ್ಚರ್ಯವನ್ನ ಉಂಟು ಮಾಡ್ತಾ ಇದ್ದಾರೆ ಆಚಾರ್ಯರು. ಯಾರಿಗೆ? ಎದುರಿಗೆ ಇರುವಂತಹ ಎಲ್ಲ ವ್ಯಕ್ತಿಗಳಿಗೆ. ನಿಯಮಿನ ಮನೋನಯನ್, ಇವರೇ ನಿಯಮಿಗಳು, ಮುನಿಗಳು. ಇಂತಹ ಮುನಿಗಳ ಮನಸ್ಸಿಗೂ ಆಶ್ಚರ್ಯವನ್ನ ಉಂಟು ಮಾಡುವರಾಗಿದ್ದಾರೆ ಆಚಾರ್ಯರು. ಆನಂದ ಆಯಿತು. ನಡ್ರಿ ಏನ್ ಮಾಡ್ತಾರೆ ನೋಡೋಣ ಅಂತ ತಿಳಿದುಕೊಂಡು ಅವರ ಹಿಂದೆ ಇವರು ಬರ್ತಾ ಇದ್ದಾರೆ. ಇವರು ಹೋಗಿ ವಿಜನೇ ಶನೈ ರೂಪಸಸಾದ ತಂಬನೆ, ಇವ್ರ ಹಿಂದೆ ಬಂದದ್ದು ನೋಡಿದ್ರೆ ಗೊತ್ತಾಯ್ತು ಇವರು ಬರೋ ಹಂಗಿಲ್ಲ ಇನ್ನು ಒಳಗೆ ಪಾಠಕ್ಕೆ, ನಮ್ದು ಅವ್ರದ್ದು ಪರ್ಸನಲ್ ಪಾಠ ಇರ್ತದೆ ಅಂತ ಹೇಳಿ ಕೈ ಮಾಡಿದ್ರು. ಅವರಲ್ಲೇ ನಿಂತ್ಕೊಂಡ್ರು. ಗೊತ್ತಾಯ್ತು ನಮ್ದು ಇಲ್ಲಿ ತನಕ ಅಷ್ಟೇ, ಮುಂದೆ ಬರೋ ಹಂಗಿಲ್ಲ ಅಂತ ಗೊತ್ತಾಯ್ತು. ಕೆಲವು ಹಂಗೆ ಇರ್ತದ್ರಿ, ಮಡಿಯಲ್ಲಿ ಸ್ವಾಮಿಗಳು ಮುಂದೆ ಹೊಂಟಿರ್ತಾರೆ, ಇವ್ ಹಿಂದೆ ಭಯಂಕರ ಅವಸರಲ್ಲಿ ಹೋಗ್ತಿರ್ತಾರೆ, ಸ್ವಾಮಿಗಳು ಅಂತಾರೆ, ಅಲ್ಲಿಗೆ ಅಂತ ಅರ್ಥ. ಅದಕ್ಕೆ ಮುಂದೆ ಹೋಗೋಂಗಿಲ್ಲ ತಾತ್ಪರ್ಯ. ಅದಕ್ಕೆ ಇವು ಸ್ವಾಮಿಗಳು ಹೊಂಟ್ರಂತ ತಿಳ್ಕೊಂಡು ಹಿಂದೆ ಬೆನ್ನ ತಗೊಂಡು ಹೋದ್ರೆ ಅದಕ್ಕೆ ಅಲ್ಲೇ ನಿಂತು ಬಿಟ್ರು, ಮುಗಿದು ಹೋದ ಕೆಲಸ ಅಷ್ಟೇ. ಇವರಷ್ಟೇ ವಿಜನೇಶನೇ ರೂಪಸಸಾದ ತಂಬನೆ, ಮೆಲ್ಲನೆ ಹತ್ತಿರ ಹೋಗಿದ್ದಾರೆ. ಹತ್ತಿರ ಹೋದ ಮೇಲೆ ಮತ್ತೆ ವೇದವ್ಯಾಸ ದೇವರನ್ನ ಕಂಡು ಸಾಷ್ಟಾಂಗ ಎರಗಿದ್ರಂತೆ. ಆ ನಮಸ್ಕಾರ ಮಾಡೋದನ್ನು ಮಾತ್ರ ಎಂದು ಬಿಡೋದಿಲ್ಲ. ದಂಡಕಾಷ್ಟವನ್ನು ಹಿಡಿದುಕೊಂಡು ಆನಂದ ತೀರ್ಥರು, ಭಾರತೀಪತಿಗಳು, ಭಾವಿ ಬ್ರಹ್ಮರು ನಮಸ್ಕಾರವನ್ನ ಹಾಕಿ ಕೇಳಿದ್ರಂತೆ. ಏನ್ ಕೇಳಿದ್ರು? ಸ್ವಾಮಿ ಪಾಠ ಆಗಬೇಕು ಅಂದ್ರಂತೆ. ವೇದವ್ಯಾಸ ದೇವರು ಗೊತ್ತಿತ್ತು ನನಗೆ ನೀ ಬಂದದ್ದೇ ಪಾಠಕ್ಕಾಗಿ ಅಂತ ಹೇಳಿ ಅಂತ ಪಾಠ ಹೇಳಿದ್ರಂತೆ. 2ನೇ ಶ್ಲೋಕದಲ್ಲಿ ಆನಂದ ತೀರ್ಥರಿಗೆ ವೇದವ್ಯಾಸರು ಪಾಠವನ್ನ ಹೇಳಿದ್ರು ಅಂತ. ಅದರ ಮಧ್ಯದಲ್ಲಿ ಒಂದು ಮಾತನ್ನ ಸೇರಿಸ್ತಾರೆ ಪಂಡಿತಾಚಾರ್ಯರು. ಇವರು ಮಾಡಿದ ಪಾಠ, ಅವರು ಕೇಳಿದ ಕ್ರಮ ಎರಡೂ ಬಹಳ ಸುಂದರ ಅಂತ. ಯಾಕ? ಇವರು ಸರ್ವಜ್ಞರು, ಅವರು ಸರ್ವಜ್ಞರು, ಇಬ್ಬರು ಸರ್ವಜ್ಞರು ಕುಳಿತಾಗ ಏನ್ ಪಾಠ ಆಗ್ಬೇಕು ಹೇಳಿ ನೋಡಂತ. ಮುಂದಿನ ಶ್ಲೋಕದಲ್ಲಿ ವಿವರಣೆ ಕೊಡ್ತೀನಿ. ಈಗ ವಾಯುದೇವರಿಗೆ ತಿಳಿಯದೇ ಇರುವಂತಹ ಒಂದು ಅಂಶ ಅಂತ ಅದನ್ನ ವೇದವ್ಯಾಸ ದೇವರು ಹೇಳಿದ್ರು ಅಂದ್ರೆ ಒಂದರ್ಥ. ವಾಯುದೇವರಿಗೆ ತಿಳಿಯದೇ ಇರುವಂತಹ ಅಂಶ ಅಂತ ಅನ್ನೋದಿಲ್ವೇ ಇಲ್ಲ. ಸರ್ವಜ್ಞರು,
ಸರ್ವಜ್ಞರಾದ ವಾಯುದೇವರು ಹೇಗೆ ಪಾಠವನ್ನ ಕಲ್ತರು? ಇಲ್ಲಿ ಒಂದೇ ಅಲ್ರಿ, ರಾಮನ ಕಡೆಯಿಂದ ಹನುಮಂತ ಪಾಠ ಕಲ್ತಿದ್ದಾರೆ, ಭೀಮಸೇನ ವೇದವ್ಯಾಸ ದೇವರ ರೂಪದಲ್ಲಿ ಪಾಠವನ್ನು ಕಲ್ತಿದ್ದಾರೆ. ಎಲ್ಲ ಹೇಳ್ತೀನಿ, ವಿವರಣೆ ಮಾಡ್ತೀನಿ ಮತ್ತೆ. ಈಗ ಮಧ್ವಾಚಾರ್ಯರಾಗಿದ್ದಾಗಲೂ ಕೂಡ ಯಾರ ಕಡೆಗೆ ಪಾಠ ಕಲ್ತರು? ವೇದವ್ಯಾಸರ ಕಡೆಗೆ ಪಾಠವನ್ನು ಕಲಿತಾ ಇದ್ದಾರೆ. ಅದಕ್ಕೆ ಹೇಳಿದ್ರು, ಇವರು ಏನ್ ಕಲ್ತಿರಬಹುದು, ಅವರೇನ್ ಪಾಠ ಹೇಳಿರಬಹುದು, ಎರಡೂ ಸೇರಿಸಿ ಈ ಮಾತನ್ನು ಹೇಳಿ ನಿಜವಾಗಿ ಇವರೇ ಅವರಿಗೆ ಗುರುಗಳು, ಆ ಗುರುಗಳಿಗೆ ತಕ್ಕದಾದ ಶಿಷ್ಯ ಇವರೇ ಅಂತ ಉದ್ಗಾರವನ್ನ ತೆಗಿತಾರೆ. ಸುವಿಶೇಷ ಶೇಷವದ ಶೇಷ ವರ್ಣಿತ ಪ್ರತಿಬೋಧುರಸ್ಯ ನನು ಶಿಷ್ಯತೋಚಿತ ಗುರುಮಾನಸಸ್ಯ ಗುರುತಾಪಿ ಸತ್ಪತೆ ರೀತಿ ಸೋಪಸತ್ತಿರಮರೈರಮಾನ್ಯತ. ಗುರುಪಸತ್ತಿ ಅಂದ್ರೆ ಹಿಂಗಿರ್ಬೇಕು ನೋಡ್ರಿ. ಗುರುಪಸತ್ತಿ ಅಂದ್ರೆ ಗುರುಗಳ ಕಡೆಗೆ ಪಾಠಕ್ಕಾಗಿ ಹೋಗುವ ಕ್ರಮವನ್ನ ಗುರುಪಸತ್ತಿ ಅಂತ ಕರೀತಾರೆ. ಗುರುಪಸತ್ತಿ ಇಲ್ಲದ ಇತಿ ಸೋಪಸತ್ತಿ ಅಮರೈಹಿ ಅಮಾನ್ಯತ, ದೇವತೆಗಳೆಲ್ಲ ಗೌರವಿಸಿದ್ರಂತೆ. ಇದು ಎಂಥ ಗುರುಪಸತ್ತಿ, ಇದು ಪಾಠಕ್ಕೆ ಹೋಗಬೇಕಾದ್ರೆ ಹೀಗೆ ಹೋಗಿದ್ರಲ್ಲ, ಇದನ್ನ ನೋಡಿ ನಮಗೆ ಎಷ್ಟು ಆನಂದ ಆಯಿತು ಅಂತ ಹೇಳಿ ವೇದವ್ಯಾಸ ದೇವರ ಬಳಿ ಆಚಾರ್ಯರು ಬಂದು ಗುರುಪಸತ್ತಿ ಮೂಲಕ ಪಾಠ ಹೇಳಿಸಿಕೊಂಡದ್ದು ಆಶ್ಚರ್ಯ. ಏನ್ ಹೇಳಿದ್ರು ಪಾಠ? ಸುವಿಶೇಷ ಶೇಷವದ ಶೇಷ ವರ್ಣಿತ ಪ್ರತಿಬೋಧುರಸ್ಯ ನನು ಶಿಷ್ಯತೋಚಿತ. ಮೊದಲನೇದ್ದು, ಪಾಠಕ್ಕೆ ಕೂತಾಗ ಗುರು ಏನ್ ನೋಡ್ತಿರ್ತಾನೆ ಶಿಷ್ಯನೊಳಗ? ಏನ್ ನೋಡ್ತಿರ್ತಾನೆ ಶಿಷ್ಯನೊಳಗ? ಶಿಷ್ಯ ಪಾಠ ಕೇಳಲಿಕ್ಕೆ ಬಂದಾನೋ ಇಲ್ಲೋ ಅಂತ ನೋಡೋದಲ್ಲ, ನಾ ಹೇಳಿದ ಪಾಠವನ್ನ ಅವನು ಜೀರ್ಣ ಮಾಡಿಕೊಳ್ತಾನೋ ಇಲ್ಲೋ ಅಂತ ನೋಡ್ತಾನಂತೆ ಗುರು ಯಾವಾಗ್ಲೂ. ಇದು ಗುರುವಿನ ಲಕ್ಷಣ. ಗುರು ಉದ್ದಕ್ಕೆ ಪಾಠ ಹೇಳಿಬಿಡಬಾರ್ದು, ನಾ ಹೇಳಿದ್ದನ್ನ ಈ ವ್ಯಕ್ತಿ ಜೀರ್ಣ ಮಾಡಿಕೊಳ್ತಾನೋ ಇಲ್ವೋ. ಪ್ರತಿಬೋಧು, ನಾ ಹೇಳಿದ್ದ ನೀವ ಸರಿಯಾಗಿ ತಿಳ್ಕೊಂಡಾನ ಅಂತಾದ್ರೆ ಮುಂದಿನ ಪಾಠ ಹೇಳ್ಬೇಕಂತೆ. ನಾ ಹೇಳಿದ್ದೀವ ಸರಿ ತಿಳ್ಕೊಂಡಿಲ್ಲ ಅಂತ ಆದ್ರೆ ಪಾಠ ಹೇಳಬಾರ್ದು. ಯಾಕೆ ಅಂದ್ರೆ ಮುಂದೆ ಮುಂದೆ ಪಾಠ, ಹಿಂದೆ ಹಿಂದೆ ಸಪಾಠ ಅಂತ ಆಗಿಬಿಡ್ತಿರ್ತದೆ. ಮುಂದಿನ ಮುಂದೆ ಹೋಗ್ತಿರ್ತದೆ, ಹಿಂದಿನ ಹಿಂದೆ ಉಳ್ಬಿಟ್ಟಿರ್ತದೆ. ಏನು ಪ್ರಯೋಜನ? ಏನು ಉಪಯೋಗವಿಲ್ಲ. ಅದಕ್ಕೆ ಹೇಳಿದ್ರು ಪ್ರತಿಬೋಧು, ತಿಳಿದುಕೊಳ್ಳುವಂತಹ ಶಕ್ತಿ ಇರ್ಬೇಕು. ತಿಳ್ಕೊಳ್ಳೋದು ಅಂದ್ರೆ ಬರೇ ಒಂದ್ ಸರ್ತಿ ಕಿವ್ಯಾಗ ಹೋಗಿ ಮನಸ್ಸನ್ನೇ ಕೊಡೋದಲ್ಲ, ಅದು ಗಟ್ಟಿಯಾಗಿ ಒಳಗುಳಿಬೇಕು. ಹೌದು, ನೀವು ಹೇಳಿದ ಪ್ರಮೇಯ ನಮಗೆ ಗಟ್ಟಿಯಾಗಿದೆ ಅಂತ ಇದ್ರೆ ಆಗ ಪಾಠ ಹೇಳ್ಬೇಕಂತೆ. ವೇದವ್ಯಾಸ ದೇವರು ಈ ಆನಂದ ತೀರ್ಥದಲ್ಲಿ ಪ್ರತಿಬೋಧತ್ವ, ತಿಳಿದುಕೊಳ್ಳುವಂತಹ ಸಾಮರ್ಥ್ಯ ಇದೆ ಅಂತ ಮನಗಂಡು ಅಶೇಷ ವರ್ಣಿತ ಎಲ್ಲ ರಹಸ್ಯವನ್ನ ಹೇಳಿದ್ರಂತೆ. ಎಲ್ಲಾ ರಹಸ್ಯವನ್ನ ಪಾಠ ಹೇಳಿದ್ರಂತೆ. ಒಂದೂ ರಹಸ್ಯ ಉಳಿಸ್ಕೊಳ್ಳಿಲ್ವಂತೆ. ಅಲ್ರಿ, ಒಂದೂ ರಹಸ್ಯ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಹಿಂಗ್ ಪಾಠ ಹೇಳ್ತಿರ್ತಾರೆ ಗುರುಗಳು. ರಹಸ್ಯ ಉಳಿಸ್ಕೊಂಡು ಪಾಠ ಹೇಳ್ತಿರ್ತಾರೇನೋ ಅಂತ ಕೇಳಿದ್ರೆ ಹೌದು. ಯಾಕ? ಸುವಿಶೇಷ ಶೇಷ, ಹೌದು, ಕೆಲವು ಉಳಿಸಿರ್ತಾರಂತೆ ಗುರುಗಳು. ಎಲ್ಲಾ ಪಾಠವನ್ನ ಶಿಷ್ಯರಿಗೆ ಹೇಳೋದಿಲ್ವಂತೆ, ಕೆಲವು ಉಳಿಸಿರ್ತಾರಂತೆ. ಯಾಕೆ ಅಂತ ಪ್ರಶ್ನೆ. ಅದಕ್ಕೆ ವ್ಯಾಖ್ಯಾನಕಾರರು ತಿಳಿಸ್ತಾರೆ. ಇಲ್ಲಿ ನೋಡ್ಕೊಳ್ರಿ ಮೊದಲು, ಆಮೇಲೆ ಉಳಿದ ಕಡೆಗೆ ನೋಡೋಣ ಅಂತ ಹೇಳ್ತಾರೆ. ಏನು ಅಂದ್ರೆ, ವೇದವ್ಯಾಸ ದೇವರ ಕಡೆಗೆ ಪಾಠಕ್ಕೆ ಬರೋರು ಶೇಷದೇವರು ಪಾಠಕ್ಕೆ ಬರ್ತಾರೆ, ರುದ್ರದೇವರು ಪಾಠಕ್ಕೆ ಬರ್ತಾರೆ, ಗರುಡದೇವರು ಪಾಠಕ್ಕೆ ಬರ್ತಾರೆ, ಇಂದ್ರದೇವರು ಚಂದ್ರದೇವರು ಪಾಠಕ್ಕೆ ಬರ್ತಾರೆ, ಬ್ರಹ್ಮವಾಯುಗಳು ಪಾಠಕ್ಕೆ ಬರ್ತಾರೆ. ಬ್ರಹ್ಮವಾಯುಗಳಿಗೆ ಏನು ಪಾಠವನ್ನ ಹೇಳ್ತಾರಲ್ಲ ಆ ವಿಷಯವನ್ನ ಗರುಡ ಶೇಷಾದಿಗಳಿಗೆ ಹೇಳೋದಿಲ್ಲ. ಇಲ್ಲ 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 ಹೇಳೋದಿಲ್ಲ. ವೇದವ್ಯಾಸ ದೇವರೇ ಎದುರಿಗೆ ಕುಳಿತಿದ್ರೂ ಕೂಡ ಎಲ್ಲ ರಹಸ್ಯವನ್ನ ಹೇಳುವುದಿಲ್ಲ. ಯಾರಿಗೆ ಹೇಳ್ತಾರೆ ಈ ರಹಸ್ಯವನ್ನೆಲ್ಲ? ಬ್ರಹ್ಮವಾಯುಗಳಿಗೆ ಹೇಳ್ತಾರೆ. ಉಳಿದವರಿಗೆ ಈ ರಹಸ್ಯಗಳನ್ನೇ ಹೇಳುವ ಪ್ರಸಂಗವಿಲ್ಲ. ಸುವಿಶೇಷ ಎಲ್ಲ ರಹಸ್ಯ ವಿಚಾರಗಳು ಶೇಷವತ ಉಳ್ಕೊಂಡಿತ್ತಿನ್ನು ವೇದವ್ಯಾಸ ದೇವರ ಕಡೆಗೆ. ಅದು ಯಾರಿಗೆ ಹೇಳಬೇಕಾಗಿತ್ತು? ವಾಯುದೇವರಿಗೆ ಹೇಳಬೇಕಾಗಿತ್ತು. ಅಶೇಷ ವರ್ಣಿತ. ಅಲ್ರಿ, ಹಿಂಗ ಗುರುಗಳೇ ಪಕ್ಷಪಾತ ಮಾಡೋದೇನ್? ಹಿಂಗ ಗುರುಗಳ ಪಕ್ಷಪಾತ ಮಾಡೋದಾ? ಬಂದ ಶೇಷದೇವರಿಗೆ, ಗಂಧದೇವರಿಗೆ, ರುದ್ರದೇವರಿಗೆ, ಇಂದ್ರದೇವರಿಗೆ, ಚಂದ್ರದೇವರಿಗೆ ಎಲ್ಲರಿಗೂ ಚೆನ್ನಾಗಿ ಪಾಠ ಹೇಳಿ ಕಳಿಸ್ಬೇಕೋ ಬೇಡವೋ ಅಂತ ಹೇಳಿದ್ರೆ ಅದು ಹಜಮ್ ಆಗೋದಿಲ್ಲ ಅವರಿಗದು. ಅದು ಜೀರ್ಣ ಆಗೋದಿಲ್ಲ ಅವರಿಗದು. ಯಾಕೆ? ಅವರ ಯೋಗ್ಯತೆಯನ್ನ ಮೀರಿದ ಪಾಠವನ್ನ ಅವರು ಕಲೀಲಿಕ್ಕೆ ಸಾಧ್ಯವೇ ಇಲ್ಲ. ಹೆಂಗ್ ಕಲಿಬೇಕು? ಬ್ರಹ್ಮದೇವರ ಸ್ವರೂಪ ಭಗವಂತನಿಂದ ಏನನ್ನ ಗ್ರಹಣ ಮಾಡ್ಲಿಕ್ಕೆ ಸಾಧ್ಯ ಅದ, ಅದನ್ನ ರುದ್ರದೇವರ ಸ್ವರೂಪ ಗ್ರಹಣ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ನಾವು ಮಾಡಿದ್ದಲ್ಲ, ಭಗವಂತ ಮಾಡಿದ್ದಲ್ಲ. ಅವರವರ ಸ್ವರೂಪ ಅನಾದಿ, ಅವರವರ ಸ್ವರೂಪ ನಿತ್ಯ. ಅವರವರ ಅನಾದಿ ಸ್ವರೂಪಗಳು, ಅವರವರ ನಿತ್ಯ ಸ್ವರೂಪಗಳು, ಅನಾದಿ ನಿತ್ಯವಾದ ಸ್ವರೂಪ. ಎಷ್ಟೇ ಗುರುಗಳು ಉತ್ತಮರಿದ್ರೂ ಕೂಡ ಇವನ ಸ್ವರೂಪಕ್ಕೆ ಎಷ್ಟು ಶಕ್ತಿ ಇದೆಯಲ್ಲ ಅಷ್ಟನ್ನ ಮಾತ್ರ ಗ್ರಹಣ ಮಾಡ್ತದೆ ವಿನಃ ಇದ್ದದ್ದನ್ನೆಲ್ಲ ಗ್ರಹಣ ಮಾಡ್ತದೆ ಅಂತನ್ನುವಂತಹ ಅಜ್ಞಾನ ನಮಗಿರಬಾರದು.
ಎಲ್ಲವನ್ನು ಗ್ರಹಣ ಮಾಡ್ಲಿಕ್ಕೆ ಆಗೋದೇ ಇಲ್ಲ, ಎಲ್ಲವನ್ನು ಗ್ರಹಣ ಮಾಡೋದು ಸಾಧ್ಯವೂ ಇಲ್ಲ. ವಾಯುದೇವರ ಸ್ವರೂಪ ಬಹಳ ದೊಡ್ಡದು, ಬ್ರಹ್ಮದೇವರ ಸ್ವರೂಪ ಬಹಳ ದೊಡ್ಡದು ಅನ್ನೋದಕ್ಕಾಗಿ ವಾಯುಬ್ರಹ್ಮರು ವೇದವ್ಯಾಸ ದೇವರು ಹೇಳಿರುವಂತಹ ಅನಂತ ಪ್ರಮೇಯಗಳನ್ನ ಬುದ್ಧಿಸ್ಥ ಮಾಡಿಕೊಳ್ಳುತ್ತಾರೆ. ಶೇಷದೇವರು, ಗರುಡದೇವರು, ರುದ್ರದೇವರು ಸ್ವಲ್ಪ ಕಡಿಮೆ ಮಾಡಿಕೊಳ್ಳುತ್ತಾರೆ. ತಾರತಮ್ಯ ಅವರಲ್ಲೇ ಇದೆ, ಸ್ವರೂಪದಲ್ಲೇ ಇದೆ. ನೀವೇ ವಿಚಾರ ಮಾಡಿ ನೋಡ್ರಿ, ಒಂದು ಸೂರ್ಯನ ಬಿಸಿಲು ಬರ್ತದೆ, ಸೂರ್ಯನ ಬಿಸಿಲನ್ನ ಗ್ರಹಣ ಮಾಡುವಂತಹ ಸಾಮರ್ಥ್ಯ ಕಮಲಕ್ಕೆ ಇರುವಷ್ಟು ಸಣ್ಣ ಹೂಗಿರೋದಿಲ್ಲ, ಪಾರಿಜಾತಕ್ಕೆ ಇರೋದಿಲ್ಲ. ಪಾರಿಜಾತದ ಮೇಲೆ ಹೆಚ್ಚು ಬಿಸಿಲು ಬಿದ್ದುಬಿಡ್ತು ಅಂದ್ರೆ ಬಾಡಿ ಬಿದ್ದುಬಿಡ್ತದೆ ತೆಳಗೆ. ಅದೇ ಕಮಲದ ಮೇಲೆ ಬಿದ್ದರೆ ಅರಳುತ್ತಾ ಹೋಗ್ತದೆ. ಅದು ಸೂರ್ಯನ ಕಿರಣಗಳನ್ನು ಎಷ್ಟು ಕುಡಿತದೋ ಅಷ್ಟು ಅರಳುತ್ತದೆ ಕಮಲ. ಸೂರ್ಯನ ಕಿರಣಗಳ ಸಂಪರ್ಕಕ್ಕೆ ಎಷ್ಟು ಒಳಗಾಗ್ತದೋ ಬೇರೆ ಹೂವು ಅಷ್ಟು ಬಾಡ್ತದೆ ಅದು. ಅಂದ ಮೇಲೆ ಹೂಗಳು ಎರಡೂ ಆದರೂ ಕೂಡ ಸೂರ್ಯ ಕೊಟ್ಟ ಕಿರಣಗಳನ್ನು ದಕ್ಕಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗೆ ವಾಯುದೇವರು ಬ್ರಹ್ಮದೇವರು ಬಂದಾಗ ಅಶೇಷ ರಹಸ್ಯಗಳನ್ನ ಹೇಳ್ತಾರಂತೆ. ಆ ರಹಸ್ಯ ಏನು, ಹೆಂಗ್ ಹೇಳಿದ್ರು, ಹೆಂಗ್ ಕೇಳಿದ್ರು ಅನ್ನೋದನ್ನ ಮುಂದೆ ಹೇಳ್ತಾರೆ. ಅದಕ್ಕೆ 2ನೇ ಶ್ಲೋಕದಲ್ಲಿ ನಾವು ಕೇಳಿದ್ದೇನೀಗ, ಸುವಿಶೇಷ ಶೇಷ ವದಶೇಷ ವರ್ಣಿತ ಪ್ರತಿಬೋಧುರಸ್ಯ ನನು ಶಿಷ್ಯತೋಚಿತ. ಶಿಷ್ಯತಾ ಉಚಿತ. ಇವರೇನು ಶಿಷ್ಯತ್ವವನ್ನು ವಹಿಸಿಕೊಂಡಿದ್ದಾರೆ ಇದು ಯೋಗ್ಯವಾಗಿದೆ. ಯಾಕೆ? ಅವರೆಲ್ಲ ರಹಸ್ಯವನ್ನ ಇಟ್ಟುಕೊಂಡಿದ್ರಂತೆ. ವೇದಾಂಗ ತೀರ್ಥರು ವ್ಯಾಖ್ಯಾನ ಬರೀತಾರೆ. ಸ್ವಲ್ಪ ವೇದಾಂಗ ತೀರ್ಥರ ವ್ಯಾಖ್ಯಾನವನ್ನ ಹೇಳ್ತೇನೆ. ನಿಮ್ಮ ಹತ್ರ ಪುಸ್ತಕ ಇದೆಯೋ ಎಲ್ಲೋ ಗೊತ್ತಿಲ್ಲ, ನನ್ನ ಹತ್ರ ಇದೆ, ಅದನ್ನು ಓದಿ ಹೇಳ್ತೀನಿ. ವೇದಾಂಗ ತೀರ್ಥರ ವ್ಯಾಖ್ಯಾನದಲ್ಲಿ ಇದ್ದದ್ದೇನು? ಇಷ್ಟಭಿಪ್ರಾಯ. ಯದ್ಯಪಿ ಬ್ರಹ್ಮಾದೀನಾಂ ಸರ್ವೇಷಾಪಿ ಭಗವಾನೇವ ಪರತತ್ವಂ ವರ್ಣಯತಿ. ಬ್ರಹ್ಮಾದಿ ಎಲ್ಲ ದೇವತೆಗಳಿಗೂ ಕೂಡ ಭಗವಂತನೇ ಪರತತ್ವವನ್ನು ವರ್ಣನೆ ಮಾಡ್ತಾರೆ. ಈಗ ನಾ ಹೇಳಿದ ವಿಷಯವೇ ಇಲ್ಲಿದ್ದನ್ನೇ ಹೇಳಿದ್ದೀನಿ. ಮತ್ತೊಂದು ಸರ್ತಿ ನಿಮ್ಗೆ ಸ್ವಲ್ಪ ಮನವರಿಕೆ ಆಗಲಿ, ಯಾಕಂದ್ರೆ ಇವು ಶಾಸ್ತ್ರೀಯ ಪ್ರಮೇಯಗಳು ಸ್ವಲ್ಪ ಗಟ್ಟಿ ಆಗ್ಬೇಕಾಗ್ತದೆ. ಒಂದ್ ಸರ್ತಿ ಹಿಂಗೆ ಕೇಳ್ಕೊಂಡು ದೇವ ಸರ್ವೋತ್ತಮ ವಾಯುದೇವ ಜೀವೋತ್ತಮ ಒಂದ್ ಸರ್ತಿ ಹೇಳಿ ಸಾಕು, ನಿಮ್ಗೆ ಅರ್ಥ ಆಗ್ಬಿಡ್ತದೆ. ಆದ್ರೆ ಈ ಪ್ರಮೇಯವನ್ನೇ ಹೇಳಬೇಕಾದ್ರೆ ಸ್ವಲ್ಪ ಒಂದೊಂದು ಬಿಟ್ಟು 2 ಬಾರಿ ಹೇಳಿದಾಗ ಸ್ವಲ್ಪ ದೃಢ ಆಗ್ತದೆ. ಯದ್ಯಪಿ ಬ್ರಹ್ಮಾದೀನಾಂ ಸರ್ವೇಷಾಮಪಿ ಭಗವಾನೇವ ಪರತತ್ವಂ ವರ್ಣಯತಿ. ಭಗವಂತನೇ ಎಲ್ರಿಗೂ ಪಾಠ ಹೇಳಿದ್ರೂ ವ್ಯತ್ಯಾಸ ಇಲ್ಲ. ತಥಾಪಿ ಬ್ರಹ್ಮವಾಯುವೋ ಯಥಾ ವರ್ಣಯತಿ ನ ತಥಾ ರುದ್ರಾದೀನಾಂ. ಬ್ರಹ್ಮದೇವರಿಗೆ ವಾಯುದೇವರಿಗೆ ಹೇಗೆ ಪಾಠ ಹೇಳಿಕೊಡುತ್ತಾನೋ ಹಾಗೆ ರುದ್ರಾದಿಗಳಿಗೆ ಹೇಳುವುದಿಲ್ಲ. ಮತ್ತೇನ್ ಮಾಡ್ತಾನೆ? ಕಿಂತು ಕಾಮುಶ್ಚನ ವಿಶೇಷಾನ್ ಅವಶಿಷ್ಯತ್ವ ಇವ ವರ್ಣಯತಿ. ಕೆಲವು ರಹಸ್ಯಗಳನ್ನ ಉಳಿಸಿಕೊಂಡೇ ಪಾಠ ಹೇಳ್ತಾರಂತ. ಯಾಕೆ ಅಂದ್ರೆ ತೇಷಾಂ ಯೋಗ್ಯತಾಯಾಹ ತಥಾತ್ವಾತ್. ಅವರ ಯೋಗ್ಯತಾನ ಹಂಗದ ಏನ್ ಮಾಡ್ಲಿಕ್ಕೆ ಬರ್ತದ? ಮನ್ಯಾಗ ಅಮ್ಮ ಚಪಾತಿ ಮಾಡಿದ್ಲು, ಉಂಡಿ ಮಾಡಿದ್ಲು ಅಂತ ಇಟ್ಕೊಳ್ರಿ. ಒಂದು 10 ವರ್ಷದ ಮಗು ಕೂತದ, 15 ವರ್ಷದ ಮಗು ಅದ, ಗಂಡ ಇದ್ದಾನೆ, ಎಲ್ಲಾರಿಗೂ ಬಡಿಸಿಲ್ಲಂತಮ್ಮ. ಬಡಿಸ್ಬೇಕಾದ್ರೆ ಗಂಡಗ 4 ಉಂಡಿ ಹಾಕಿದ್ಲು, 15 ವರ್ಷದ ಮಗಗ 2 ಉಂಡಿ ಹಾಕಿದ್ಲು, 10 ವರ್ಷದಕ್ಕ 1 ಉಂಡಿ ಹಾಕಿದ್ಲು. ಏನ್ರಿ ಎಲ್ಲಾರಿಗೂ ಹಾಕ್ಬೇಕು ಸಾಲಾಗಿ 4 ಉಂಡಿ ಅಂದ್ರೆ? ಹೌದು, ಇಕ್ಕಿ ಹಾಕ್ತಾ ಸಾಲಾಗಿ 4 ಉಂಡಿ. ಮುಂದೇನು? ತಿಂದ ಮೇಲೆ ಪರಿಸ್ಥಿತಿ ಜೀರ್ಣ ಆಗ್ಬೇಕಲ್ಲ, ಅಜೀರ್ಣ ಆಗಿ ಹೋಗ್ತದ. ಅದಕ್ಕೆ ಹಾಕೋ ಹಂಗಿಲ್ಲ. ಯದ್ಯಪಿ ಬಡಿಸೋಳು ತಾಯಿಯೇ ಬಡಿಸಿದ್ಲು ಕೂಡ ಏನ್ ಮಾಡ್ತಾಳೆ ಗೊತ್ತಾ? ಸ್ವಲ್ಪ ಎತ್ತಿಟ್ಕೋತಾಳೆ, ತಟ್ಟಿ ಒಳಗೆ ಸ್ವಲ್ಪ ಡಬ್ಬಿ ಒಳಗೆ ಎತ್ತಿಟ್ಕೋತಾಳೆ. ನಿಂಗೆ ಇಟ್ಟೀನಿ ಆಮೇಲೆ ಕೊಡ್ತೀನಿ ಅಂತ ಇಷ್ಟ ಹೇಳ್ಬಿಡ್ತಾಳೆ. ಕೊಡಂಗೇ ಇಲ್ಲ, ಆಮೇಲೆ ಕೊಡಂಗಿಲ್ಲ, ವಿಷಯ ಬೇರೆ. ಹಂಗ ಹೇಳ್ತಾರೆ ಶಾಣ್ಯರವರೆಲ್ಲ. ಚಕ್ಲಿ ಮತ್ತೆ ಉಂಡಿ ಮಾಡಿ ಇಟ್ಟಿರ್ತಾರೆ. ಇವು ಬೇಕು ಅನ್ಕೊಂಡು ಈಗ ಒಮ್ಮೆ ತಿನ್ಬಾರ್ದ, ಆಮೇಲೆ ಸಂಜಿಗೆ ಬಾ ಅಂತಾರೆ. ಅದು ಸಂಜಿಗೆ ಮರ್ತು ಹೋಗ್ಬಿಟ್ಟಿರ್ತದೆ, ಉಂಡೆಲ್ಲೇ ಉಳಿದಿರ್ತದೆ, ಮುಗಿದ ಕೆಲಸ. ಹಿಂಗೆ ಆಗ್ತದೆ. ಯೋಗ್ಯತಾ ಇದ್ದಂತೆ ನಮ್ಮ ಜ್ಞಾನ ಸಿಗ್ತದೆ, ಇಲ್ಲದೆ ಇದ್ರೆ ಸಿಗೋದಿಲ್ಲ. ನಾವು ಹಣಿ ನೆಲಕ್ಕೆ ಅಪ್ಪಳಿಸಿದ್ರು, ತಲೆ ಗಟ್ಟಿಸಿದ್ರು ಯೋಗ್ಯತಾ ಮೀರಿ 1 ಹನಿ ಜ್ಞಾನ ಆಗೋದಿಲ್ಲ. ನೆನ್ಪಿಟ್ಕೊಂಡ್ಬಿಡ್ರಿ. ಅದಕ್ಕೆ ಹೇಳಿದ್ರು, ತಸ್ಮಾದ್ ರುದ್ರಾದೀನಾಂ ತತ್ವಕಥನಾವಸರೆ ಯೇಸು ವಿಶೇಷಾಃ ಶೋಭನ ತತ್ವ ವಿಶೇಷಾಃ ಅವಶೇಷಿತಾಃ. ರುದ್ರಾದಿಗಳಿಗೆ ಹೇಳುವಾಗ ಯಾವ ರಹಸ್ಯಗಳನ್ನ ಉಳಿಸಿದ್ರಲ್ಲ ಅದನ್ನ ಸುವಿಶೇಷ ಶೇಷಯುಕ್ತಮೇವ ಅಶೇಷತ್ವಂ ವರ್ಣಯತಿ ಬ್ರಹ್ಮವಾಯುವೋರಿತಿ ಸ್ಥಿತಿ. ಬ್ರಹ್ಮವಾಯುದೇವರಿಗೆ ಅದನ್ನೆಲ್ಲ ಹೇಳ್ತಾರಂತೆ. ಅದರಿಂದ ತತಶ್ಚಾಯ ಮಧ್ವೋಪಿ ವಾಯುತ್ವಾತ್. ಈ ಮಧ್ವಾಚಾರ್ಯರು ವಾಯುದೇವರಾದದ್ದರಿಂದ ಆ ರಹಸ್ಯವನ್ನೆಲ್ಲ ಇವರಿಗೆ ಪಾಠ ಹೇಳಿದ್ದಾರೆ. ಇದು ಸ್ಥಿತಿ. ಸುವಿಶೇಷ ಶೇಷ ವದಶೇಷ ವರ್ಣಿತ ಪ್ರತಿಬೋಧುರಸ್ಯ ನನು ಶಿಷ್ಯತೋಚಿತ ಗುರುಮಾನಸಸ್ಯ ಗುರುತಾಪಿ ಸತ್ಪತೆ ಇತಿ ಸೋಪಸತ್ತಿರಮರೈರಮಾನ್ಯತ್. ಈಗ ಸರ್ವಜ್ಞರಾದ ಆಚಾರ್ಯರ ಬುದ್ಧಿಯಲ್ಲಿ ಇವರ ಪಾಠ ಹೇಗೆ ಹಿಡಿಸ್ತು ಹೇಳಿ ನೋಡೋಣಂತೆ. ಸ್ವಲ್ಪ ವಿಚಾರ ಮಾಡಲಿಕ್ಕೆ ಅವಕಾಶ ಉಂಟು. ನಿನ್ನೆ ಹೇಳಿದ್ದೆ ಪ್ರಮಾಣ ಪದ್ಧತಿಯ ವಿಚಾರವೊಂದನ್ನ. ಇವತ್ತು ಸ್ವಲ್ಪ
ತಾತ್ಪರ್ಯ ನಿರ್ಣಯ, ಒಂದು ಚೂರು ಗೀತಾ ತಾತ್ಪರ್ಯದ ವಿಷಯಗಳೆಲ್ಲ ಬರ್ತದೆ. ಹೇಳುವ ಪ್ರಯತ್ನವನ್ನಂತೂ ಮಾಡ್ತೀನಿ. ದೇವರು, ವಾಯುದೇವರು ಅದೇ ಹೇಳಿದ್ನಲ್ಲ, ಯೋಗ್ಯತೆ, ನಮ್ಮ ಯೋಗ್ಯತೆ ಎಷ್ಟಿದೆ ಅಷ್ಟಷ್ಟೇ ಒಳಗೆ ಹೋಗಿಸ್ತಾನೆ. ಹೋಗದೆ ಇದ್ರೆ ಬಹಳ ತಲೆಗೆ ಎಷ್ಟೊಳಿಕ್ ಹೋಗ್ಬೇಡ್ರಿ, ಹೋದ್ರೆ ಬಹಳ ಖುಷಿ ಪಡ್ಲಿಕ್ಕೆ ಹೋಗ್ಬೇಡ್ರಿ, ಎರಡೂ ಅಷ್ಟೇ. ಅದರಿಂದ ಹೇಗಿದೆ ಅಂದ್ರೆ ಒಂದು ದೃಷ್ಟಾಂತವನ್ನ ಕೊಟ್ಟು ವರ್ಣನೆ ಮಾಡ್ತಾರೆ. ಪುರಗೇವ ಪೂರಿತಮಪೂರ ಯತ್ ಪುನಃ ನನು ಕೃಷ್ಣಗೇಶ ಪರಮಾರ್ಥ ಸಂಖ್ಯೆಯ ಭಗವನ್ ಮನಃ ಪುರಮಿವಾಯತಂ ಪುರ ನಿಜಧಾಮತಾಂ ಚ ಜಗೃಹೇ ತದದ್ಭುತಂ. ಪುರಗೇವ ಪೂರಿತಮಪೂರ ಯತ್ ಪುನಃ, ಮೊದಲೇ ಪೂರ್ಣವಾದ ಆಚಾರ್ಯರ ಬುದ್ಧಿಯಲ್ಲಿ ಸ್ಪಷ್ಟ ವಿಚಾರ, ಮೊದಲೇ ಪೂರ್ಣ. ವಾಯುದೇವರ ಬುದ್ಧಿಯಲ್ಲಿ ಇಂಥದ್ದೊಂದಿಲ್ಲ ಅಂತಿಲ್ಲ. ಏನಿಲ್ಲ, ಯಾವುದಿಲ್ಲ ವಾಯುದೇವರ ಬುದ್ಧಿಯಲ್ಲಿ. ವಾಯುದೇವರ ಬುದ್ಧಿಯಲ್ಲಿ ವೇದದ ವಿಷಯ ಇಲ್ಲ ಅಂತನ್ಬೇಕೇ? ಚಾನ್ಸೇ ಇಲ್ಲ. ಅನಂತ ವೇದಗಳು ಬುದ್ಧಿಸ್ತ ಇಲ್ಲ. ಮತ್ತ ಹೊಸದಾಗಿ ಎಲ್ಲವೂ ಎಲ್ಲಿ ಎದುರಿಗೆ ಕಾಣಿಸಿರೋದು ಗೊತ್ತಾಗ್ಬಿಡ್ತದೆ. ಭಗವಂತನ ವಿಷಯದಲ್ಲೂ ಅಷ್ಟೇ. ಭಗವಂತನ ವಿಷಯದಲ್ಲಿ ಅಂತ ಇನ್ನೊಂದು ವಿಷಯ ಹೇಳಿದ್ದೆ, ಅದ್ರ ಮುಂದೆ ಚರ್ಚೆಗೆ ತಗೊಳ್ತೀನಿ. ಅದೇನಾಯಿತು ಅಂದ್ರೆ ಪುರಯೇವ ಪೂರಿತಂ, ಮೊದಲೇ ಪೂರ್ಣವಾದ ಬುದ್ಧಿಯನ್ನ ಪುನಃ ಅಪೂರಯತ, ಮತ್ತೆ ತುಂಬಿದ್ರಂತೆ. ಅಲ್ರಿ ಆಚಾರ, ಈಗ ತುಂಬೇದ ಹೊಟ್ಟಿ ಮತ್ತೆ ಹೆಂಗ್ ತುಂಬಿಸ್ತೀರಿ? ಕೆಲವು ಊಟಕ್ಕೆ ಕೂತಾಗ ಹೇಳ್ತಿರ್ತಾರೆ. ನಮ್ಮಲ್ಲಿ ಊಟಕ್ಕೆ ಕೂತಾಗ ಪದ್ಧತಿ ಏನು ಅಂದ್ರೆ, ಹೊಟ್ಟಿ ತುಂಬಿಡ್ತು ಅಂತ ಇಟ್ಕೊಳ್ರಿ. ಅವರು ಉಂಡಿ ಜಿಲೇಬಿ ಹಾಕ್ಲಿಕ್ಕೆ, ಚಕ್ಲಿ ಪಕ್ಲಿ ಹಾಕ್ಲಿಕ್ಕೆ ಬಂದ್ರು ಅಂತ ಇಟ್ಕೊಳ್ರಿ. ಮೊದ್ಲೇ ಹೊಟ್ಟಿ ತುಂಬೇದ, ಎಲಿ ತುಂಬೇದ. ಆದ್ರ ಯಜಮಾನ ಬಿಡುವಲ್ಲಾಗ್ಯಾನ. ಏನ್ ಮಾಡ್ತಾರೆ ಗೊತ್ತೇನದಕ್ಕೆ? ಇಲ್ಲಿ ಕೊಡ್ರಿ ಅಂತಾರ. ಎಡಗೈ ಕೊಟ್ಬಿಡ್ರಿ, ಯಾಕ? ಮನೆಗೆ ತಗೊಂಡು ಹೋಗ್ತೀವಿ. ಸುಮ್ಮನೆ ಇಲ್ಲಿ ಯಾಕ? ಮನೆಯಲ್ಲಿ ತಿಂತೀವಿ. ಹಾಗೆ ಮೊದಲೇ ತುಂಬಿದ ಹೊಟ್ಟೆಗೆ ಇನ್ನಿಷ್ಟು ತುಂಬಿಸೋದು ಹೇಗೆ ತುಂಬಿಸ್ತಾರೆ ಹೇಳಿ ನೋಡಂತೆ. ಚಾನ್ಸೇ ಇಲ್ವಲ್ಲ ಅಂತ ಸುಮ್ಮನೆ ಒಂದು ದೃಷ್ಟಾಂತ ಹೇಳ್ತೀನಿ. ಈ ಭಾರತಕ್ಕೆ ಕೆಲವರು ಬಂದ್ರಂತೆ, ಬೇರೆ ಕಡೆಯಿಂದ ಭಾರತಕ್ಕೆ ಕೆಲವರು ಬಂದರು. ಅವರ ಜಾತಿವಾಚಕ, ಜನಾಂಗವಾಚಕ ಒಂದು ಶಬ್ದ ನೆನಪು ಬರಲಿಲ್ಲ, ಬೇಗನೆ ಹೇಳ್ತೀನಿ ಆಮೇಲೆ. ಅವರೆಲ್ಲ ಇದಕ್ಕೆ ಬಂದರು. ಈ ಭಾರತಕ್ಕೆ ಬಂದಾಗ ಇಲ್ಲಿಯ ರಾಜನಿಗೆ ಹೇಳಿದ್ರಂತೆ, ಇಲ್ಲಪ್ಪ ರಾಜ, ನಾನು ನಿಮ್ಮ ಭಾರತದಲ್ಲಿ ವಾಸ ಮಾಡಬೇಕು ಅಂತ ಇಟ್ಕೊಂಡಿದ್ದೇವೆ, ನಮಗೆ ಅವಕಾಶ ನೀಡ್ರಿ ಅಂತ ಹೇಳಿದ್ರಂತೆ. ಅದಕ್ಕೆ ಆ ರಾಜ ಹೇಳಿದ್ದಂತೆ, ನಮ್ಮಲ್ಲಿ ಜಾಗ ಇಲ್ಲ, ಇರ್ಲಿಕ್ಕೆ ಅವಕಾಶ ಇಲ್ಲ, ನೀವೆಲ್ಲ ಇರಬೇಡ್ರಿ, ಬರ್ಲಿಕ್ಕೆ ಹೋಗ್ಬೇಡ್ರಿ ಅಂತ. ಹೀಗೆ ಹೇಳಿದ್ರೆ ಅವರಿಗೆ ಬೇಸರ ಆಗ್ತದೆ ಅಂತ ಗೊತ್ತಿತ್ತು. ಅದಕ್ಕಾಗಿ ಏನ್ ಮಾಡಿದ ಅಂದ್ರೆ, ಒಂದು ಗ್ಲಾಸ್ ತುಂಬಾ ಹಾಲು ತುಂಬಿಸಿ ಕೊಟ್ಟು ಕಳಿಸಿದ್ದಂತೆ. ತಗೊಂಡು ಹೋಗ್ರಿ, ಇದನ್ನ ಹೇಳ್ರಿ ಅಂತ. ಅವರು ಬಂದವರು ನೋಡಿದ್ರಂತೆ, ಹಾಲು ನೋಡಿದ್ರಂತೆ, ತುಂಬಿತ್ತು. ಅವ್ರಿಗೆ ಅರ್ಥ ಆಯಿತು, ಬಹಳ ಬುದ್ಧಿವಂತ ಇದ್ರವರು. ಓಹೋ, ರಾಜನಿಗೆ ನಮ್ಮನ್ನ ಒಳಗೆ ಇಟ್ಕೊಳ್ಳೋ ಇಚ್ಛೆ ಇಲ್ಲ. ಯಾಕೆ ಅಂದ್ರೆ ತುಂಬಿಬಿಟ್ಟಿದ್ದಾರೆ, ಜನ ತುಂಬಿಬಿಟ್ಟಿದ್ದಾರೆ ಅಂತ. ಆದರೂ ನಮಗೆ ಬೇರೆ ಕಡೆಗೆ ಹೋಗೋ ಇಚ್ಛೆ ಇಲ್ಲ. ಇಷ್ಟು ಒಳ್ಳೆ ರೀತಿಯಿಂದ ರಾಜ ಹೇಳಿದ್ದಾನೆ ಅಂದಮೇಲೆ ಇಲ್ಲೇ ಇರಬೇಕು ಅಂತ ತಿಳಿದುಕೊಂಡು ಹೇಳಿ ಅವರು ಒಳಗೆ ಬಂದ್ರಂತೆ. ಏನಪ್ಪಾ, ನಾ ಉತ್ತರ ಹೇಳಿದ್ನಲ್ಲ ಅಂತ. ಇಲ್ಲ, ನಮ್ಮ ಉತ್ತರವನ್ನು ನಿಮಗೆ ಹೇಳಬೇಕಲ್ಲ, ಅದಕ್ಕೆ ಬಂದಿದ್ದೇವೆ ಅಂದ್ರಂತೆ. ಏನು ಉತ್ತರ ಅಂತ ಕೇಳಿದ್ರಂತೆ. ನೀವು ಲೋಟ ಕೊಟ್ಟಿದ್ದೀರಿ, ತುಂಬಾ ಹಾಲಿದೆ, ಈಗಾಗಲೇ ಜಾಗ ತುಂಬ ಹೋಗ್ಬಿಟ್ಟಿದೆ, ಏನ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂದ್ರಿ. ಸಾರಿ ಅಂತ ಹೇಳಿ ಪಾಕೆಟ್ ಅಲ್ಲಿರುವಂತಹ ಸಕ್ಕರೆಯನ್ನ ತೆಗೆದು ಅದರಲ್ಲಿ ಹಾಕಿದ್ನಂತೆ. ಯಾವುದರಲ್ಲಿ ಹಾಕಿದ? ಹಾಲಿನಲ್ಲಿ ಹಾಕಿದ್ನಂತೆ. ಹಾಲು ತುಂಬಿದ್ದಿದ್ರು ಕೂಡ ಸಕ್ಕರೆ ಒಳಗಡೆಗೆ ಹಿಡಿತಂತೆ. ಏನು ವ್ಯತ್ಯಾಸ ಆಗಿಲ್ವಂತೆ. ಏನು ವ್ಯತ್ಯಾಸ ಆಗಿಲ್ಲ ಅಂದ್ರೆ ಹಾಲಿನ ಪ್ರಮಾಣ ಏನು ತುಂಬಿ ಹೊರಗೆ ಬರ್ಲಿಲ್ವಂತೆ. ಮತ್ತೇನಾಯಿತು ಅಂದ್ರೆ ಇದ್ದ ಹಾಲು ಇನ್ನಿಷ್ಟು ರುಚಿ ಆಯಿತಂತೆ. ಯಾಕೆ ಅಂದ್ರೆ ಸಕ್ಕರೆ ಒಳಗೆ ಹೋದದ್ದಕ್ಕಾಗಿ. ಅದಕ್ಕೆ ಅವ್ರು ಹೇಳಿದ್ರಂತೆ, ನಿಮ್ಮಲ್ಲಿರುವ ಜನ ಎಲ್ಲ ಹಾಲು, ನಾವೆಲ್ಲ ಒಳಗೆ ಸಕ್ಕರೆಯಂತೆ ಸೇರಿಸಿಕೊಂಡಿರ್ತೇವೆ, ಏನು ಬಾಧೆ ಮಾಡೋದಿಲ್ಲ, ನಮಗೆ ಅವಕಾಶ ನೀಡ್ರಿ ಅಂತ ಹೇಳಿದಾಗ ಆ ರಾಜ ಎಲ್ಲ ಅವರಿಗೆ ಅವಕಾಶ ನೀಡಿದ ಅಂತ ಒಂದು ಕಥೆಯನ್ನು ನಾನು ಕೇಳಿದ್ದೆ. ಅದಕ್ಕಾಗಿ ಈಗಾಗಲೇ ಆಚಾರ್ಯರ ಬುದ್ಧಿ ತುಂಬಿ ಇದೆ, ಹಾಲಿನ ಪಾತ್ರೆ ತುಂಬಿದಂತೆ. ತುಂಬಿದಾಗಲೂ ಕೂಡ ವೇದವ್ಯಾಸ ದೇವರು ಹೇಳಿದ ಮತ್ತೆ ಪಾಠ, ಅದು ಸಕ್ಕರೆಯಂತೆ ಒಳಗೋಗಿ ಇನ್ನಿಷ್ಟು ಜ್ಞಾನ ರುಚಿಯಾಯಿತು ಅಂತ ಅರ್ಥ ಮಾಡಿಕೊಳ್ಬೇಕೇ ವಿನಃ ಸರ್ವಜ್ಞರಾದವರು ಪಾಠ ಹಾಕಲ್ತರು ಅಂತ ನಾವು ಅದನ್ನ ಹಾಗೆ ತಿಳಿಯುವ ಅವಶ್ಯಕತೆ ಇಲ್ಲ. ಸ್ವಲ್ಪ ಮತ್ತೆ ಮುಂದೆ ಹೋಗ್ತೀನಿ ಇನ್ನೊಂಚೂರು. ಪುರಯೇವ ಪೂರಿತಮಪೂರ ಯತ್ ಪುನಃ ನನು ಕೃಷ್ಣಗೇಶ ಪರಮಾರ್ಥ ಸಂಖ್ಯೆಯ ಭಗವನ್ ಮನಃ ಪುರಮಿವಾಯತಂ ಪುರ ನಿಜಧಾಮತಾಂ ಚ ಜಗೃಹೇ ತದದ್ಭುತಂ. ಇದಕ್ಕೇನಾದ್ರೂ ದೃಷ್ಟಾಂತ ಇದೆಯಾ ಅಂತ. ಈಗ ನಾ ಹೇಳಿದ್ದು ಲೌಕಿಕ ದೃಷ್ಟಾಂತ, ಸುಮ್ಮನೆ. ನಾರಾಯಣ ಪಂಡಿತಾಚಾರ್ಯರು ಶಾಸ್ತ್ರೀಯವಾದ ದೃಷ್ಟಾಂತವನ್ನ ಕೊಡ್ತಾ ಇದ್ದಾರೆ. ಏನು ಶಾಸ್ತ್ರೀಯ ದೃಷ್ಟಾಂತ ಕೊಟ್ಟದ್ದು ಪಂಡಿತಾಚಾರ್ಯರು ಅಂದ್ರೆ, ಪುರಯೇವ ಪೂರಿತಂ ಅಪೂರಯತ್ ಪುನಃ ನನು ಕೃಷ್ಣಯೇಶ ಪರಮಾರ್ಥ ಸಂಖ್ಯೆಯ.
ಕೃಷ್ಣ ಕೃಷ್ಣ ಅಂತ ಶಬ್ದ ಬಂದದಿಲ್ಲಿ. ಅದಕ್ಕೆ ಭಾವಪ್ರಕಾಶಕಾದಲ್ಲಿ ಹೇಳುವಾಗ ಕೃಷ್ಣ ದೇವಕಿ ಪುತ್ರಶ್ಚ, ಕೃಷ್ಣ ಅನ್ನೋ ಶಬ್ದಕ್ಕೆ ವಾಸಿಷ್ಠ ಕೃಷ್ಣ ಅಂತ ತಗೋಬೇಡ್ರಿ, ಅವರೊಬ್ಬರೇ ಅಲ್ಲ, ದೇವಕಿ ಪುತ್ರನೂ ತಗೊಳ್ರಿ, ಇಬ್ಬರು ಹೇಳಬೇಕಾಗ್ಯದ. ಅಂದರೆ ವಾಸಿಷ್ಠ ಕೃಷ್ಣ ಮಧ್ವಾಚಾರ್ಯರ ತಲೆ ಇದು ತುಂಬಿತ್ತು, ಬುದ್ಧಿ ಪೂರ್ಣ ತುಂಬಿತ್ತು. ತುಂಬಿದ ಬುದ್ಧಿಯಲ್ಲೂ ಮತ್ತಿಷ್ಟು ಜ್ಞಾನವನ್ನು ತುಂಬಿದವರು ವಾಸಿಷ್ಠ ಕೃಷ್ಣರಾದರೆ, ಯಾದವ ಕೃಷ್ಣ ದೇವಕಿ ಪುತ್ರ ಕೃಷ್ಣ ಇದ್ದಾನಲ್ಲ, ಅವನು ಮೊದಲೇ ತುಂಬಿರುವಂತಹ ತನ್ನ ಊರನ್ನ ಮತ್ತಿಷ್ಟು ತುಂಬಿದನಂತೆ ಅಂತ ದೃಷ್ಟಾಂತ ಕೊಟ್ಟಿದ್ದಾರೆ. ಏನು ತುಂಬಿತ್ತು, ಯಾರು ತುಂಬಿಸಿದ್ರು ಅಂತ ಕೇಳಿದ್ರೆ, ನಿಜಧಾಮ ತಾಂಚ ಜಗೃಹೇ ತದದ್ಭುತಂ. ದ್ವಾರಕಾಪಟ್ಟಣ ಕಥೆ ಹೇಳ್ತೀನಿ ಕೇಳ್ಬಿಡ್ರಿ, ಶ್ಲೋಕ ಅರ್ಥ ಗೊತ್ತಾಗಿದೆ. ಈಗ ಕೃಷ್ಣ ದ್ವಾರಕೆಯನ್ನು ನಿರ್ಮಾಣ ಮಾಡಿದ. ದ್ವಾರಕೆಯನ್ನು ನಿರ್ಮಾಣ ಮಾಡಿದ ಮೇಲೆ ದ್ವಾರಕಾಪಟ್ಟಣದಲ್ಲಿ ಯಾವ ವಸ್ತು ಇದ್ದಿದ್ದಿಲ್ಲ. ದ್ವಾರಕೆಯನ್ನು ನಿರ್ಮಾಣ ಮಾಡಿದಾಗ ಯಾವ ವಸ್ತು ಇದ್ದಿದ್ದಿಲ್ಲ ದ್ವಾರಕೆಯಲ್ಲಿ, ಎಲ್ಲ ವಸ್ತುಗಳು ಇದ್ದು. ಇಲ್ಲದೆ ಇರುವಂತಹ ವಸ್ತು ಇರ್ತದ ದೇವರ ಮನೆ. ಸುಮ್ಮನೆ ಮಹಾಭಾರತ ಭಾಗವತದಲ್ಲಿ ಬಂದ ಒಂದು ಸಣ್ಣ ಕಥೆ ಹೇಳ್ತೀನಿ. ಏನಾಯಿತು ಅಂತ ಕೇಳಿದ್ರೆ, ಯಾವಾಗ ಶ್ರೀಕೃಷ್ಣ ದ್ವಾರಕೆಯನ್ನು ನಿರ್ಮಾಣ ಮಾಡಿದ ಆಗ ತ್ರೈಲೋಕ್ಯಾಂತರ್ಗತರಾದ ಎಲ್ಲ ದೇವತೆಗಳು ಗೃಹ ಪ್ರವೇಶಕ್ಕೆ ಬಂದಿದ್ರಂತೆ, ದೇವರ ಮನೆ ವಾಸ್ತುಕ್ಕೆ ಬಂದಿದ್ರಂತೆ. ಬರ್ಬೇಕಲ್ಲ, ಮತ್ತು ದೇವರ ಮನೆಯಿಂದಲೇ ಬಂದಾಡಿರ್ತಾರೇನು, ಎಲ್ಲರೂ ಬಂದಿದ್ರು. ಬರುವಾಗ ಖಾಲಿ ಕೈಯಲ್ಲಿ ಹೋಗೋದಾ, ಅವ್ರಿಗೊಂದು ಚಿಂತೆ, ದೇವರ ಮನೆಗೆ ಹೊರಟಿದ್ದೀವಿ, ಹೆಂಗೆ ಹೋಗೋದು, ಏನೋ ತಗೊಂಡು ಹೋಗದೆ ಇದ್ರೆ ಹೇಗೆ ಅಂತ ಹೇಳಿ ಬಂದ ಪ್ರತಿಯೊಬ್ಬ ದೇವತೆಯೂ ಕೂಡ ತನ್ನ ಊರಿನಲ್ಲಿರುವಂತಹ ವಿಶೇಷ ಏನಿತ್ತೋ ಅದನ್ನೆಲ್ಲ ತಂದು 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 ದ್ವಾರಕೆಯನ್ನು ತುಂಬಿಸಿಬಿಟ್ಟಿದ್ದಂತೆ. ದ್ವಾರಕಾದಾಗ ಎಲ್ಲ ಫುಲ್ ಪ್ಲೆಜ್ಡ್, ಏನೇನೇನೇ ಜಾಗ ಇದ್ದಿಲ್ಲ. ಸೋಫಾ ಅಂದ್ರೆ ಸೋಫಾ, ಕುರ್ಚಿ ಅಂದ್ರೆ ಕುರ್ಚಿ, ಟಿವಿ ಅಂದ್ರೆ ಟಿವಿ, ಫ್ಯಾನ್ ಅಂದ್ರೆ ಫ್ಯಾನು, ವಾಷಿಂಗ್ ಮಷೀನು, ಫ್ರಿಜ್ಜು ಅಂದ್ರೆ ಫ್ರಿಜ್ಜು, ಏನೇನು ಮನೆಯಾಗ ಇರ್ಬೇಕು ನೋಡ್ರಿ. ನಮ್ಮನ್ನ ಆಲಸಿಗಳನ್ನಾಗಿ ಮಾಡಲಿಕ್ಕೆ, ನಮ್ಮನ್ನ ರೋಗಿಷ್ಠ ಭೂಯಿಷ್ಠರನ್ನಾಗಿ ಮಾಡ್ಲಿಕ್ಕೆ ಏನೇನಿರ್ಬೇಕಲ್ಲ ಎಲ್ಲ ಇದ್ದುವಂತೆ, ಪೂರ್ಣ ತುಂಬಿದ್ದುವಂತೆ. ಅದಕ್ಕೆ ದೇವರು ತನ್ನ ಮನೆ ತುಂಬ, ಊರಿನ ತುಂಬ ಎಲ್ಲವನ್ನ ತುಂಬಿಸಿ ಇಟ್ಟಿದ್ದ. ಏನಿದ್ದಿದ್ದಿಲ್ಲ ದೇವರಲ್ಲಿ, ಎಲ್ಲ ಇತ್ತು. ಸರಿ, ಆಮೇಲೆ ಏನಾಯಿತು ಅಂದರೆ, ನರಕಾಸುರನ ಮನೆಗೆ ಯುದ್ಧಕ್ಕೆ ಹೋದಂತೆ. ನರಕಾಸುರನ ಜೊತೆಗೆ ಯುದ್ಧ ಮಾಡಿದ. ನರಕಾಸುರನ ಸಂಹಾರ ಆಯಿತು. ನರಕಾಸುರನ ಸಂಹಾರ ಆದ ಮೇಲೆ ಆ ನರಕಾಸುರನ ಮನೆಯಲ್ಲಿ ಇದ್ದ ಸಾಮಗ್ರಿಗಳನ್ನು ಮತ್ತೆ ದ್ವಾರಕ್ಕೆ ಕೊಟ್ಟು ಕಳಿಸಿದ್ದಂತೆ. ಇದೇ ಪುರಯೇವ ಪೂರಿತಂ ಅಪೂರಯತ. ಮೊದಲೇ ಕೃಷ್ಣನ ಊರು ತುಂಬಿದ್ದಿತ್ತು, ಮತ್ತೆ ಕೃಷ್ಣ ತುಂಬಿಸಿದ್ದಂತೆ. ಏನೇನು ಕಳಿಸಿದ್ದ ಅಂತ ಕೇಳಿದ್ರೆ ಆಚಾರಂತಾರೆ, ಚತುರ್ದಂತಾನ್ ಷಟ್ಸಹಸ್ರಾನ್ ಕರೀಂದ್ರಾನ್ ಪಯೋಬ್ಧಿಜಾನ್ ಪ್ರಾಹಿಣೋದ್ವಾರವತ್ತಿ. ಮಹಾಭಾರತ ತಾತ್ಪರ್ಯ ನಿರ್ಣಯದ 20ನೇ ಅಧ್ಯಾಯದ 108ನೇ ಶ್ಲೋಕದಲ್ಲಿ ಹೇಳುವಾಗ ಆಚಾರಂತಾರೆ, 4 ದಂತಗಳಿದ್ದುವಂತೆ ಆನೆಗಳಿಗೆ. 1 ದಂತ 2 ದಂತ ಅಲ್ಲ. ಏಕದಂತಾಯ ವಿದ್ಮಹೇ ಗಣಪತಿ, ದ್ವಿದಂತಾಯ ವಿದ್ಮಹೇ ನಮ್ಮ ಆನೆ, ಇವು ಚತುರ್ದಂತಾಯ ವಿದ್ಮಹೇ 4 ಹಲ್ಲುಗಳಿರುವಂತಹ ಆನೆ. ನೋಡೋದೇ ಅಪರೂಪ, ಎಲ್ಲಿ ನೋಡ್ತಿರ್ತೀವಿ ಎಲ್ಲಾದರೂ. 4 ಹಲ್ಲುಗಳಿರುವಂತಹ ಷಟ್ಸಹಸ್ರಾನ್ ಕರೀಂದ್ರಾನ್, 6,000 ಆನೆಗಳಂತೆ. 6,000 ಆನೆ ದ್ವಾರಕಾದ ಇದ್ದು. ಮತ್ತು ಮೊದಲು ಇದ್ದಿದ್ದಿಲ್ಲ ಅಂತ ಹೇಳಿಬಿಡ್ರಿ, ಅವು ಇರೋ ಆನೆ ಬೇರೆ, ಮತ್ತೆ ಈ ಆನೆ ಬೇರೆ. ಮತ್ತು ಯಾವ ಆನೆಗಳವು? 6,000 ಆನೆಗಳನ್ನು ಕಳಿಸಿದ್ರಂತೆ ದೇವರು. ಎಷ್ಟು ಆಶ್ಚರ್ಯ ದೇವರಿಗೆಲ್ಲರ ಕೃಷ್ಣಗೆ ಇದ್ದಿದ್ದಿಲ್ಲ. ಸುಳ್ಳು ಇದನ್ನ ಯಾಕೆ ಮತ್ತೆ ಕಳಿಸ್ಬೇಕಾಗಿತ್ತು ಅಂದರೆ, ಆಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಒಂದು ಮಾತು ಹೇಳ್ತಾರೆ. ಆ ಆನೆಗಳನ್ನು ಯಾಕೆ ಕಳಿಸಿದ ಕೃಷ್ಣ ಅಂದರೆ, ಪಯೋಬ್ಧಿಜಾನ್, ಕ್ಷೀರಸಾಗರ ಮಥನ ಮಾಡಿದಾಗ ಹುಟ್ಟಿದ ಆನೆಗಳಂತೆ. ನೋಡಿ, ಗೊತ್ತಿಲ್ಲ ನಮಗೆ, ಇಲ್ಲಿ ಬಿದ್ವಿ ಪಸಗಿ. ಮತ್ತೆ ನಾವು ಕ್ಷೀರಸಾಗರ ಮಥನ ಆದಾಗ ಅಮೃತ ಬಂದಿತ್ತು, ಐರಾವತ ಬಂದಿತ್ತು, ಲಕ್ಷ್ಮಿ ಬಂದಿದ್ಲು, ಅಪ್ಸರಾ ಬಂದಿದ್ಲು, ಕೇಳಿ 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 ಕೂತಿದ್ವಿ. ಆದರೆ ಆನೆಗಳು ಬಂದಿದ್ದು ಗೊತ್ತಿಲ್ಲ. 4 ಹಲ್ಲುಗಳಿರುವಂತಹ 6,000 ಆನೆಗಳು ಹಾಲಿನ ಸಾಗರದಲ್ಲಿ ಹುಟ್ಟಿದ್ವಂತೆ. ಏನು ಆನೆ ಇರಬೇಡ, ವಿಚಾರ ಮಾಡ್ರಿ ಅದೆಲ್ಲ. ಅಂಥ ಆನೆಗಳು ಎಲ್ಲಿದ್ವು? ನರಕಾಸುರ ಮನೆಗಿದ್ವಂತೆ. ಕೃಷ್ಣ ಯಾವಾಗ ಯುದ್ಧ ಮಾಡಿದ ಮೇಲೆ ಆ ಆನೆಗಳನ್ನೆಲ್ಲವನ್ನ ತಗೊಂಡು ಬಂದಂತೆ. 6,000 ಆನೆಗಳನ್ನು ತಗೊಂಡು ಬಂದಂತೆ. ವಿಷ್ಣು ಪುರಾಣದಲ್ಲಿ ಹೇಳುವಾಗ ಒಂದು ಸ್ವಲ್ಪ ಮುಂದೆ ಹೇಳ್ತದೆ ಇದರ ಮಾತನ್ನು. ಅಲ್ಲಿ ಇದ್ದದ್ದು 6,000 ಆನೆ ಅಲ್ಲ, 20,000 ಆನೆ ಅಂತ ಹೇಳ್ತದೆ. ವಾಸ್ತವಿಕವಾಗಿ ಇದ್ದದ್ದು 20,000 ಆನೆ. ಆ 20,000 ಆನೆಗಳಲ್ಲಿ ಈ 6,000 ಆನೆಗಳು ಬಹಳ ಶ್ರೇಷ್ಠ ಇದ್ದುವಂತೆ. ಒಳ್ಳೆ ಜಾತಿ ಇವು. ಅಂದರೆ ಏನು ಭಾರೀ ಕ್ವಾಲಿಟಿ ಇರುವಂತಹ ಆನೆಗಳಿದ್ದರಿಂದ ಕೃಷ್ಣ ಏನು ಮಾಡಿದ ಅಂದರೆ, ಆ 6,000 ಆನೆಗಳನ್ನು ದ್ವಾರಕಾಪಟ್ಟಣಕ್ಕೆ ಕಳಿಸಿದ್ದಂತೆ.
ಹೆಂಗೆ ಬಂದವು ಅಂತ ಕೇಳಿದ್ರೆ ಸ್ವಲ್ಪ ಆಶ್ಚರ್ಯ ಆಗ್ತದೆ, ಆಮೇಲೆ ಹೇಳ್ತೀನಿ. ಆ ಆನಿನ ಎತ್ಕೊಂಡು ಬಂದು ತಂದಿಟ್ರಂತೆ. ಇನ್ನೊಂದ್ಸಲ ಹೇಳ್ರಿ, ಏನು ಹೇಳಿದ್ರಿ? ಆನಿ ಬಂದವು ಅಂತ ಕೇಳಿದ್ವಿ, ಎತ್ಕೊಂಡು ಬಂದವು ಆಚಾರ ಜೋಕ್ ಮಾಡಬೇಡ್ರಿ ಪ್ಲೀಸ್. ಆನಿ ಎತ್ಕೊಂಡು ಬರ್ತಾರೆ ಯಾರು? ಆನಿ ಹಂಗಿದ್ದವ್ರನ್ನ ಎತ್ಕೊಂಡು ಬರ್ಲಿಕ್ಕೆ ಆಗಂಗಿಲ್ಲ. ಆನಿ ನೀನು ಎತ್ಕೊಂಡ್ ಬರ್ತಾರೆ ಅಲ್ವೇ? ತಡ್ರಿ, ಯಾರು ಎತ್ಕೊಂಡ್ ಬಂದ್ರು, ಹೆಂಗೆ ಎತ್ಕೊಂಡ್ ಬಂದ್ರು ಮತ್ತೆ ಮುಂದೆ ಕತೆ ಹೇಳ್ತೀನಿ ನಿಮಗೆ. ಆನಿ ಎತ್ಕೊಂಡು ಬಂದ್ರಂತ 6000 ಆನಿನ ಅಕ್ಷರಶಃ ಲಿಫ್ಟ್ ಮಾಡ್ಕೊಂಡು ತೊಗೊಂಡ್ಬಂದಾರೆ. ಎತ್ಕೊಂಡು ತಂದು ದ್ವಾರಕಾಪಟ್ಟಣ ಇಟ್ಟಾರೆ. ಯಾಕೆ ಹೇಳ್ರಿ? ಇದು ಪ್ರಾಗ್ಜ್ಯೋತಿಷಪುರ ಒರಿಸ್ಸಾ, ಇದು ಇರೋದು ದ್ವಾರಕಾ, ಇಲ್ಲಿ ಗುಜರಾತ್. ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂದ್ರೆ ಆನಿ ನಡ್ಕೋತ ಬರೋದ್ರಾಗ 8-10 ವರ್ಷ ಕಾಲ ಹೋಗ್ಬಿಡ್ತದೆ. ಬರೋದೇ ಇಲ್ಲ ಅವು, ಸೊಕಾಶ ಬರ್ಬೇಕು. ಅಲ್ಲಿ ಇಲ್ಲಿ 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 ಎಲ್ಲ ಎಷ್ಟು ದಿವಸ ಬೇಕೋ ಯಾರಿಗೆ ಗೊತ್ತು. ಇದಂತರೂ ಪೂರ್ವ ಪಶ್ಚಿಮ, ಇಷ್ಟಂದ್ರೂ ಗೊತ್ತದೆ ನಮಗೆ. ಇಷ್ಟು ದೂರದ ಊರಿನಲ್ಲಿ ಬರಬೇಕಾದ್ರೆ 6000 ಆನೆಗಳನ್ನ ಶ್ರೀಕೃಷ್ಣ ಅಕ್ಷರಶಃ ಎತ್ತಿ ಕಳಿಸಿದ್ನಂತೆ. ಎತ್ಕೊಂಡು ಬಂದು ತಂದಿಟ್ಬಿಟ್ರಂತೆ. ಇವು ಆಕಾಶದಾಗಿಂದ ದ್ವಾರಕಾದಾಗ ಇಳಿಲಿಕ್ಕತ್ತಿದ್ರಂತ ತರೋರೆಲ್ಲ. ಇಳ್ಕೋತ್ ಕೂತಿದ್ರೆ ಈ ಊರಿನಾಗಿದ್ದವ್ರಿಗೆಲ್ಲ ಏನು ಬರ್ಲಿಕ್ಕತ್ತದ ಆನೆ ಅಂದ್ರೆ ಕೊನೆ ಮೂದ್ ಹೊತ್ತು ಕೆಲಸ. ಯಾಕಂದ್ರೆ ಆನೆ ಅನ್ಬೇಕಲ್ಲ. 6000 ಆನೆ ಬರ್ಬೇಕಾದ್ರೆ ಎಷ್ಟು ಜಾಗ ಇರಬೇಡ. ಒಂದು ಆನೆ ನಿಲ್ಲಿಸ್ಬೇಕಾದ್ರೆ ಎಷ್ಟು ಜಾಗ ಬೇಕು ವಿಚಾರ ಮಾಡ್ರಿ. ಅದಕ್ಕೆ ರೀ ನಮ್ಮ ಕಡೆ ಯೋಗ್ಯತೆ ಅಲ್ರಿ. ಭಾಳ ಮಾತಾಡಿದ್ರೆ ಹೇಳ್ತಿರ್ತಾರೆ ಆನೆ ಸಾಕಿದಂಗೆ ಅಂತಿರ್ತಾರೆ. ಭಾಳ ಮಾತಾಡಿದ್ರೆ ಅವನು ಸಾಕುವುದು ಅಂದ್ರೆ ಆನೆ ಸಾಕಿದಂಗೆ. ಅದ್ಮೇಲೆ ಮತ್ತೊಂದು ವಿಶೇಷಣ, ಬಿಳಿ ಆನೆ ಸಾಕಿದಂಗೆ ಅಂತ ಮತ್ತೊಂದು ವಿಶೇಷಣ. ಅದು ಕರಿ ಆನೆ ಬೇರೆ ಅಂತ, ಬಿಳಿ ಆನೆ ಬೇರೆ ಅಂತ. ಅಚ್ಚಾರ ಬಿಳಿ ಆನೆ ಇರ್ತದೆ ಮತ್ತೆಲ್ರಿ. ಮತ್ತು ಕರಿ ಆನೆ ಬಿಳಿ ಆನೆ ಅಂದರೆ ಮೊದಲೇ ಆನೆ ಸಾಕೋದೇ ಕಷ್ಟ, ಅದಕ್ಕೆ ಬಿಳಿದು ಬೇರೆ ಪೇಂಟ್ ಹಚ್ಚಿ ಸಾಕೋಕ್ಕಲ್ಲ ಮತ್ತೆ. ಅಂದ್ರೆ ಬಿಳಿ ಆನೆ ಇದ್ರೆ ಭಾಳ ಕಾಸ್ಟ್ಲಿ ಎಷ್ಟು ಆನೆ ಅಂತ ಅರ್ಥ. ಅದಕ್ಕೆ ಹಂಗೆ ಸಾಕೋದು ಭಾಳ ಕಷ್ಟ. 6000 ಆನೆಗಳು ಬಂದು ಮುಗಿಲಿಲ್ಲ. 6000 ಆನೆಗೆ ಮುಕ್ತಾಯ ಮಾಡಲಿಲ್ಲ ಆಚಾರ್ಯರು. ಮುಂದೆ ಒಂದು ಮಾತು ಹೇಳ್ತಾರೆ. ಅಲ್ಲೇನಾಯಿತು ಅಂದರೆ ಶತದ್ವಯಂ ಯೋಜನಾನಾಂ ಸಮೃದ್ಧಂ ಹೇಮರತ್ನೋಚ್ಚರಾಶಿಂ. 200 ಯೋಜನ. 200 ಯೋಜನ ಅಂದರೆ ಈಗ ನಮಗೆ ಅವು ಕಿಲೋಮೀಟರ್ ಭಾಳ ಕಷ್ಟ. ಸುಮ್ಮನೆ ತಿಳ್ಕೊಂಬಿಡ್ರಿ, 200 ಕಿಲೋಮೀಟರ್ ತಿಳ್ಕೊಂಬಿಡ್ರಿ. ಹೌದು, 200 ಕಿಲೋಮೀಟರ್ನಷ್ಟು ಬಂಗಾರದ ರತ್ನಗಳ ರಾಶಿ ಇದ್ವಂತೆ. ಎಲ್ಲಿ? ನರಕಾಸುರ ಮನೆಯಲ್ಲಿ. ಕೃಷ್ಣ ಅಷ್ಟನ್ನು ಸೀದಾ ದ್ವಾರಕ ಕಳಿಸಿದಂತೆ. ಹೆಂಗಿರಬೇಡ್ರಿ ದ್ವಾರಕ ಆಚಾರ. ಒಂದ್ಸಲ ಟಿಕೆಟ್ ತೆಗಿಸ್ಬಿಡ್ರಪ್ಪ, ಹೋಗಿ ಬಿಡೋಣ. ಹೋಗಿ ಸುಳ್ಳ ಯಾಕೆ ಇಲ್ಲಿ ಕುತ್ಕೊಂಡು ಏನು ಮಾಡ್ಬೇಕಾಗಿದೆ? ದ್ವಾರಕಾಕ್ಕೆ ಒಂದು ಟಿಕೆಟ್ ತೆಗಿಸ್ಬಿಡ್ರಿ, ಹೋಗಿ ಬಿಡೋಣ. ಹೌದು ಹೋಗ್ತೀವಿ. ಈಗ ಆ ದ್ವಾರಕ ಉಳ್ಕೊಂಡಿಲ್ವೇ? ಈಗ ದಂಡಿ ಮೇಲಿನ ದ್ವಾರಕ ಉಳ್ಕೊಂಡಿದೆ, ನಡಗಡ್ಡಿ ದ್ವಾರಕ ಉಳ್ಕೊಂಡಿಲ್ಲ. ಈಗ ಆಚಾರ್ಯ ಅಂತಾರೆ ಶತದ್ವಯಂ ಯೋಜನಾನಾಂ ಸಮೃದ್ಧಂ ಸಮಂತತ ಪ್ರಾಹಿಣೋತ್ಸ್ವಾಂ ಪುರೀಂ. ಹೌದು, ಬರೋಬ್ಬರಿ ಆಚಾರ. 200 ಕಿಲೋಮೀಟರ್ನಷ್ಟು ಬಂಗಾರ ರತ್ನ ಎಲ್ಲ ಇದ್ದವು, ಆನಿ ಎಲ್ಲ ಇದ್ದವು. ಬರೀ ಅಷ್ಟಕ್ಕೆ ಮುಗಿದಿದ್ರೆ ಬೇರೆ ಇತ್ರಿ. ಇನ್ನೊಂದು ಏನು ಸ್ವಾರಸ್ಯ ಇತ್ತು ಅಂದ್ರೆ 18,000 ಕುದುರೆ ಬೇರೆ ಇದ್ವಂತ. ಅವು ಕಾಂಬೋಜ ದೇಶದ ಕುದುರೆಗಳು ಅಂತ ಕೆಲವು ಕಡೆಗೆ ವಿಷ್ಣು ಪುರಾಣದಲ್ಲಿ ಹೇಳುವಾಗ ಕಾಂಬೋಡಿಯಾದ ಕುದುರೆ ಅಂತ. ಕಾಂಬೋಡಿ ಕುದುರೆ ಭಾಳ ಶ್ರೇಷ್ಠ ಇರ್ತಾವೆ ಕಾಣಿಸ್ತವೆ. ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಮಗೆ ಕುದುರೆ ಹತ್ತೋ ಪದ್ಧತಿ ಇಲ್ರಿ ನಮ್ಮಲ್ಲಿ. ಒಮ್ಮೆ ಹತ್ತಿರ್ತೀವಿ ರೀ, ಮದುವೆ ಒಳಗೊಮ್ಮೆ ಹತ್ತಿರ್ತೀವಿ, ಮುಂದೆ ಪೂರ್ಣ ಕತ್ತೆಯಾಗಿರ್ತೀವಿ ಇಡೀ ಜನ್ಮ ಪೂರ್ತಿ. ಹಿಂಗಾಗಿ ನಮ್ಗೆ ಕುದುರೆ ಅಂತಂದ್ರೆ ಸುದೈವಕ್ಕೆ ನಾವೇನು ಹತ್ತಿಲ್ ಬಿಡ್ರಿ, ನಮಗೇನು ಆ ಭಾಗ್ಯ ಬಂದಿಲ್ಲ ಲಗ್ನದೊಳಗು. ಅದಕ್ಕೆ ಕುದುರೆ ಹತ್ತೋದು ಒಮ್ಮೆ ರೀ. ಒಂದು ಹತ್ತಿದ ಆದರೆ ಮುಗೀತು, ಪರ್ಮನೆಂಟ್ ಮುಗ್ದಂಗೆ ಆತಂತ ಅರ್ಥ. ಅದಕ್ಕೆ ಆಮೇಲೆ ಕಥೆ ಹೇಳ್ತೀನಿ ಇನ್ನೊಂದ್ಸಲ ಸಿಕ್ಕಾಗ. ಅದಕ್ಕೆ ಕಾಂಬೋಡಿಯಾದ ಕುದುರೆಗಳನ್ನು ಏರಿಕೊಂಡು, ಅಂದರೆ 18,000 ಕುದುರೆಗಳಂತೆ. ಅಂದರೆ 6,000 ಆನೆ, 18,000 ಕುದುರೆ, 200 ಕಿಲೋಮೀಟರ್ ಬಂಗಾರ ಬೆಳ್ಳಿ, ಇವು ಎಲ್ಲನೂ ಕೃಷ್ಣ ತನ್ನ ಊರಿನೊಳಗೆ ಪುರಗೇವ ಪೂರಿತಮಪೂರ ಯತ್ ಪುನಃ ನನು ಕೃಷ್ಣಗೇ ಚ ಪರಮಾರ್ಥ ಸಂಖ್ಯೆಯ ಭಗವನ್ ಮನಃಪುರಮಿವಾಯತಂ ಪುರ ನಿಜಧಾಮತಾಂ ಚ ಜಗೃಹೇ ತದದ್ಭುತಂ. ಇದದ್ಭುತ. ಹೇಗೆ ದ್ವಾರಕಾಪಟ್ಟಣ ಸರ್ವ ಸಮೃದ್ಧಿಯಿಂದ ಕೂಡಿದಾಗಲೂ ಕೃಷ್ಣ ಮತ್ತಿಷ್ಟು ಒಳಗೆ ತುಂಬಿಸಿದ ಜಾಗ ಇತ್ತೋ ಹಾಗೆ ಆಚಾರ್ಯರ ಬುದ್ಧಿಯಲ್ಲಿ ಮೊದಲೇ ಎಲ್ಲ ಜ್ಞಾನವಿದ್ರೂ ಕೂಡ ಮತ್ತೆ ವೇದವ್ಯಾಸದೇವರು ಪಾಠವನ್ನು ಹೇಳಿ ತುಂಬಿಸಿದರು. ಯಾರು ತಗೊಂಬಂದ್ರು ಆಚಾರ್ಯ? ಯಾರು ತಗೊಂಬಂದ್ರು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳ್ತಾನೆ ಆಚಾರ್ಯ. ಹೇಳ್ತಾರೆ, ಏನಿಲ್ಲ, ಈ ನರಕಾಸುರ ದೇವತೆಗಳನ್ನೆಲ್ಲ ಯುದ್ಧ ಮಾಡ್ಲಿಕ್ಕೆ ಹೋಗಿದ್ದಂತೆ ಗೆಲ್ಲಬೇಕು ಅಂತ ಹೇಳಿ. ಆಗ ನೈಋತ್ಯ ದಿಕ್ಕಿಗೆ ಹೋಗಿದ್ದಂತೆ. ಆ ನೈಋತ್ಯ ದಿಕ್ಕಿನ ಅಭಿಮಾನಿ ದೇವತೆ ನಿರುತಿಯನ್ನು ಯುದ್ಧ ಮಾಡಿ ಯುದ್ಧದಲ್ಲಿ ಸೋಲಿಸಿ ಅವರ ದಾಸರಿದ್ರಲ್ಲ ರಾಕ್ಷಸರು ನೈಋತ್ಯರೆಲ್ಲರೂ, ಅವ್ರನ್ನೆಲ್ಲ ತಂದು ತನ್ನ ಮನೆಯಾಗಿ ಇಟ್ಕೊಂಡಿದ್ದಂತೆ.
ನೈಋತ್ಯ ದಿಕ್ಕಿನ ಅಭಿಮಾನಿ ದೇವತೆ ನಿರುತಿ. ಆ ನಿವೃತ್ತಿಯನ್ನ ಯುದ್ಧ ಮಾಡಿ ಸೋಲಿಸಿ ಅವರ ಸೈನಿಕರೆಲ್ಲ ರಾಕ್ಷಸರನ್ನ ತಂದು ಈ ನರಕಾಸುರ ತನ್ನ ಮನೆಯಲ್ಲಿ ಇಟ್ಟುಕೊಂಡಿದ್ದಂತೆ. ಅವರೆಂಥವರು ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕ್ಷಣ ಮಾತ್ರದಲ್ಲಿ ಹಾರಿ ಹೋಗೋವರಂತೆ, ಕ್ಷಣ ಮಾತ್ರದಲ್ಲಿ ಹಾರಿ ಹೋಗ್ತಿದ್ರಂತೆ. ಆ ರಾಕ್ಷಸರೆಲ್ಲರೂ ಕೃಷ್ಣನ ಮಾತನ್ನು ಕೇಳಿಕೊಂಡು ನರಕಾಸುರನ ಮನೆಯಲ್ಲಿರುವಂತಹ 6,000 ಆನೆಗಳನ್ನು ಅನಾಮತ್ತಾಗಿ ಎತ್ಕೊಂಡು ತಂದು ಇಟ್ಬಿಟ್ಟಿದ್ರಂತೆ. ಈ ನಮ್ಮ ಹುಡುಗರು ಬೆಕ್ಕಿನ ಮರಿನ ಎತ್ಕೊಂಡು ತಂದಿಟ್ಟಿರ್ತಾರೆ ನೋಡ್ರಿ, ಆ ಬೆಕ್ಕಿನ ಮರಿ ಜಾಗದಾಗ ಆನೆ ಮರಿ ಅಲ್ಲ, ಆನೆ ಈ ಹುಡುಗರ ಜಾಗದಾಗ ಅವರು ತೊಗೊಂಬಂದವ್ರು. ಇಷ್ಟು ತಿಳ್ಕೊಂಡ್ರೆ ಸಾಕು ನಮಗೆ. ಕುದುರೆಗಳನ್ನು 2 ಕೈಯಾಗಿ 2 4 ಹಿಡ್ಕೊಂಡ್ ಬರ್ತಿದ್ವಂತ. ಕುದುರೆ ಅವು ಬಾಸ್ಕೆಟ್ ಅಲ್ಲವು ತರಲಿಕ್ಕೆ. ಅದಕ್ಕೆ ಏನು ವ್ಯವಸ್ಥೆ ಆಯಿತು ಅಂದರೆ ಹಾಗೆ ತಂದಿಟ್ರು ಅಂತನ್ನುವುದನ್ನು ಆಚಾರ್ಯರು 20ನೇ ಅಧ್ಯಾಯದ 108, 109, 110ನೇ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ವಿಸ್ತಾರವಾಗಿ ಹೇಳಿದ್ದಾರೆ. ಇರಲಿ, ಅಂತೂ ಏನಾಯಿತು, ಪುರಯೇವ ಪೂರಿತಮಪೂರಯತ್ ಪುನಃ ನನು ಕೃಷ್ಣಗೇಶ ಪರಮಾರ್ಥ ಸಂಖ್ಯೆಯ ಭಗವನ್ಮನಃ ಪುರಮಿಮಾಯತಂ ಪುರ ನಿಜಧಾಮ ತಾಂಚ ಜಗೃಹೇ ತದದ್ಭುತಂ. ಕೊನೆ ಮಾತು ಒಂದು ಹೇಳಿ ನಿಲ್ಲಿಸ್ತೇನೆ. ವಾಸ್ತವಿಕವಾಗಿ ಮುಂದೆ ಇನ್ನು ಸಾಕಷ್ಟು ವಿಚಾರದ ಏನೇನು ಪಾಠ ಹೇಳಿಸ್ಕೊಂಡ್ರು ಅಂತ ಮುಂದಿನ 4ನೇ ಪದ್ಯದಲ್ಲದ ಒಂದೇ ಒಂದು ವಿಚಾರ ಏನು ಅಂತಂದರೆ 15ನೇ ಅಧ್ಯಾಯದ 5ನೇ ಪದ್ಯ. ಇದನ್ನೊಂದು ಸ್ವಲ್ಪ ತಾತ್ಪರ್ಯ ನಿರ್ಣಯದ್ದು, ಇದನ್ನೊಂದು ಸ್ವಲ್ಪ ಮನೆಗೆ ಹೋಗಿ ನೋಡ್ಕೊಳ್ರಿ ನಿಧಾನಕ್ಕೆ. ನೋಡಬೇಕಾದ ಅಂಶ ಇದೆ, ನೋಡಬೇಕು. ಈ ಶ್ಲೋಕಕ್ಕೆ ತಾಮ್ರಪರ್ಣಿ ಆಚಾರ್ಯರು ಎನ್ನುವಂಥವರು ಒಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಇನ್ನೊಬ್ಬರು ಭಾವವಿವೃತ್ತಿ ಎಂಬುವಂತಹ ವ್ಯಾಖ್ಯಾನಕಾರರು ಒಂದು ವ್ಯಾಖ್ಯಾನ ಬರೆದಿದ್ದಾರೆ. ಇವರು ಇಬ್ಬರ ವ್ಯಾಖ್ಯಾನವು ಸ್ವಲ್ಪ ಒಂದು ಚೂರು ವ್ಯತ್ಯಾಸ ಇದ್ದು ಅಭಿಪ್ರಾಯ ಉಳ್ಳದ್ದು. ಏನು ಅಂದರೆ, ಈಗ ನೀವು ದೃಷ್ಟಾಂತ ಕೊಟ್ರಿ ಬರೋಬ್ಬರಿ, ಬುದ್ಧಿಯಲ್ಲಿ ತುಂಬಿತು ಕರೆಕ್ಟು. ನಾನು ಕೇಳ್ತೀನಿ ಜ್ಞಾನದಲ್ಲಿ ಇನ್ನೇನು ತುಂಬಲಿಕ್ಕೆ ಸಾಧ್ಯ ಅದ? ಸ್ವಲ್ಪ ವಿವರಣೆ ಮಾಡಬೇಕಲ್ಲ. ಹೌದು, ಪೂರ್ಣವಾದ ಬುದ್ಧಿಯಲ್ಲಿ ಇನ್ನಿಷ್ಟು ತುಂಬಿದ್ರಿ ಕೃಷ್ಣ ಹೇಗೆ ತನ್ನ ಊರಿನಲ್ಲಿ ಅಂತಂದ್ರೆ ಕರೆಕ್ಟು. ಈಗ ನನಗೆ ದೇವರು ಸರ್ವೋತ್ತಮ ಎಂಬ ಜ್ಞಾನ ಇದೆ. ದೇವರು ಸರ್ವೋತ್ತಮ ಎಂಬ ಜ್ಞಾನ ಇದ್ದಾಗ ಇವರು ಪಾಠ ಹೇಳಿದರು. ಆ ಸರ್ವೋತ್ತಮ ಎಂಬ ಜ್ಞಾನದಲ್ಲಿ ಏನು ವ್ಯತ್ಯಾಸ ಆಗ್ತದೆ? ಕೃಷ್ಣ ದ್ವಾರಕಾಧೀಶ ಅಂತ ಒಂದು ಜ್ಞಾನ ಅದ ನನಗೆ, ಅದಕ್ಕೆ ನೀವು ಪಾಠ ಹೇಳುವಾಗ ದ್ವಾರಕಾಧೀಶ ಅಂತ ಹೇಳಿದ್ರಿ. ಏನು ವ್ಯತ್ಯಾಸ ಆಗ್ಬೇಕು ಅದಕ್ಕೆ? ಇದು ಅರ್ಥ ಆಗೋದಿಲ್ಲ. ಸ್ವಲ್ಪ ಇದೊಂದು ಚೂರು ಕಠಿಣ ಇದೆ. ದೇವರು ಅನಂತ ಗುಣಪೂರ್ಣ ಅಂತ ಮಹಾಭಾರತದ ಪಾಠವನ್ನು ವೇದವ್ಯಾಸ ದೇವರು ಆಚಾರ್ಯರಿಗೆ ಹೇಳಿದರು. ಇವರಿಗೆ ಅನಂತ ಗುಣಪೂರ್ಣ ದೇವರು ಅಂತ ಮೊದಲೇ ಗೊತ್ತದಲ್ಲ. ಈಗ ಆ ಜ್ಞಾನದಲ್ಲಿ ಈ ಜ್ಞಾನ ಏನು ಮಾಡಬೇಕು? ಹೋಗಿ ಹೆಂಗೆ ಕ್ಲಾಶ್ ಆಗ್ತದೋ, ಏನು ವ್ಯವಸ್ಥೆ ಆಗ್ತದೆ? ಇದಕ್ಕೊಂದೇನು ವ್ಯವಸ್ಥೆ ಮಾಡಬೇಕಲ್ಲ ನೀವು. ಭಗವಂತ ಆನಂದ ಪೂರ್ಣ ಅಂತ ಕೇಳಿದ್ದೇವೆ, ವೇದವ್ಯಾಸರು ಅದನ್ನೇ ಹೇಳಿದರು. ಇಲ್ಲ, ದೇವರ ಆನಂದ ಪೂರ್ಣ ಅಂತ. ಈಗ ಅವರ ಬುದ್ಧಿಯಲ್ಲಿ ಒಂದು ಕಡೆ ಈಗಾಗಲೇ ಆನಂದ ಪೂರ್ಣ ದೇವರು ಅಂತ ಅದ, ಮತ್ತು ದೇವರ ವಾಯಿಂದಲೂ ಆನಂದ ಪೂರ್ಣ ಅಂತ ಕೇಳಿದ್ರೆ ಈ ಜ್ಞಾನ ಎಲ್ಲ ಅದು ಒಳಗಡೆಗೆ ಈಗಾಗಲೇ ಇನ್ಬಿಲ್ಟ್ ಆದ ಜ್ಞಾನ ಒಂದದ, ಹೊರಗಿನಿಂದ ಬಂದ ಜ್ಞಾನ ಒಂದದ. ಎರಡೂ ಏನು ಕ್ಲಾಶ್ ಆಗ್ತಾವೋ, ಕೂಡ್ಕೋತಾವೋ, ಏನಾಗ್ತಾವ? ಅದಕ್ಕೆ ಏನು ಪರಿಸ್ಥಿತಿ ಏನದರದ್ದು? ಅದು ಬೇಕಲ್ಲ. ಮತ್ತು ಸರ್ವಜ್ಞರಾದ ಆಚಾರ್ಯರು ಪಾಠವನ್ನು ಕೇಳಿದಾಗ ಏನು ಕಲ್ತರು ಅಂತ ಅನ್ನೋದು ನಮಗೆ ಅರ್ಥವೇ ಆಗೋದಿಲ್ಲ. ಅದಕ್ಕೆ ಈ 15ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ತಾಮ್ರಪರ್ಣಿ ಆಚಾರ್ಯರು ವಿಶೇಷವಾದ ವ್ಯಾಖ್ಯಾನ, ಭಾವವಿವೃತ್ತಿಕಾರರು ಇನ್ನೂ ಹೆಚ್ಚಿನ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಒಂದು ಸ್ವಲ್ಪ ಶ್ಲೋಕವನ್ನು ಮಾತ್ರ ಹೇಳಿ ಪ್ರಾರಂಭ ಮಾಡಿಬಿಡ್ತೇನೆ. ನಾಳೆ ದಿವಸ ಎಲ್ಲ ವಿಚಾರವನ್ನು ಮತ್ತೆ ಹೇಳ್ಕೊಳ್ತೀನಿ. ಅಂದರೆ ಅದನ್ನು ಹೆಂಗೆ ಹೇಳಬೇಕು ಅಂತ ಅನ್ನೋದನ್ನು ನಾಳೆ ಪ್ರಾರಂಭದಲ್ಲಿ ನೋಡೋಣವಂತೆ. ನಿತ್ಯ ಪ್ರಭೂತ ಸುಶುಭ ಪ್ರತಿಭೋಪಿ ವಿಷ್ಣೋ ಶ್ರುತ್ವಾ ಪರಾಂ ಪುನರಪಿ ಪ್ರತಿಭಾಮವಾಪ ಕೋ ನಾಮ ವಿಷ್ಣುನುಪಜೀವಕ ಆಸಯಸ್ಯ ನಿತ್ಯಾಶ್ರಯಾದಭಿಹಿತಾಪಿ ರಮಾ ಸದಾ ಶ್ರೀಹಿ. ಏನು ಹೇಳಿದರು? ಇದು ಭೀಮಸೇನ ವೇದವ್ಯಾಸ ದೇವರ ಕಡೆಗೆ ಪಾಠಕ್ಕೆ ಹೋದ ಶ್ಲೋಕ. ಇದು ಆಚಾರ್ಯ ಹೋದ ಪಾಠ ಅಲ್ಲ, ಭೀಮಸೇನ ಹೋದ. ಭೀಮಸೇನನು ಅವರೇನು ಸರ್ವಜ್ಞರಲ್ವ? ಭೀಮಸೇನ ಸರ್ವಜ್ಞರಾದ ಭೀಮಸೇನ ದೇವರು ವೇದವ್ಯಾಸ ದೇವರ ಕಡೆಗೆ ಪಾಠಕ್ಕೆ ಹೋದರು. ಆಚಾರ್ಯರು ಅದನ್ನು ಹ್ಯಾಂಡಲ್ ಮಾಡಿದ್ದಾರಲ್ಲಿ. ಅದನ್ನು ಇಲ್ಲಿ ತಗೋಬೇಕು ನಾವೀಗ. ಆಚಾರ್ಯರು ಸರ್ವಜ್ಞರಾದ ಭೀಮಸೇನ ಪಾಠಕ್ಕೆ ಹೋದ ಅಂತ ಅನ್ನೋದನ್ನು ಹೆಂಗೆ ಹೊಂದಿಸಿದ್ದಾರಲ್ಲ, ಸರ್ವಜ್ಞರಾದ ಮಧ್ವಾಚಾರ್ಯರು ವೇದವ್ಯಾಸರ ಕಡೆಗೆ ಪಾಠಕ್ಕೆ ಹೋಗಿದ್ದಾರೆ ಅಂತನ್ನುವುದನ್ನು ಹಾಗೇ ಅರ್ಥ ಮಾಡಿಕೊಳ್ಬೇಕು, ಬೇರೆ ರೀತಿಯಿಂದ ಅಲ್ಲ. ನಿತ್ಯ ಪ್ರಭೂತ ಆಚಾರ್ಯರು ಒಂದು ಶಬ್ದವನ್ನು ಹಾಕ್ತಾರೆ ವಾಯುದೇವರ ಜ್ಞಾನದ ಬಗ್ಗೆ, ನಿತ್ಯಾಭಿವ್ಯಕ್ತವಾದ ಜ್ಞಾನ. ತಾಮ್ರಪರ್ಣಿ ಆಚಾರ್ಯರ ವ್ಯಾಖ್ಯಾನದಂತೆ ಹೇಳ್ತಾ ಇದ್ದೀನಿ. ಉಳಿದ ವಿಚಾರವನ್ನು ನಾಳೆ ಚರ್ಚೆ ಮಾಡ್ತೀನಿ. ತಾಮ್ರಪರ್ಣಿ ಆಚಾರ್ಯ ಹೇಳೋದೇನು ಅಂದರೆ, ನಿತ್ಯದಲ್ಲಿ ಅಭಿವ್ಯಕ್ತವಾಗಿರುವಂತಹ ಜ್ಞಾನ ಉಂಟು ವಾಯುದೇವರಿಗೆ. ಅನಭಿವ್ಯಕ್ತವಾದ ಜ್ಞಾನ ಅಂತ ಒಂದಿಲ್ಲ.
ಯಾರು ಹೇಳಿದ್ದಿದ್ದನ್ನ? ತಾಮ್ರಪಣಿ ಆಚಾರ, ನಮ್ದಲ್ಲ. ಮತ್ತೆ ಅವ್ರದ್ದು ಆಮೇಲೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಏನು ಅಂತ ಕೇಳಿದ್ರೆ ಅದಕ್ಕೆ ನಿತ್ಯ ಪ್ರಭೂತಯ ಸುತ್ವಂ ಸ್ವತಜ್ಞಾತವ್ಯ ಅಲ್ಲಿ ಹೇಳುವಾಗ ಬಹಳ ಚೆನ್ನಾಗಿ ನಿತ್ಯದಲ್ಲಿ ಇದೆ, ನಿತ್ಯದಲ್ಲಿ ಇದೆ. ಯಾಕೆ ಇದು ಎಲ್ಲದ ಅಂತ ಹೇಳ್ತೀರಿ? ವಾಯುದೇವರಿಗೆ ನಿತ್ಯದಲ್ಲೂ ಅಭಿವ್ಯಕ್ತ ಜ್ಞಾನ ಅಂತ ನೀವು ಹೇಳಿದ್ರಿ, ಅದು ಯಾವ ಪ್ರಮಾಣದ ಆಧಾರದಲ್ಲಿ ಹೇಳ್ತೀರಿ ಅಂತ ಕೇಳಿದ್ರೆ ಅತಿರೋಹಿತ ವಿಜ್ಞಾನಾತ್ ವಾಯು ಅಮೃತ ಸ್ಮೃತಃ. ಈಶಾವಾಸ್ಯ ಉಪನಿಷತ್ತಿನ ಭಾಷ್ಯದಲ್ಲಿ ಆಚಾರ್ಯ ಹೇಳುವಾಗ ಅತಿರೋಹಿತ ವಿಜ್ಞಾನ, ವಾಯುದೇವರಿಗೆ ತಿರೋಧಾನವಿಲ್ಲವೇ ಇಲ್ಲ ಯಾವ ಜ್ಞಾನವೂ. ಅಂದ ಮೇಲೆ ನಿತ್ಯ ಅಭಿವ್ಯಕ್ತ ಜ್ಞಾನ ಮುಗಿದ ಕೆಲಸ. ನಿತ್ಯ ಅಭಿವ್ಯಕ್ತವಾದ ಜ್ಞಾನ ಉಳ್ಳವರಾಗಿದ್ದಾರೆ ವಾಯುದೇವರು. ಸರಿ, ಅಥವಾ ಈಗ ನಿತ್ಯ ಅಭಿವ್ಯಕ್ತವಾಗಿದೆ ಅಂತಂದ ಮೇಲೆ ಮತ್ತೆ ಪಾಠ ಹೇಳೋದೇನು? ಮತ್ತೆ ಅದಕ್ಕೆ ಇವರು ಬಹಳ ಸುಂದರವಾಗಿ ಹೇಳಿದ್ದಾರೆ. ಚರ್ಚೆ ಎಲ್ಲ ಮಾಡಿ ಕೊನೆಗೊಂದು ಮಾತು ಹೇಳ್ತಾರೆ. ಹೌದು, ನಿತ್ಯದಲ್ಲಿ ಎಲ್ಲ ಅಭಿವ್ಯಕ್ತವಾಗಿದ್ದರೂ ಕೂಡ ವೇದವ್ಯಾಸ ದೇವರು ಪಾಠ ಹೇಳುವಾಗ ಆ ಅಭಿವ್ಯಕ್ತಿಯಲ್ಲಿ ಒಂದು ವಿಶೇಷವನ್ನು ಹೇಳ್ತಾರಂತೆ. ಮತ್ತೆ ಏನು ಅಭಿವ್ಯಕ್ತಿಯಲ್ಲಿ ವಿಶೇಷ ಹೇಳ್ತಾರೆ? ವಾಯುದೇವರಲ್ಲಿ ಏನು ನಿತ್ಯದಲ್ಲಿ ಅಭಿವ್ಯಕ್ತವಾದ ಜ್ಞಾನ ಅದನ್ನೇ ಇಲ್ಲಿ ಹೇಳುವಾಗ ಮುಂದಿನ ಶ್ಲೋಕದಲ್ಲಿ ವಿಶೇಷ ಶೇಷ ಶಯನ ಪುನರ್ಧಿಯಾಮ್, ವಿಶೇಷವನ್ನು ಉಂಟು ಮಾಡಿದರಂತೆ. ಏನು ವಿಶೇಷವನ್ನು ಉಂಟು ಮಾಡಿದರು ಅಂತ ಕೇಳಿದ್ರೆ ವಿಶೇಷ ವಿಷಯಕ ಕ್ರಮಿಕ ಪ್ರತಿಭಾನವಾನ್. ಹಿಂಗಿತ್ತಂತೆ, ಒಟ್ಟು ಉದ್ದಕ್ಕೆ ಹಿಂಗಿದ್ವಂತೆ, ಸಾಲಾಗಿ ಆಚಾರ ಜ್ಞಾನದಲ್ಲಿ ಎಲ್ಲ ಇದ್ವಂತೆ. ಎಲ್ಲ ಅಂದ್ರೆ ಒಟ್ಟು ಒಂದು ಗುಂಪು ಹಿಂಗಿತ್ತಂತೆ. ವೇದವ್ಯಾಸ ದೇವರ ಪಾಠ ಹೇಳಿದ್ಮೇಲೆ ಅದಕ್ಕೊಂದು ಕ್ರಮ ಸಿದ್ಧ ಆಯ್ತಂತೆ. ಏನು ಕ್ರಮ ಸಿದ್ಧ ಆಯಿತು ಅಂತ ಕೇಳಿದ್ರೆ ಇದಾದ ಮೇಲೆ ಇದು ಎಂಬ ಕ್ರಮ ವಿಶೇಷ ಏನಿದೆಯಲ್ಲ ಅದು ವೇದವ್ಯಾಸ ದೇವರ ಪಾಠದಿಂದ ಸಿದ್ಧ ಆಯಿತು. ಈಗ ನೋಡ್ರಿ, ವರ್ಣಗಳು ನಮ್ಮ ಸಿದ್ಧಾಂತದಂತೆ, ಕೊನೆಯ ಮಾತು ಮುಕ್ತಾಯ ಮಾಡ್ತೀನಿ, ನಾಳೆ ಸ್ವಲ್ಪ ಮತ್ತೆ ಪ್ರಾರಂಭ ಮಾಡ್ತೀನಿ. ವರ್ಣಗಳು ಏನು ನಮ್ಮ ಸಿದ್ಧಾಂತದಲ್ಲಿ? ನಿತ್ಯ. ನೆನಪಿಟ್ಕೊಳ್ರಿ, 50 ಅಕ್ಷರಗಳೇನವ, ಓಂಕಾರ ಬಿಟ್ಟು 50 ಅಕ್ಷರಗಳೇನಿವೆ, ಈ 50 ಅಕ್ಷರಗಳು ನಿತ್ಯ, ಸಾಯೋದಿಲ್ಲ, ಎಂದೆಂದೆಂದೆಂದು ಸಾಯೋದಿಲ್ಲ. ಬರೇ ನಿತ್ಯ ಆದ್ರೆ ಸಮಸ್ಯೆ ಇದ್ದಿದ್ದಿಲ್ಲ. ವ್ಯಾಪ್ತ. ಏನು ಹಂಗಂದ್ರೆ ವ್ಯಾಪ್ತ ಅಂದ್ರೆ ಏನರ್ಥ? ಅದಕ್ಕೆ ದೇವರು ಹೇಗೆ ವ್ಯಾಪ್ತನೋ ಹಾಗೆ ವರ್ಣಗಳು ವ್ಯಾಪ್ತ. ಒಂದು ಅಂತನ್ನೋ ಅಕ್ಷರ ಇಡೀ ಜಗತ್ತಿನ ತುಂಬ ತುಂಬ್ಕೊಂಡ್ಬಿಟ್ಟಾರೆ. ಹೌದಾಯ್ತು, ಆ ಇಡೀ ಜಗತ್ತಿನ ತುಂಬ, ಈ ಜಗತ್ತಿನ ತುಂಬ ವರ್ಣಗಳು ನಿತ್ಯ ವ್ಯಾಪ್ತ ನಮ್ಮ ಸಿದ್ಧಾಂತದಂತೆ. ಹೌದು, ವರ್ಣಗಳು ನಿತ್ಯ ವ್ಯಾಪ್ತ ಅಂತಾದ ಮೇಲೆ ಆದಮೇಲೆ ಆನೋ, ಆ ಆದಮೇಲೆ ಈನೋ, ಈ ಆದಮೇಲೆ ಈ ಕ್ರಮ ಎಲ್ಲಿಂದ ಬಂತಿದು? ಎಲ್ಲಿಂದ ಬರಬೇಕಲ್ಲ. ಎಲ್ಲವೂ ನಿತ್ಯ ಆಗ್ಯಾವ, ಎಲ್ಲವೂ ವ್ಯಾಪ್ತ ಆಗ್ಯಾವ. ಕ್ರಮವನ್ನು ಎಲ್ಲಿಂದ ತಂದ್ರಿ ಅಂತ ಕೇಳಿದ್ರೆ ಬ್ರಹ್ಮ ಬುದ್ಧಿ ವ್ಯಪೇಕ್ಷೆಯ. ಆಚಾರ್ಯ ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ, ಬ್ರಹ್ಮದೇವರು ಮೊದಲು ಬುದ್ಧಿಯಲ್ಲಿ ಯಾವುದನ್ನ ಕ್ರಮವನ್ನು ಗ್ರಹಿಸಿದರೋ ಆ ಕ್ರಮದಲ್ಲಿ ಅಕ್ಷರಗಳು ಬರಲಿಕ್ಕೆ ಪ್ರಾರಂಭ ಆದವು. ಇನ್ನೊಂದು ನೋಡ್ರಿ, ಭಗವಂತನ ಅವತಾರಗಳು ಎಲ್ಲವೂ ನಿತ್ಯ, ಎಲ್ಲವೂ ವ್ಯಾಪ್ತ. ಮತ್ತೆ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಅಂತ ಕ್ರಮ ಹೇಳ್ತೀರಿ. ಕ್ರಮ ಎಲ್ಲಿಂದ ಬಂತಿದ್ದು? ಮತ್ಸ್ಯಾವತಾರದಲ್ಲಿ ಕೂರ್ಮಾವತಾರ ಆಗಿದೆ, ಹಂಗಿಲ್ಲ. ನಿಜವಾಗಿ ವಿಚಾರ ಮಾಡಿದ್ರೆ ಕೂರ್ಮಾವತಾರ ಮೊದಲು, ಮತ್ಸ್ಯಾವತಾರ ಆಮೇಲೆ ಆಗ್ಯದ. ಮೊದಲು ಮತ್ಸ್ಯಾವತಾರ ಆಗ್ಯದ, ವರಾಹಾವತಾರ ಮೊದಲಾಗ್ಯದ. ವಿಚಾರ ಮಾಡಿ ನೋಡ್ರಿ ನೀವು. ಸ್ವಯಂಭುವ ಮನ್ವಂತರದಲ್ಲಿ ವರಾಹಾವತಾರ ಆದದ್ದು, ಆದಿ ವರಾಹ. ಅನಂತರದಲ್ಲಿ ಉಳಿದ ಅವತಾರಗಳಾಗ್ಯಾವ. ಆದರೂ ಕೂಡ ನಾವು ಇವತ್ತೇನು ಮಾಡ್ತೀವಿ? ದಶಾವತಾರ ಅಂತ ಹೇಳುವಾಗ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಹೇಳ್ತೀವಿ. ಇದು ಎಲ್ಲಿಂದ ಬಂತು ಕ್ರಮ? ಬ್ರಹ್ಮ ಬುದ್ಧಿ ಕ್ರಮ. ಬ್ರಹ್ಮದೇವರು ಬುದ್ಧಿಯಲ್ಲಿ ಒಂದು ಕ್ರಮ ಮಾಡಿಕೊಂಡಿದ್ದಾರೆ. ಇಲ್ಲ, ಇದು ಮೊದಲು, ಇದು ಎರಡು, ಇದು ಮೂರು. ಹಾಗಾಗಿ ಆ ಕ್ರಮದಂತೆ ಬರಬೇಕು. ಹಾಗೆ ಅಕ್ಷರಗಳು ಕ್ರಮದಂತೆ ಬರಬೇಕು. ಈಗ ಇಲ್ಲೂ ಕೂಡ ನನ್ನ ಅಭಿಪ್ರಾಯ ಏನು ಅಂದರೆ, ತಾಮ್ರಪರ್ಣಿ ಆಚಾರ್ಯ ಹೇಳಿದ್ದು, ವೇದವ್ಯಾಸ ದೇವರ ಬಾಯಿಯಿಂದ ಹೊರಟ ಜ್ಞಾನ ಆಚಾರ್ಯರಿಗೆ ಮೊದಲೇ ಇದ್ದ ಜ್ಞಾನದಲ್ಲಿ ಒಂದು ವಿಶೇಷವನ್ನು ಉಂಟು ಮಾಡುತ್ತೆ. ಅದು ಏನು ವಿಶೇಷ ಅಂದರೆ ಕ್ರಮಿಕ ವಿಶೇಷ. ಹಿಂಗೆ ಇದಾದ್ಮೇಲೆ ಇದು ಅನ್ನುವಂತಹ ಜ್ಞಾನ ಬರಲಿ ಅನ್ನುವಂತಹ ಒಂದು ವಿಷಯವನ್ನು ತಂದುಕೊಟ್ಟಿತು ಅಂತ ಅವರು ಹೇಳಿದ ಅಭಿಪ್ರಾಯ ಉಂಟು. ಮುಂದೆ ಕ್ರಮೇಣ ವರ್ಧಮಾನಂ ಅಂತ ಟೀಕಾಕೃತ್ಪಾದರು ಹೇಳಿದ್ದಾರೆ. ಅದು ಬೆಳೆಯುವಿಕೆ ಇತ್ಯಾದಿಗಳೆಲ್ಲ ಉಂಟು, ಅದನ್ನು ನೋಡೋಣ. ಆದರೆ ಭಾವವಿವೃತ್ತಿಕಾರರು ಸ್ವಲ್ಪ ಇದಕ್ಕಿಂತಲೂ ಭಿನ್ನವಾದ ವಿಚಾರವನ್ನು ಹೇಳ್ತಾರೆ. ಅದು ಸ್ವಲ್ಪ ಹೆಚ್ಚು ಸ್ಪಷ್ಟವಾಗ್ತದೆ. ಮತ್ತು ಇವರಂತಾರೆ, ಹಾಗಿದ್ರೆ ಈ ಒಂದು ಕ್ರಮ ವಿಶೇಷ ಅಥವಾ ಇದೊಂದು ಬೆಳೀತು ಹಿಂಗಂತಾರೆ. ಎಲ್ಲ ಇದ್ದ ಮೇಲೆ ಮತ್ತೆ ಪಾಠಕ್ಕೆ ಯಾಕೆ ಕೂತರು ಅಂತ ಕೇಳಿದ್ರೆ, ಅದಕ್ಕೆ ಗೀತಾ ತಾತ್ಪರ್ಯದಲ್ಲಿ ಹೇಳುವಾಗ ಒಂದು ಮಾತು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ಪ್ರಾಯೋ ನ ಪ್ರಾತಿಭಾಸಿತಂ ಬ್ರಹ್ಮದೇವರಿಗೆ ಅಪ್ರತಿಭಾಸವಾದದ್ದು ಅಂತ ಯಾವುದೂ ಇಲ್ಲ.
ಎಲ್ಲವೂ ಇದೆ. ಮತ್ತು ಪಾಠಕ್ಕೆ ಯಾಕೆ ಕೊಡ್ತಾರೆ ಅಂತ ಕೇಳಿದ್ರೆ ವಿಷ್ಣೋ ಪ್ರೀತ್ಯರ್ಥಮೇವಾಸ್ಯ ಶ್ರೋತವ್ಯಂ ಪ್ರಾಯಶೋ ಭವೇತ್. ಪ್ರಾಯಶಃ ಆಚಾರ್ಯರು ಯಾಕೆ ಪಾಠಕ್ಕೆ ಕೂತಿರ್ತಾರೆ ವೇದವ್ಯಾಸ ದೇವರ ಬಳಿಗೆ ಅಂದರೆ ವಿಷ್ಣೋ ಪ್ರೀತ್ಯರ್ಥಂ, ಭಗವಂತ ಪ್ರೀತನಾಗಿ ಅಷ್ಟೇ. ವಾಯುದೇವರ ಜ್ಞಾನ ಏನಾಯ್ತು, ಈಗ ಸಂಪೂರ್ಣ ವಿಷಯಕವಾದ ಜ್ಞಾನ ಇದೆ. ವೇದವ್ಯಾಸ ದೇವರು ಹೇಳಿದಾಗ ಒಂದು ಕೂದಲು ಎಳೆಯಷ್ಟು ಅರ್ಥಾತ್ ಆ ಕ್ರಮ ವಿಶೇಷ ಆಗ್ತದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ, ಹಾಗಿದ್ದಾಗ ಪಾಠಕ್ಕೆ ಯಾಕೆ ಕೊಡಬೇಕಾಗಿತ್ತು ಅಂತ ಕೇಳಿದ್ರೆ ಭಗವಂತ ಪ್ರೀತನಾಗ್ತಾನೆ. ನೋಡಪ್ಪ, ಸರ್ವಜ್ಞನಾದರೂ ಸಂಪೂರ್ಣ ಜ್ಞಾನಿಯಾದರೂ ನನ್ನ ಹತ್ರ ಪಾಠಕ್ಕೆ ಬಂದಿದ್ದಾನಲ್ಲ ಅಂತ ಪ್ರೀತಿ ಆಗ್ತದಂತೆ. ಆ ಭಗವತ್ ಪ್ರೀತಿಗಾಗಿ ಪಾಠಕ್ಕೆ ಕೊಡ್ತಾರೆ ಅಂತನ್ನೋದು ತಾಮ್ರಪರ್ಣಿ ಆಚಾರ ಅಭಿಪ್ರಾಯ. ಸಾಕಷ್ಟು ಚರ್ಚೆಗಳಿದೆ, ಮತ್ತೆ ನೋಡಿಕೊಂಡು ಯಥಾವಕಾಶ ಹೇಳೋಣ. ಅಂತೂ ಇಂತೂ ವೇದವ್ಯಾಸ ದೇವರ ಬಳಿಗೆ ಆಚಾರ್ಯರು ಪಾಠಕ್ಕೆ ಬಂದಿದ್ದಾರೆ. ಪುರಯೇವ ಪೂರಿತಮಪೂರಯತ್ ಪುನಃ ನನು ಕೃಷ್ಣಗೇಶ ಪರಮಾರ್ಥ ಸಂಖ್ಯೆಯ ಭಗವನ್ ಮನಃಪುರಮಿಮಾಯತಂ ಪುರ ನಿಜಧಾಮತಾಂ ಚ ಜಗೃಹೇತ ತದ್ಭುತಂ. ಏನ್ ಪಾಠ ಹೇಳಿಸ್ಕೊಂಡ್ರು? ಇತಿಹಾಸ ಸುಂದರ ಪುರಾಣ ಸೂತ್ರ ಸತ್ಪ್ರಿಯ ಪಂಚರಾತ್ರ ನಿಜ ಭಾವ ಸಂಯುತಂ ಅಶೃಣೋದನಂತ ಹೃದನಂತ ತೋಚಿರಾತ್ ಪರಮಾರ್ಥಮಪ್ಯಗಣಿತಾಗ ಮಾಬಲೇಹೇ. ಶ್ರೀಕೃಷ್ಣಾರ್ಪಣಮಸ್ತು.